ನಮಸ್ಕಾರ ಎಲ್ಲರಿಗೂ. ಸೊ ಮತ್ತೆ ತಮಗೆಲ್ಲ ವಿಜ್ಞಾನ ತರಗತಿಗೆ ಸ್ವಾಗತ. ಗೆಳೆಯರೇ, ನಾವು ಇವತ್ತಿನ ತರಗತಿ ಏನು ಅಂತಂದರೆ ಜೀವಶಾಸ್ತ್ರ. ಈ ಒಂದು ವಿಜ್ಞಾನದಲ್ಲೇ ಅತ್ಯಂತ ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಯಾವುದು ಹೇಳಿ? ಸೈನ್ಸಲ್ಲೇ ಒಂದು ಅತ್ಯಂತ ಪ್ರಮುಖವಾದಂಥ ಸಬ್ಜೆಕ್ಟ್ ಯಾವುದು ಅಂತಂದರೆ ಜೀವಶಾಸ್ತ್ರ. ಆ ಜೀವಶಾಸ್ತ್ರ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೂಡ ಈ ಒಂದು ಜೀವಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಕ್ವಶನ್ಗಳನ್ನು ಕೇಳಲಾಗುತ್ತದೆ. ಅದು ವಿಶೇಷವಾಗಿ ಈ ಒಂದು ಬಯಾಲಜಿಯಲ್ಲಿ ಕೆಲವೊಂದು ಚಾಪ್ಟರ್ಗಳಿದ್ದಾವೆ. ಆಯಾ ಚಾಪ್ಟರ್ಗಳನ್ನು ನಾವು ಇವತ್ತಿನಿಂದ 1 by 1 ನೋಡ್ತಾ ಹೋಗೋಣ. ಸೊ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಕಂಟಿನ್ಯೂ ಮಾಡೋದಕ್ಕೆ. ಸೊ ಈ ಬಯಾಲಜಿ ನಿಮಗೆ ಬಯಾಲಜಿ ಕ್ಲಾಸು, ಈ ಒಂದು ಜೀವಶಾಸ್ತ್ರದ ತರಗತಿ ನಿಮಗೆ ಈ ಒಂದು ಜೀವಶಾಸ್ತ್ರ ಕಂಪ್ಲೀಟಾಗಿ ತಿಳಿಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಒಂದು ಚಾಪ್ಟರ್ ಇದೆ ಗೆಳೆಯರೆ. ಅದು ಯಾವುದು ಅಂತಂದರೆ ಜೀವಕೋಶಗಳ ಅಧ್ಯಯನ. ಈ ಒಂದು ಚಾಪ್ಟರ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆದಾಗ ಮಾತ್ರ ನಿಮಗೆ ಎಲ್ಲ ಜೀವಶಾಸ್ತ್ರ ಕಂಪ್ಲೀಟಾಗಿ ಅರ್ಥ ಆಗ್ತದೆ. ದಿಸ್ ಇಸ್ ದ ವೆರಿ ಬೇಸಿಕ್. ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಭಾಳ ಜನ ಇಲ್ಲಿ ಏನಪ್ಪ ಅಂದರೆ ಭಾಳಷ್ಟು ಮ್ಯಾಕ್ಸಿಮಮ್ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ. ಸೊ ನಾನು ಇವತ್ತು ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಮತ್ತು ಇದು ವೆರಿ ಫೌಂಡೇಶನ್ ಆಗಿರೋದ್ರಿಂದ ಈ ಚಾಪ್ಟರ್ನ ನಿಮಗೆ ಅತ್ಯಂತ ಸರಳ ರೂಪದಲ್ಲಿ ಹೇಳ್ಕೊಡ್ತೀನಿ. 100% ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಒಂದು ಜೀವಕೋಶದ ಅಧ್ಯಯನ ಇದು ಒಂದು ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ನೋಡಿ, ಸೆಲ್ ಸ್ಟ್ರಕ್ಚರ್ಗೆ ಹೋಗೋದಕ್ಕಿಂತ ಮುಂಚೆ ಇದು ಏನಪ್ಪ ಅಂತಂದರೆ ನೋಡಿ, ಇದು ಪ್ಲ್ಯಾಂಟ್ ಸೆಲ್, ಇದು ಎನಿಮಲ್ ಸೆಲ್. ನೋಡಿ, ಇದು ಸಸ್ಯ ಜೀವಕೋಶ, ಇದು ಪ್ರಾಣಿ ಜೀವಕೋಶ. ಇದಕ್ಕಿಂತ ಮುಂಚೆ ಸ್ವಲ್ಪ ನಾವು ಹೋಗೋಣ, ಆಮೇಲೆ ನೆಕ್ಸ್ಟ್ ಈ ಒಂದು ಇದಕ್ಕೆ ಬರೋಣಂತೆ. ಸೊ ಗೊತ್ತಿರಲಿ ಸಿಂಪಲ್ ಆಗಿ ನಿಮಗೆ, ಈ ಸಸ್ಯ ಜೀವಕೋಶ ಈ ರೀತಿ ಚೌಕಾಕಾರವಾಗಿರ್ತದೆ, ಪ್ರಾಣಿ ಜೀವಕೋಶ ರೌಂಡ್ ಆಗಿರ್ತದೆ. ಇಷ್ಟು ಸ್ವಲ್ಪ ಸಿಂಪಲ್ ಗೊತ್ತಿರಲಿ, ಓಕೆನಾ? ಆಯಿತು, ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಮುಂದಿನ ಸ್ಲೈಡು ಏನಪ್ಪ ಅಂತಂದರೆ ವಿಶೇಷವಾಗಿ ಇಲ್ಲಿ ತಿಳ್ಕೊಳ್ಳಿ. ಇಲ್ಲಿಂದ ನಿಮಗೆ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಪ್ರತಿಯೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಲೈನ್ ಕೂಡ ಇಂಪಾರ್ಟೆಂಟ್. ಹಾಗಾದರೆ ಗೆಳೆಯರೆ, ನಾವು ಫಸ್ಟ್ ತಿಳ್ಕೊಳ್ಳೋಣ. ಜೀವಕೋಶಗಳ ಅಧ್ಯಯನ ಹೋಗೋದಕ್ಕಿಂತ ಮುಂಚೆ ಜೀವಕೋಶ ಎಂದರೇನು ಅರ್ಥ ಆಯ್ತಾ? ಜೀವಕೋಶಗಳ ಅಧ್ಯಯನ ಹೋಗೋದಕ್ಕಿಂತ ಮುಂಚೆ ಜೀವಕೋಶ ಅಂತಂದ್ರೇನು ನೋಡಿ ಗೆಳೆಯರೆ. ನಮ್ಮ ದೇಹ ಅಸಂಖ್ಯಾತ ಜೀವಕೋಶಗಳಿಂದಾಗಿದೆ ಅಂತೆ, ಅಸಂಖ್ಯಾತ ಜೀವಕೋಶಗಳಿಂದಾಗಿದೆ. ನೋಡಿ, ಇಲ್ಲಿ ಜೀವಕೋಶ ಡೆಫಿನಿಷನ್ ನಾವು ನೋಡಬೇಕು ಅಂತಂದರೆ ಸೆಲ್, ವಾಟ್ ಈಸ್ ದಿ ಸೆಲ್ ಅಂತ ಕೇಳಿದ್ರೆ ಇಂಗ್ಲೀಷಲ್ಲಿ ಸೆಲ್ ಅಂತೇಳಿ ಕರೀತಾರೆ, ಕನ್ನಡದಲ್ಲಿ ಜೀವಕೋಶ. ನೋಡಿ, ಜೀವಿಯ ರಚನಾತ್ಮಕ, ನೋಡಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಒಂದು ಚಿಕ್ಕ ಘಟಕ. ನೋಡಿ, ಎಕ್ಸಾಂಪಲ್ ಏನು ಗೊತ್ತಾ? ನನ್ನ ದೇಹ ಏನಿದು ರಚನೆ, ನಾನು ಮಾತಾಡ್ತಾ ಇರೋದು ಕಾರ್ಯ. ಹಾಗಾದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಒಂದು ಚಿಕ್ಕ ಘಟಕಕ್ಕೆ ನಾವೇನಂತ ಕರಿತೀವಿ? ಜೀವಕೋಶ. ಸರ್, ಹಾಗಾದರೆ ನಮ್ಮ ಬಾಡಿ ರಚನೆ ಆಗಬೇಕಾದ್ರೆ ಜೀವಕೋಶ ಬೇಕಾ ಸರ್? ಎಸ್. ಹಾಗಾದರೆ ನೀವು ಮಾತಾಡ್ತಾ ಇದ್ದೀರಾ ಸರ್, ಅಲ್ಲಿ ಜೀವಕೋಶ ಬೇಕಾ? ಎಸ್. ನಾವು ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೂ ಜೀವಕೋಶ ಬೇಕು, ಪ್ರತಿಯೊಂದು ನಮ್ಮ ದೇಹ ರಚನೆ ಆಗಬೇಕಂದ್ರೂ ಜೀವಕೋಶ ಬೇಕು. ಸೊ ಅದಕ್ಕೋಸ್ಕರ ನಾವು ಜೀವಕೋಶಕ್ಕೆ ಡೆಫಿನಿಷನ್ ಹೆಂಗೆ ಮಾಡಿದ್ದೀವಿ ಅಂತಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಒಂದು ಚಿಕ್ಕ ಘಟಕಕ್ಕೆ ನಾವೇನಂತ ಕರಿತೀವಿ? ಜೀವಕೋಶ. ಹಾಗಾದರೆ ಸರ್ ಇಂಗ್ಲೀಷಲ್ಲಿ ಏನು ಕರೀತಾರೆ? ಸೆಲ್. ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಜೀವಕೋಶಕ್ಕೆ ಸೆಲ್ ಅಂತೇಳಿ ಕರೀತಾರೆ. ಗೊತ್ತಿರಲಿ, ಇಂಗ್ಲೀಷಲ್ಲಿ ಸೆಲ್ ಅಂತೇಳಿ ಕರೀತಾರೆ. ನಮ್ಮ ಬಯಾಲಜಿ ಅಥವಾ ನಮ್ಮ ಜೀವಶಾಸ್ತ್ರದ ಭಾಷೆಯಲ್ಲಿ ಇದಕ್ಕೆ ಏನಂತ ಕರೀತಾರೆ? ಸೈಟೋ ಅಂತ ಕರೀತಾರೆ. ಏನು ಹೇಳಿ? ಸೈಟೋ. ಇಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ, ಇಲ್ಲಿ ಬರಿತೀನಿ. ಸೈಟೋ ಅಂತಂದರೆ ಸೆಲ್ ಅಥವಾ ಜೀವಕೋಶ. ಬಯಾಲಜಿ ಪರಿಭಾಷೆಯಲ್ಲಿ, ಜೀವಶಾಸ್ತ್ರದ ಒಂದು ಪರಿಭಾಷೆಯಲ್ಲಿ ಸೈಟೋ ಅಂತಂದರೆ ಜೀವಕೋಶ. ಸೊ ಹಾಗಾದರೆ ನೋಡಿ ಗೆಳೆಯರೆ, ಯಾವಾಗ ನಮಗೆ ಜೀವಕೋಶಕ್ಕೆ ಸೈಟೋ ಅಂತ ಬಯಾಲಜಿ ಕರಿತೀವಿ ಅಂತ ಗೊತ್ತಾಯಿತು, ಹಾಗಾದರೆ ಆ ಒಂದು ಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಥವಾ ಜೀವಕೋಶಗಳಿಗೆ ಅಧ್ಯಯನ ಮಾಡತಕ್ಕಂಥ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರೆಯೋಣ? ನೋಡಿ, ಏನಂತ ಕರಿತೀವಿ ಅಂದರೆ ಸೈಟಾಲಜಿ. ಯಾಕೆ ಅಂದರೆ ಸೈಟೋ ಅಂದರೆ ಜೀವಕೋಶ ಅಂತ ನಮ್ಗೆ ಗೊತ್ತಿದೆ, ಓಕೆನಾ? ಅದರ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ಸೈಟಾಲಜಿ. ನೋ ಕನ್ಫ್ಯೂಷನ್. ಜೀವಕೋಶಕ್ಕೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಇದೆ, ಅದಕ್ಕೆ ನಾವು ಸೈಟಾಲಜಿ ಅಂತೇಳಿ ಕರಿತೀವಿ.
ಹಾಗಾದರೆ ಸರ್ ಈ ಜೀವಕೋಶಗಳು ಏನು ದೊಡ್ಡದಿರುತ್ತಾ ಚಿಕ್ಕದಿರುತ್ತಾ ಅಥವಾ ಇಷ್ಟಿರುತ್ತಾ ಎಷ್ಟಿರುತ್ತೆ ಸರ್? ಹಾಗಾದರೆ ಈ ಜೀವಕೋಶ ಚಿಕ್ಕದು ಇರ್ತದೆ ದೊಡ್ಡದು ಇರ್ತದೆ. ಹಾಗಾದರೆ ಚಿಕ್ಕದು ದೊಡ್ಡದು ಅಂತ ಹೇಳಿ ಅಳಿಯೋದಕ್ಕೆ ಏನಾದರೂ ಮಾಪನ ಇದೆಯಾ ಸರ್? ಒಂದೇನಾದರೂ ಇನ್ಸ್ಟ್ರೂಮೆಂಟ್ ಇದೆಯಾ ಸರ್? ಎಸ್ ಇದೆ. ಹಾಗಾದರೆ ಯಾವ್ದು ಸರ್ ಅದು ಇನ್ಸ್ಟ್ರೂಮೆಂಟು? ಅದು ಯಾವ ಇನ್ಸ್ಟ್ರೂಮೆಂಟಿಂದ ಜೀವಕೋಶಗಳನ್ನು ಅಳಿತಾರೆ? ಈಗ ನಾವು ಎಕ್ಸಾಂಪಲ್ಲು ನೀರನ್ನು ಲೀಟ್ರಲ್ಲಿ ಅಳಿತೀವಿ, ದೂರನ ಮೀಟ್ರಲ್ಲಿ ಮತ್ತು ಕಿಲೋಮೀಟ್ರಲ್ಲಿ ಅಳಿತೀವಿ, ಓಕೆನಾ? ಭಾರನ ಗ್ರಾಮ್ಸಲ್ಲಿ ಮತ್ತು ಕಿಲೋಗ್ರಾಮ್ಸಲ್ಲಿ ಟನ್ನಲ್ಲಿ ಅಳಿತೀವಿ. ಸೊ ಹಾಗಾದರೆ ಜೀವಕೋಶ ಯಾವುದ್ರಲ್ಲಿ ಒಂದು ಅಳಿಬೇಕು ತಾನೆ, ಮಾಪಕ ಬೇಕಲ್ಲ, ಸಾಧನ ಬೇಕಲ್ಲ. ಅದು ಯಾವುದಪ್ಪ ಅಂತಂದರೆ ನೋಡಿ, ಸೈಟೋಮೀಟರ್. ಯಾವ ಮೀಟರ್? ಸೈಟೋಮೀಟರ್. ಯಾವ ರೀತಿ ಲ್ಯಾಕ್ಟೋಮೀಟರ್, ಆ ಮೀಟರ್, ಈ ಮೀಟರ್ ಇರ್ತದೆ ನೋಡಿ. ಸೈಟೋ ಅಂತಂದರೆ ಹೆಸರೇ ಹೇಳ್ದಂಗೆ ಜೀವಕೋಶಗಳು. ಅದನ್ನು ಅಳಿಯೋದು ಎಷ್ಟಿದೆಯಪ್ಪ, ಚಿಕ್ಕದಿದೆಯಾ ದೊಡ್ಡದಿದೆಯಾ ಅಂತ ಅಳಿಯೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದಕ್ಕೆ ಸೈಟೋಮೀಟರ್ ಅಂತೇಳಿ ಕರಿತೀವಿ ಗೆಳೆಯರೆ. ಹಾಗಾದರೆ ಓಕೆ, ಹಾಗಾದರೆ ನೋಡಿ ಇಲ್ಲಿ ಸೈಟೋಮೀಟರ್ ಅಂದರೆ ಅಳಿತಕ್ಕಂಥ ಒಂದು ಸಾಧನ. ಸರ್ ಆಯಿತು, ಹಾಗಾದರೆ ಲೀಟ್ರು, ಮೀಟ್ರು, ಕೆ ಜಿ ಇವೆಲ್ಲ ಅಳಿತೀವಲ್ಲ ಸರ್, ಇದನ್ನು ಯಾವುದ್ರಲ್ಲಿ ಅಳಿಯೋಣ ಅಂತಂದರೆ ನೋಡಿ, ಇದನ್ನು ಮೈಕ್ರಾನ್ನಲ್ಲಿ ಅಳಿತಾರೆ. ಯಾವುದು? ಮೈಕ್ರಾನ್. ಜೀವಕೋಶಗಳನ್ನು ಯಾವುದರಲ್ಲಿ ಅಳಿತಾರೆ? ಮಾಪನ ಯಾವುದು? ಮಾಪಕ ಅಂದರೆ ಮೈಕ್ರಾನ್. ಈ ಒಂದು ಮೈಕ್ರಾನಲ್ಲಿ ಇದನ್ನು ಅಳಿತಾರೆ, ಮಾಪಕ. ಸೊ ಹಾಗಾದರೆ ವೆರಿ ಇಂಪಾರ್ಟೆಂಟ್. ನಾವು ಇನ್ನೊಂದ್ಸರಿ ಗ್ಲಾನ್ಸ್ ಮಾಡೋಣ. ಏನಂದರೆ ಜೀವಕೋಶ ಅಂತಂದ್ರೇನು? ಜೀವಕೋಶ ಅಂತಂದರೆ ಈ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಒಂದು ಘಟಕಕ್ಕೆ, ಚಿಕ್ಕ ಘಟಕಕ್ಕೆ, ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಎ ಸೆಲ್. ಏನು ಹೇಳಿ? ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಸೆಲ್. ಓಕೆನಾ? ಆ ಒಂದು ಸೆಲ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸೈಟಾಲಜಿ. ಹಾಗಾದರೆ ಅಳಿತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಯಾವುದು? ಸಾಧನ ಸೈಟೋಮೀಟರ್. ಯಾವ ಮಾಪನದಲ್ಲಿ? ಮೈಕ್ರಾನ್. ಓಕೆನಾ? ಇಷ್ಟು ಪಾಯಿಂಟು ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೆಕ್ಸ್ಟ್ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ ಗೆಳೆಯರೆ. ನೋಡಿ, ಈಗ ನಮಗೇನು ಗೊತ್ತಾಯಿತು? ಇವೆಲ್ಲ ಕೆಲವೊಂದು ಪಾಯಿಂಟ್ಸು ಗೊತ್ತಾಯಿತು. ಈಗ ಹಾಗಾದರೆ ಜೀವಕೋಶ ಅಂದರೆ ಗೊತ್ತಾಯಿತು. ಅಷ್ಟು ನಮ್ಮ ದೇಹ ಎಲ್ಲ ರಚನೆ ಆಗಬೇಕು, ನಾವು ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೆ ನಮಗೆ ಜೀವಕೋಶನೇ ಬೇಕು. ನೋಡಿ, ಜೀವಕೋಶಗಳು ಎಷ್ಟಿದಾವಪ್ಪ? 3 ಇದಾವೆ, 4 ಇದಾವೆ, 10 ಇದಾವೆ, ಕೋಟಿ ಇದಾವೆ, ಅಸಂಖ್ಯಾತ ಜೀವಕೋಶಗಳಿದ್ದಾವೆ. ನಾವು ಡೈಲಿ ಸ್ನಾನ ಮಾಡ್ತೀವಲ್ಲ, ಡೈಲಿ ಸ್ನಾನ ಮಾಡಬೇಕಾದ್ರೆ ನಮ್ಮ ದೇಹದಿಂದ ಕೊಳೆ ಹೋಗ್ತದೆ ಅಂತ ಅಂದ್ಕೊಂಡಿರ್ತೀವಿ. ನೋ, ಕೊಳೆ ಜೊತೆಗೇನಪ್ಪ ಅಂದರೆ ಎಷ್ಟೋ ಡೆಡ್ ಸೆಲ್ಸ್ಗಳು ಹೋಗ್ತವೆ. ಪ್ರತಿಯೊಂದು ಜೀವಕೋಶಗಳು ಅದಕ್ಕೆ ತನ್ನದೇ ಆದಂಥ ಒಂದು ಪೀರಿಯಡ್ ಇದೆ. ಆ ಪೀರಿಯಡ್ ಆದಮೇಲೆ ಸತ್ತು ಹೋಗ್ತವೆ. ಅದಾದಮೇಲೆ ಮತ್ತೆ ಬೇರೆ ಜೀವಕೋಶಗಳು ಬರಬೇಕು. ಅರ್ಥ ಆಯ್ತಾ? ಇದೊಂದು ಎಲ್ಲ ಜೀವಕೋಶಗಳಿಂದ ಸೇರಿದಂಥ ಒಂದು ಬಾಡಿ ಇದು. ಅರ್ಥ ಆಯ್ತಾ? ನಮ್ಮ ದೇಹ ಅಸಂಖ್ಯಾತ ಜೀವಕೋಶಗಳಿಂದ ಕೂಡಿದ್ದಾವೆ. ಹಾಗಾದರೆ ಅಷ್ಟೊಂದು ಪ್ರಾಮುಖ್ಯತೆ ಇರತಕ್ಕಂಥ ಜೀವಕೋಶಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಯಾರಪ್ಪ ಮೊಟ್ಟ ಮೊದಲನೇದಾಗಿ ಜೀವಕೋಶವನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಅಥವಾ ಪರಿಚಯಿಸಿದವರು ಯಾರು? ನೋಡಪ್ಪ, ಮೊಟ್ಟ ಮೊದಲನೇದಾಗಿ ಜೀವಕೋಶವನ್ನು ಪರಿಚಯಿಸಿದವರು ಯಾರು ಅಂತಂದರೆ ನೋಡಿ, ಯಾರು? ರಾಬರ್ಟ್ ಹುಕ್. ಯಾರು ಹೇಳಿ? ರಾಬರ್ಟ್ ಹುಕ್. ನೋಡಿ, ರಾಬರ್ಟ್ ಹುಕ್ ಅಂತಕ್ಕಂಥವ್ರು 1665ರಲ್ಲಿ ಪರಿಚಯಿಸಿದ್ರು ಗೆಳೆಯರೆ. ಇದನ್ನ ಒಂದು ಫ್ಯಾಕ್ಚುಯಲ್ ಕ್ವಶನ್ಸ್ ಇದೆ, ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಸ್ಟ್ ಗೊತ್ತಿರಲಿ. ರಾಬರ್ಟ್ ಹುಕ್ ಸರ್ ಹೆಂಗೆ ನೆನ್ಪಿಡ್ಬೇಕು ಸರ್? ಜೀವಕೋಶಗಳು ಮ್ಯಾಕ್ಸಿಮಮ್ ಚಿಕ್ಕದಾಗಿರ್ತಾವ. ಚಿಕ್ಕದಿರ್ತಕ್ಕಂಥದ್ದು ಎಲ್ಲನ ಕುತ್ಕೊಳ್ತು ಅಂದರೆ ನಾವು ತೆಗಿಯೋಕೆ ಏನು ಮಾಡ್ತೀವಿ? ಒಂದು ಹಿಡಿಕೆಯನ್ನು ಬಳಸ್ತೀವಿ. ಆ ಹಿಡಿಕೆಗೆ ಹುಕ್ ಅಂತ ಕರಿತೀವಿ. ಹಿಂಗೆ ಹುಕ್ ತೊಗೊಂಡು ಹಿಂಗೆ ಹಿಡಿಯೋದಪ್ಪ, ಹಿಂಗೆ ಹಿಡ್ಕೊಂಡು ಎಳೆಯೋದು, ಅದಕ್ಕೆ ನಾವು ಹುಕ್ ಅಂತ ಕರಿತೀವಿ. ರಾಬರ್ಟ್ ಹುಕ್ ಹಂಗೆ ನೆನ್ಪಿಡ್ಬೇಕು. ಓಕೆನಾ? ರಾಬರ್ಟ್ ಹುಕ್ ಇವ್ರು ಯಾರಪ್ಪ ಅಂದರೆ ಜೀವಕೋಶವನ್ನು ಕಂಡುಹಿಡಿದ್ರು. ಇನ್ನೊಬ್ಬರು ರಾಬರ್ಟ್ ಬ್ರೌನ್ ಬರ್ತಾರೆ, ಅವ್ರು ಬಂದಮೇಲೆ ಮಾತಾಡ್ತೀನಿ, ಇಲ್ಲಿ ಮಾತಾಡೋದು ಬೇಡ. ಓಕೆನಾ? ಈಗ ಯಾರು ಜೀವಕೋಶವನ್ನು ಮೊಟ್ಟ ಮೊದಲನೇ ಯಾರು ಕಂಡುಹಿಡಿದ್ರು ಅಂತಂದರೆ ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಕಂಡುಹಿಡಿದಿದ್ದಾರೆ. ಹಾಗಾದರೆ ಇನ್ನೊಂದು ಕೋಶ ಸಿದ್ಧಾಂತ ಅಥವಾ ಸೆಲ್ ಥಿಯರಿ. ವಾಟ್ ಈಸ್ ಸೆಲ್ ಥಿಯರಿ? ಆ್ಯಂಡ್ ದ ಸೆಲ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಆರ್ ಸೆಲ್ ಥಿಯರಿ ವಾಸ್ ಗಿವನ್ ಬೈ ಹೂಮ್? ಯಾರಂತ ಹೇಳಿದ್ರೆ ನೋಡಿ, ಶ್ವಾನ್ ಮತ್ತು ಸ್ಲೀಡನ್. ಶ್ವಾನ್ ಮತ್ತು ಸ್ಲೀಡನ್. ಸರ್ ಹಾಗಾದರೆ ಸೆಲ್ ಥಿಯರಿ ಅಂದರೆ ಏನು ಹೇಳಿ ಸರ್? ಆಪ್ಷನ್ಸ್ ಅಥವಾ ಸ್ಟೇಟ್ಮೆಂಟಲ್ಲಿ ಕೊಟ್ಬಿಟ್ರೆ ಎಸ್ ಹೇಳ್ತೀನಿ. ಸೆಲ್ ಥಿಯರಿ ಅಂದ್ರೇನು ನೋಡಿ, ಸ್ವಲ್ಪ ಅತ್ಯಂತ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಗಮನವಿಟ್ಟು ಕೇಳಿ. ನಿಮಗೆ ಬಯಾಲಜಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ. ಅದರಲ್ಲಿ ವೆರಿ ಫೌಂಡೇಶನ್ ಅಂತಂದರೆ ಈ ಟಾಪಿಕ್ಕು ನಿಮಗೆ ಅತ್ಯಂತ 100% ಅರ್ಥ ಆಗುವ ರೀತಿಯಲ್ಲಿ ನಾನು ಪದೇ ಪದೇ ಹೇಳ್ತೀನಿ. ನೋ ಡೌಟ್, ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ ಕೊಟ್ಟು ಈ ಕಡೆ ಕೇಳಿ ಗೆಳೆಯರೆ. ಹಾಗಾದರೆ ನೋಡಿ, ಕೋಶ ಸಿದ್ಧಾಂತ ಅಂದರೆ ಏನಪ್ಪ? ನೋಡಿ, ಕೋಶ ಸಿದ್ಧಾಂತ ಅಂದರೆ ಏನು ಹೇಳ್ತಾರಪ್ಪ ಶ್ವಾನ್ ಮತ್ತು ಸ್ಲೀಡನ್ ಅಂತಕ್ಕಂಥವ್ರು? ಜೀವಕೋಶ ಅಂತಕ್ಕಂಥದ್ದು ಎಲ್ಲಿಂದನೇ ಆಕಾಶದಿಂದ ಬಂದು ಬಿದ್ದಿಲ್ಲ, ಅದು
ಮೊದಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಕೋಶಗಳಿಂದ ಹುಟ್ಕೊಂಡಿದ್ದಾವೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನು ಕೊಡ್ತಾರೆ ಅಂದರೆ ಎಲ್ಲ ಅಂದರೆ ಜೀವಿಗಳೆಲ್ಲವೂ ತಮ್ಮ ದೇಹವನ್ನು ಜೀವಕೋಶಗಳಿಂದನೇ ಆಗಿದ್ದಾವೆ ಅಂತ ಹೇಳ್ತಾರೆ. ಏನು ಹೇಳಿ, ಇದೊಂದು ರೂಮಪ್ಪ, ಈ ರೂಮ್ ಯಾವುದರಿಂದ ಆಗಿದೆ, ಇಟ್ಟಿಗೆಗಳಿಂದನೇ ಆಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಇಟ್ಟಿಗೆಯಿಂದ ಕಟ್ಸಿದ್ದಾರೆ, ಓಕೆನಾ, ಬೇರೆದ್ರಿಂದ ಕಟ್ಸಿದ್ರೆ ಬೇರೆ ಹೇಳ್ತಿದ್ದ. ಹಾಗೆ ಜೀವಿಗಳು, ನಮ್ಮ ಜೀವಿಗಳು ಜೀವಕೋಶಗಳಿಂದನೇ ಆಗಿದ್ದಾವೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಯಾರು, ಶ್ವಾನ್ ಮತ್ತು ಸ್ಲೀಡನ್. ಮತ್ತು ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟರು, ಆ ಜೀವಿಗಳು ಎಲ್ಲಿಂದನೇ ಬಂದು ಬಿದ್ದಿಲ್ಲ, ಮೊದಲೇ ಆ ಜೀವಕೋಶಗಳು ಮೊದಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಕೋಶಗಳಿಂದ ಆಗಿದ್ದಾವೆ, ಅಂದರೆ ವಿಭಜನೆ ಆಗಿಬಿಟ್ಟು ಆ ಜೀವಿ ಆಗಿದ್ದಾವೆ ಅಂತೇಳಿ ಈ ಒಂದು ಸೆಲ್ ಥಿಯರಿ ಅಥವಾ ಕೋಶ ಸಿದ್ಧಾಂತ ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ಮಂಡಿಸ್ತಾರೆ. ಅದನ್ನು ಯಾರು ಮಂಡಿಸಿದ್ದಾರೆ ಅಂತಂದರೆ ಶ್ವಾನ್ ಮತ್ತು ಸ್ಲೀಡನ್. ಇಷ್ಟೇ ಅಪ್ಪ, ಸಿಂಪಲ್ ಆಗಿ ಏನಪ್ಪ, ಸೆಲ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಹೂಮ್, ಶ್ವಾನ್ ಆ್ಯಂಡ್ ಸ್ಲೀಡನ್. ಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು, ಶ್ವಾನ್ ಮತ್ತು ಸ್ಲೀಡನ್ ಅಂತಕ್ಕಂಥವ್ರು ಈ ಒಂದು ಕೋಶ ಸಿದ್ಧಾಂತವನ್ನು ಮಂಡಿಸಿರ್ತಾರೆ. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ, ಇಂಪಾರ್ಟೆಂಟ್. ನೋಡಿ ಇಲ್ಲಿ ಏನಿದ್ದಾವೆ ನೋಡಿ, ಪ್ರಪಂಚದಲ್ಲಿ ಅಥವಾ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಜೀವಕೋಶ, ಇಲ್ಲಿ ಕೋಶ ಅಂದರೂ ಅಷ್ಟೇ ಜೀವಕೋಶ ಅಂದರೂ ಅಷ್ಟೇ, ನಾನು ಸಿಂಪಲ್ಲಾಗಿ ಜೀವ ತೆಗೆದು ಬರೀ ಕೋಶ ಅಷ್ಟೇ ಬರೆದಿರ್ತೀನಿ, ಡೋಂಟ್ ಕನ್ಫ್ಯೂಸ್, ಆಯಿತಾ. ದೊಡ್ಡ ಜೀವಕೋಶ, ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರ್ತಕ್ಕಂಥ ದೊಡ್ಡ ಜೀವಕೋಶ ಯಾವುದಪ್ಪ ಅಂತ ಕೇಳಿದ್ರೆ ನೋಡಿ, ಮೊಟ್ಟೆ. ಯಾವುದರ ಮೊಟ್ಟೆ, ಉಷ್ಟ್ರಪಕ್ಷಿಯ ಮೊಟ್ಟೆ. ಉಷ್ಟ್ರಪಕ್ಷಿಯ ಮೊಟ್ಟೆ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಜೀವಕೋಶ. ಗೊತ್ತಿರಲಿ, ಆ ಮೊಟ್ಟೆ ಎಲ್ಲ ಸೇರಿಸಿ ಒಂದೇ ಜೀವಕೋಶ. ಸುಮಾರು ಎಷ್ಟಪ್ಪ ಅಂದರೆ 1 ರಿಂದ 1.5 kg ಇರ್ತದೆ. ಮೊಟ್ಟೆ ವೇಟ್ ಎಷ್ಟಪ್ಪ ಅಂದರೆ 1 ರಿಂದ 1.5 kg ಅಷ್ಟು ಇರ್ತದೆ. ಸೊ ಅದಕ್ಕೋಸ್ಕರನೇ ಅತ್ಯಂತ ದೊಡ್ಡ ಜೀವಕೋಶ ಯಾವುದಪ್ಪ ಅಂದರೆ ದ ಬಿಗ್ಗೆಸ್ಟ್ ಸೆಲ್ ಇನ್ ದ ಯೂನಿವರ್ಸ್ ಯಾವುದು ಅಂತಂದರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಸೊ ಹಾಗಾದರೆ ಯಾವುದಾದ್ರು ಒಂದು ಚಿಕ್ಕ ಜೀವಕೋಶನ ಇರಬೇಕು ತಾನೆ, ಯಾಕೆಂದರೆ ನಾವು ಸೈಟೋಮೀಟ್ರಿಂದ ಅಳೆದಾಗ ಮೈಕ್ರಾನ್ನಲ್ಲಿ ಇಷ್ಟು ಮೈಕ್ರಾನ್ ಬಂದರೆ ಇದು ಚಿಕ್ಕದು, ಇಷ್ಟು ಮೈಕ್ರಾನ್ ಬಂದರೆ ಇದು ದೊಡ್ಡದು, ಹೌದು ತಾನೆ, ಸೈಟೋಮೀಟ್ರ್ ಅಳಿತಕ್ಕಂಥದ್ದು, ಅದನ್ನು ಸ್ಟಡಿ ಮಾಡ್ತಕ್ಕಂಥ ಅಧ್ಯಯನ ಸೈಟಾಲಜಿ, ಓಕೆನಾ. ಸೊ ಆ ರೀತಿ ಮೈಕ್ರಾನ್ನಲ್ಲಿ ಅಳೆದಾಗ ಅತ್ಯಂತ ದೊಡ್ಡದು ಯಾವುದಪ್ಪ, ಉಷ್ಟ್ರಪಕ್ಷಿಯ ಮೊಟ್ಟೆ. ಹಾಗಾದರೆ ಅತ್ಯಂತ ಚಿಕ್ಕದು ಯಾವುದಪ್ಪ ನೋಡಿ, ಮೈಕೋಪ್ಲಾಸಮ್. ಎಕ್ಸಾಮಲ್ಲಿ ಭಾಳ ಸಾರಿ ಕೇಳಿದ್ದಾರೆ ಗೆಳೆಯರೆ, ದೊಡ್ಡ ಜೀವಕೋಶ ಯಾವುದು, ಚಿಕ್ಕ ಜೀವಕೋಶ ಯಾವುದು, ಬೇರೆ ಇರ್ತಕ್ಕಂಥದ್ದು ದೊಡ್ಡ ಮೂಳೆ ಯಾವುದು, ದೊಡ್ಡ ಮಾಂಸಖಂಡ ಯಾವುದು, ಅದು ನೆಕ್ಸ್ಟ್ ನಾನು ಮುಂದಿನ ಟಾಪಿಕಲ್ಲಿ ಹೇಳ್ತೀನಿ. ಯಾಕೆಂದರೆ ನಾವು ಈಗ ಬರೀ ಜೀವಕೋಶದಲ್ಲಿ ಮಾತ್ರ ಇದ್ದೀವಿ, ಅದು ಮೂಳೆ ಮತ್ತು ಮಾಂಸಖಂಡ ಇವೆಲ್ಲ ಅಂಗಾಂಶದಲ್ಲಿ ಬರ್ತವೆ. ಇದು ಜೀವಕೋಶ, ಅದು ಅಂಗಾಂಶ. ಕೆಲವೊಂದು ಜೀವಕೋಶಗಳನ್ನು ಸೇರಿಸಿದರೆ ನಾವು ಅಂಗಾಂಶ ಅಂತೇಳಿ ಕರಿತೀವಿ, ಕೆಲವೊಂದು ಅಂಗಾಂಶಗಳನ್ನು ಸೇರಿಸಿದರೆ ನಾವು ಒಂದು ಅಂಗ ಅಂತೇಳಿ ಕರಿತೀವಿ, ಕೆಲವೊಂದು ಅಂಗನ ಸೇರಿಸಿದರೆ ನಾವು ಒಂದು ಅಂಗವ್ಯೂಹ ಅಂತೇಳಿ ಕರಿತೀವಿ, ಕೆಲವೊಂದು ಅಂಗವ್ಯೂಹಗಳನ್ನು ಸೇರಿಸಿದರೆ ನನ್ನಂತೆ ಮನುಷ್ಯ ಆಗ್ತಾನೆ. ಎಕ್ಸಾಂಪಲ್, ನನ್ನಲ್ಲಿ ಜೀವಕೋಶ ಇದೆ, ಕೆಲವೊಂದು ಜೀವಕೋಶಗಳು ಸೇರಿಬಿಟ್ಟು ಅಂಗಾಂಶ ಆಗಿದೆ. ಎಕ್ಸಾಂಪಲ್, ಇದು ಮೇಲೆ ಚರ್ಮ ಮತ್ತು ಬೋನು ಮತ್ತು ಏನಪ್ಪ ಅಂದರೆ ರಕ್ತ, ಇವೆಲ್ಲ ಅಂಗಾಂಶಗಳು, ಅಂದರೆ ಟಿಶ್ಯೂ ಅಂತೇಳಿ ಕರಿತೀವಿ. ಆ ಕೆಲವೊಂದು ಅಂಗಾಂಶಗಳು ಸೇರಿ ಒಂದು ಅಂಗ ಆಗಿದೆ. ಎಕ್ಸಾಂಪಲ್, ಒಂದು ಹಾರ್ಟ್ ಒಂದು ಅಂಗ, ಲಂಗ್ಸ್ ಒಂದು ಅಂಗ, ಕಿಡ್ನೀಸ್ಗಳು ಮತ್ತು ಇವೆಲ್ಲ ಅಂಗಗಳು. ಈ ರೀತಿ ಕೆಲವೊಂದು ಅಂಗ ಸೇರಿಸಿ ಕೆಲವೊಂದು ಅಂಗವ್ಯೂಹ ಆಗಿರ್ತದೆ. ಎಕ್ಸಾಂಪಲ್, ಅಂಗವ್ಯೂಹ, ಜೀರ್ಣಾಂಗವ್ಯೂಹ. ಜೀರ್ಣಾಂಗವ್ಯೂಹದಲ್ಲಿ ಬಾಯಿ ಅಂತಕ್ಕಂಥ ಅಂಗ ಇರ್ತದೆ, ಆಮೇಲೆ ಅನ್ನನಾಳ ಅಂತಕ್ಕಂಥ ಅಂಗ ಇರ್ತದೆ, ಜಠರ ಅಂತಕ್ಕಂಥ ಅಂಗನಾಳ ಇರ್ತದೆ, ಆಮೇಲೆ ಸಣ್ಣ ಕರಳು ಅಂತಕ್ಕಂಥ ಅನ್ನನಾಳ ಇರ್ತದೆ, ದೊಡ್ಡ ಕರಳು ಅಂತಕ್ಕಂಥ ಅನ್ನನಾಳ ಎಲ್ಲ ಅಂಗಗಳಿರ್ತವೆ. ಸಣ್ಣ ಕರಳು ಅಂಗ, ದೊಡ್ಡ ಕರಳು ಅಂಗ, ಇವೆಲ್ಲವೂ ಅಂಗಗಳು ಸೇರಿ ಒಂದು ಅಂಗವ್ಯೂಹ ಆಗಿರ್ತದೆ. ಹಾಗಾದರೆ ಇಂಥ ಅಂಗವ್ಯೂಹಗಳು ಸೇರಿ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಅಥವಾ ಅನಿಮಲ್ ಅಥವಾ ಪ್ರಾಣಿ ಆಗ್ತದೆ ಅಥವಾ ಜೀವಿ ಆಗ್ತದೆ, ಈ ರೀತಿ. ಆದರೆ ನಾವು ಈಗ ಎಲ್ಲಿದ್ದೀವಪ್ಪ ಅಂತಂದರೆ ವೆರಿ ಬೇಸಿಕ್, ಅಂದರೆ ಜೀವಕೋಶದಲ್ಲಿದ್ದೀವಿ. ನಾವು ಇನ್ನೂ ಬರೀ ಜೀವಕೋಶದಲ್ಲಿ ಮಾತಾಡ್ತಾ ಇದ್ದೀವಿ, ನಾವಿನ್ನೂ ಅಂಗಾಂಶಕ್ಕೆ ಹೋಗಿಲ್ಲ, ಅಂಗಕ್ಕೆ ಹೋಗಿಲ್ಲ, ಅಂಗವ್ಯೂಹಕ್ಕೆ ಹೋಗಿಲ್ಲ, ಜೀವಿಗೆ ಹೋಗಿಲ್ಲ. ನೆನಪಿರಲಿ ಇಷ್ಟು. ಹಾಗಾದರೆ ದೊಡ್ಡ ಜೀವಕೋಶ ಯಾವುದು ಗೆಳೆಯರೆ? ಉಷ್ಟ್ರಪಕ್ಷಿಯ ಮೊಟ್ಟೆ. ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸಮ್. ಸರ್ ಮೈಕೋಪ್ಲಾಸಮ್ ಹೆಂಗೆ ನೆನ್ಪಿಡ್ಬೇಕು ಸರ್? ಅದೇನು ಸರ್ ಹೇಳಿ? ಅದು ಮೈಕೋಪ್ಲಾಸಮ್ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ. ಭಾಳ ಜನರಿಗೆ ಮೈಕೋಪ್ಲಾಸಮ್ ಅಂದ್ಕೊಂಡಿರ್ತಾರೆ. ಅದೇನಂತ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಗೊತ್ತಿರಲ್ಲ, ಸ್ವಲ್ಪ ತಿಳ್ಕೊಳ್ಳಿ. ಇದು ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಇದು ಒಂದು ಬ್ಯಾಕ್ಟೀರಿಯಾ ಜೀವಿ. ಹಾಗಾದರೆ ಜೀವಕೋಶವನ್ನು ಪರಿಚಯಿಸಿದವರು ರಾಬರ್ಟ್ ಹುಕ್ 1665 ಇಸ್ವಿ, ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಶ್ವಾನ್ ಮತ್ತು ಸ್ಲೀಡನ್. ಆಮೇಲೆ ದೊಡ್ಡ ಜೀವಕೋಶ ಅಂತಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆ, ಚಿಕ್ಕ ಜೀವಕೋಶ ಅಂದರೆ ಮೈಕೋಪ್ಲಾಸಮ್. ಎಸ್ ಗೆಳೆಯರೆ, ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್, ಈಗ ನಾವು ಓವರಾಲ್ ಆಗಿ ನೋಡಿದ್ದೀವಿ. ಏನು?
ಓವರಾಲ್ ಆಗಿ ದೊಡ್ಡ ಜೀವಕೋಶ, ಚಿಕ್ಕ ಜೀವಕೋಶ. ಹಾಗಾದರೆ ಮನುಷ್ಯನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ತಾನೆ, ಯಾವುದಪ್ಪ ದೊಡ್ಡದು ಯಾವುದು ಚಿಕ್ಕದು, ಇದು ಇಂಪಾರ್ಟೆಂಟ್ ತಾನೆ. ಎಸ್, ಯಾಕೆಂದರೆ ನಾವೆಲ್ಲನೂ ಹೇಳ್ಕೊಂಡಾಗ ಮನುಷ್ಯನಿಗೆ ಹೋಲಿಸ್ಕೊಂಡು ಕೆಲವೊಂದು ಹೇಳ್ಬೇಕು. ಬಿಕಾಸ್ ಮನುಷ್ಯ ಶ್ರೇಷ್ಠ ಜೀವಿ, ಅಂದರೆ ಅವನ ಬಗ್ಗೆ ಪ್ರತಿಯೊಂದು ನಾವು ಸ್ಟಡಿ ಮಾಡಬೇಕು. ಈಗ ಮಾನವನಲ್ಲಿ ದೊಡ್ಡ ಜೀವಕೋಶ ಯಾವುದಪ್ಪ? ಹಾಗಾದರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆವಾಗ ದೊಡ್ಡ ಜೀವಕೋಶ ಅಂದ ತಕ್ಷಣ ಉಷ್ಟ್ರಪಕ್ಷಿ ಮೊಟ್ಟೆ ಅದು ಆಪ್ಷನಲ್ಲಿ ಇರ್ತದೆ. ಬಟ್ ಇಲ್ಲಿ ಏನು ಕೇಳ್ತೇನೆ, ಮಾನವನಲ್ಲಿರ್ತಕ್ಕಂಥ ದೊಡ್ಡ ಜೀವಕೋಶ. ಎಸ್, ಹಾಗಾದರೆ ಮಾನವನಲ್ಲಿರ್ತಕ್ಕಂಥ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದಾಗಿ ನೀವೇನು ಬರೀಬೇಕು ನೋಡಿ. ಮಾನವನಲ್ಲಿರ್ತಕ್ಕಂಥ ದೊಡ್ಡ ಜೀವಕೋಶ ಅಂತಂದರೆ ಇಲ್ಲಿ ಯಾವುದಿದೆ? ಅಂಡಾಣು. ವಿಚ್ ಈಸ್ ದ ಬಿಗ್ಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕೇಳಿದ್ರೆ ಓವಮ್ ಅಂತ ಕರೀತಾರೆ. ಇದು ಸ್ತ್ರೀಯರಲ್ಲಿ ಕಂಡು ಬರ್ತದೆ, ಪುರುಷರಲ್ಲಿ ಕಂಡು ಬರುವುದಿಲ್ಲ. ಓಕೆನಾ? ದೊಡ್ಡ ಜೀವಕೋಶ ಎಲ್ಲಿ? ಅಂಡಾಣು. ಸ್ತ್ರೀಯರಲ್ಲಿ ಕಂಡು ಬರ್ತಕ್ಕಂಥ ಅಂಡಾಣು ಇದೇ ಏನಪ್ಪ ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ನಿಂದ ಬಿಡುಗಡೆ ಆಗ್ತದೆ. ಯಾವಾಗ ವೀರ್ಯಾಣು ಜೊತೆ ಸೇರಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸಂತಾನೋತ್ಪತ್ತಿ ಆಗ್ತದೆ. ಮುಂದೆ ಅದು ಒಂದು ಸಂತಾನೋತ್ಪತ್ತಿಯ ಒಂದು ನಾನು ಟಾಪಿಕ್ ಹೇಳ್ಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ ಎಲ್ಲ. ಓಕೆನಾ? ಇಲ್ಲಿ ತಿಳ್ಕೊಳ್ಳಿ ಅಷ್ಟೇ. ಯಾವುದು ದೊಡ್ಡ ಜೀವಕೋಶ ಮಾನವನಲ್ಲಿ ಅಂತಂದರೆ ಅಂಡಾಣು, ದಟ್ ಈಸ್ ಓವಮ್. ಹಾಗಾದರೆ ಅದರ ವಿರುದ್ಧ ಚಿಕ್ಕದು ಯಾವುದಪ್ಪ ಅಂತಂದರೆ ಪುರುಷರಲ್ಲಿರ್ತಕ್ಕಂಥ ವೀರ್ಯಾಣು, ದಟ್ ಈಸ್ ಸ್ಪರ್ಮ್ ಅಂತಕ್ಕಂಥದ್ದು ಇದು ಒಂದು ಚಿಕ್ಕದು. ಹೆಂಗಿರ್ತದೆಪ್ಪ ಅಂದರೆ ಸ್ಪರ್ಮು ಈ ರೀತಿಯಾಗಿರ್ತದೆ. ಒಂದು ಜೀವಕೋಶ ಇರ್ತದೆ, ಇದಕ್ಕೊಂದು ಬಾಲ ಇರ್ತದೆ, ಅರ್ಥ ಆಯ್ತಾ? ಈ ರೀತಿ ಸ್ಪರ್ಮ್ ಇರ್ತದೆ. ಇದು ಒಂದು ಜೀವಕೋಶ. ಎಲ್ಲ ಜೀವಕೋಶಗಳಿಗೆ ಕೂಡ ನಡೆಯೋದಕ್ಕಾಗಲ್ಲ. ಎಕ್ಸಾಂಪಲ್, ಈ ಒಂದು ಅಂಡಾಣು ಅಂತಕ್ಕಂಥ ಓವಮ್ ಅಂತಕ್ಕಂಥ ಜೀವಕೋಶಕ್ಕೆ ನಡೆಯೋಕ್ಕಾಗಲ್ಲ, ಅಂದರೆ ಕುಂತಲ್ಲೇ ಕೂಡ್ತದೆ. ಇದು ಸ್ಪರ್ಮ್ ಅಥವಾ ವೀರ್ಯಾಣು ಅಂತಕ್ಕಂಥದ್ದು ಹೋಗೋದಕ್ಕೆ ಅದಕ್ಕೆ ಬಾಲ ಇದೆ, ಅದಕ್ಕೆ ನಡ್ಕೊಂಡು ಹೋಗ್ತದೆ. ಅದಕ್ಕೆ ಎಲ್ಲಿ ಸ್ತ್ರೀ ಇರ್ತದೆ ಅಲ್ಲೇ ಪುರುಷ ಹೋಗ್ತದೆ. ಇದು ಅಂದರೆ ಎಲ್ಲಿ ಸ್ತ್ರೀಯರ ಒಂದು ಇದು ಇರ್ತದೆ, ಅಂಡಾಣು ಇರ್ತದೆ, ಅಲ್ಲೇ ಪುರುಷರ ಈ ಒಂದು ಸ್ಪರ್ಮ್ ಹುಡ್ಕೊಂಡು ಹೋಗ್ತದೆ. ಬಟ್ ಸ್ತ್ರೀಯರದ ಅಂಡಾಣು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತದೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಇದು ಸ್ಪರ್ಮ್ ಹೋಗ್ಬಿಟ್ಟು ಅಲ್ಲಿ ಕೂಡ್ತದೆ. ಕೂಡಿ ನೆಕ್ಸ್ಟ್ ಮತ್ತೆ ಬಂದು ಗರ್ಭಕೋಶದಲ್ಲಿದ್ದು ಅದು ಸಂತಾನೋತ್ಪತ್ತಿ ಕಂಟಿನ್ಯೂ ಆಗ್ತಾ ಇರ್ತದೆ. ಅದಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಈ ಒಂದು ಸ್ಪರ್ಮ್ನಲ್ಲಿ ಇರ್ತಕ್ಕಂಥ ಒಂದು ಟೇಲ್ ಅಥವಾ ಬಾಲ. ಎಸ್, ಹಾಗಾದರೆ ದೊಡ್ಡ ಜೀವಕೋಶ ಅಂಡಾಣು, ಚಿಕ್ಕ ಜೀವಕೋಶ ವೀರ್ಯಾಣು, ದಟ್ ಈಸ್ ಸ್ಪರ್ಮ್ ಆ್ಯಂಡ್ ಓವಮ್. ಹಾಗಾದರೆ ಅತ್ಯಂತ ಉದ್ದವಾದ ಜೀವಕೋಶ ಯಾವುದಪ್ಪ? ಮಾನವನಲ್ಲಿರ್ತಕ್ಕಂಥ ಉದ್ದವಾದ ಜೀವಕೋಶ ಯಾವುದು? ಎಸ್, ದಟ್ ಈಸ್ ನ್ಯೂರಾನ್. ಏನು ಸರ್ ಇದು? ದೊಡ್ಡದು ಅಂದರೆ ಏನು ಸರ್? ಉದ್ದ ಅಂದರೆ ಏನು ಸರ್? ಉದ್ದ ಅಂತಂದರೆ ನೋಡಿ ಈ ರೀತಿ. ದೊಡ್ಡದು ಅಂದರೆ ಆಕಾರದಲ್ಲಿ ದೊಡ್ಡದು, ಚಿಕ್ಕದು ದೊಡ್ಡದು. ಉದ್ದ ಅಂದರೆ ಲೆಂತಲ್ಲಿ. ದೊಡ್ಡದು ಅಂದರೆ ಬಿಗ್ ಅಥವಾ ಲಾರ್ಜೆಸ್ಟ್ ಅಂತೇಳಿ. ಓಕೆನಾ? ಈ ಉದ್ದ ನೋಡಿ ಇದು ಹೆಂಗಿರ್ತದೆಪ್ಪ ಅಂದರೆ ನಿಮಗೆ ನೋಡಿ ಹಿಂಗಿರ್ತದೆ. ಇದು ನ್ಯೂರಾನ್ ಅಂತಂದರೆ ಇದು ಎಲ್ಲಿರ್ತಾವೆ ಸರ್? ಹಾಗಾದರೆ ಇದು ಎಲ್ಲಿರ್ತದೆ ಸರ್? ನ್ಯೂರಾನ್ ಎಲ್ಲಿರ್ತದೆ ಸರ್? ಇದು ನರ ವ್ಯವಸ್ಥೆಯ ಒಂದು ಅತ್ಯಂತ ಚಿಕ್ಕದಾದಂಥ ಒಂದು ಯೂನಿಟ್, ಘಟಕ. ಏನು? ನರ ವ್ಯವಸ್ಥೆಯ ಚಿಕ್ಕ ಘಟಕಕ್ಕೆ ನಾವು ನ್ಯೂರಾನ್ ಅಥವಾ ಕನ್ನಡದಲ್ಲಿ ನರಕೋಶ ಅಂತೇಳಿ ಕರಿತೀವಿ. ಸರ್, ಅತ್ಯಂತ ಉದ್ದವಾದಂಥ ಜೀವಕೋಶ ಯಾವುದು ಸರ್ ಅಂತಂದಾಗ ನಾವು ಕನ್ಫ್ಯೂಸ್ ಮಾಡಿಕೊಂಡು ಅಂಡಾಣು ಆಗ್ಬಿಡ್ತಿದ್ವಿ ಸರ್. ಅದು ದೊಡ್ಡದಲ್ಲ ಸರ್. ಅದಕ್ಕೆ ಯಾಕೆಂದರೆ ದೊಡ್ಡದಕ್ಕೆ ಉದ್ದದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ದೊಡ್ಡದು ಯಾವುದು ಅಂದರೆ ಅಂಡಾಣು, ಚಿಕ್ಕದು ವೀರ್ಯಾಣು, ಉದ್ದ ಇರ್ತಕ್ಕಂಥದ್ದು ನ್ಯೂರಾನ್. ಹೆಂಗಿರ್ತದೆ? ಹಿಂಗಿರ್ತದೆ ನೋಡಿ. ಇಲ್ಲಿ ಜೀವಕೋಶ, ಈ ಕೋಶ ಕೇಂದ್ರ ಇರ್ತದೆ. ಆಮೇಲೆ ನೆಕ್ಸ್ಟು ಇಲ್ಲಿ ಹಿಂಗಿರ್ತದೆ. ಓಕೆನಾ? ಸೈಟೋಪ್ಲಾಸಮ್ ಎಲ್ಲ ಇರ್ತದೆ. ಮುಂದೆ ನೋಡೋಣ ಏನಂತೇಳಿ. ಒಂದು ಗೊತ್ತಿರಲಿ ನೋಡಿ, ಇಂಪಾರ್ಟೆಂಟು. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ನೋಡಿ, ಉದ್ದ ಕೋಶ ನೋಡಿದೆ. ಹೆಚ್ಚು ಕೋಶ ವಿಭಜನೆ ಎಲ್ಲಾಗ್ತದಪ್ಪ? ಹೆಚ್ಚು ಕೋಶ ವಿಭಜನೆ ಎಲ್ಲಾಗ್ತದೆ? ನಮ್ಮ ದೇಹದಲ್ಲಿ ಯಾವ ಒಂದು ಭಾಗಕ್ಕೆ ಹೆಚ್ಚು ಕೋಶ ವಿಭಜನೆ ಆಗ್ತದೆ ಅಂತಂದರೆ ನೋಡಿ, ಯಕೃತ್ ಅಥವಾ ಯಕೃತ್ತಿಗೆ ಇನ್ನೊಂದೇನು ಅಂತ ಕರಿತೀವಿ ಹೆಸರು ನಾವು? ಯಕೃತ್ತಿಗೆ ಕನ್ನಡದಲ್ಲಿ ಲಿವರ್ ಅಂತ ಎಲ್ಲರೂ ಹೇಳ್ತೀರ. ಈಗ ಲಿವರ್ ಇದು ಇಂಗ್ಲೀಷಲ್ಲಿ ಆಯಿತು. ಕನ್ನಡದಲ್ಲಿ ಪಿತ್ತಜನಕಾಂಗ. ಕನ್ನಡದಲ್ಲಿ ಯಕೃತ್ತಿಗೆ ಇನ್ನೊಂದೇನಂತ ಕರೀತಾರೆ? ಪಿತ್ತಜನಕಾಂಗ. ಯಕೃತ್ ಅಂದರೂ ಅಷ್ಟೇ, ಪಿತ್ತಜನಕಾಂಗ ಅಂದರೂ ಅಷ್ಟೇ, ಲಿವರ್ ಅಂದರೂ ಅಷ್ಟೇ. ಹಾಗಾದರೆ ಇಲ್ಲಿ ಮಾತ್ರ ಕೋಶ ವಿಭಜನೆಗಳು ಹೆಚ್ಚು ವಿಭಜನೆ ಆಗ್ತಾ ಇರ್ತವೆ. ಅಂದರೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತ ತಿಳ್ಕೊಳ್ಳಿ, ಬೇಗ ವಾಸಿ ಆಗಿಬಿಡ್ತದೆ. ಅದಕ್ಕೋಸ್ಕರ ನೀವು ಯಾರಾದರೂ ಮತ್ತೇನಾದ್ರು ಚಾಕುತ್ತನ್ನು ಚುಚ್ಚಬೇಕು ಅಂತಂದರೆ ಇಲ್ಲಿ ಬೇಡ ಇಲ್ಲಿ ಚುಚ್ಚ ಅನ್ಬೇಕು ನೀವು. ಯಾಕೆ ಹೇಳಿ? ಈ ಸೈಡಲ್ಲಿ ಇರ್ತದೆ. ಈ ಸೈಡಲ್ಲಿ ಏನಿರ್ತದೆ? ಲಿವರ್ ಇರ್ತದೆ. ಈ ಲಿವರ್ ಏನು ಚುಚ್ಚಿದ್ರು ಕೂಡ ಏನಾಗಲ್ಲ. ಒಂದು 2 ದಿನದಲ್ಲಿ ಮತ್ತೆ, ಅಂದರೆ 2 ದಿನ ಅಂದರೆ ಸ್ವಲ್ಪ ಸಮಯ ಸಿಕ್ಕರೆ ಮತ್ತೆ ವಾಸಿ ಆಗಿಬಿಡ್ತದೆ. ಯಾಕೆ ಹೇಳಿ? ಹೆಚ್ಚು ಒಂದು
ವಿಭಜನೆ ಆಗ್ತಾ ಇರ್ತದೆ. ಈಗ ನಮ್ಗೆ ಎಲ್ಲಿನ ಗಾಯ ಆಯಿತು ಅಂದರೆ ಗಾಯ ಹೆಂಗೆ ವಾಸಿ ಆಗ್ತದೆ ಹೇಳಿ? ಇಲ್ಲಿ ಗಾಯ ಆಯ್ತಪ್ಪ, ಇಲ್ಲಿ ಒಂದು ಸ್ವಲ್ಪ ಮಾಂಸಖಂಡ ಹೋಯ್ತು, ನೆಕ್ಸ್ಟ್ ಅದನ್ನ ನಾವು ಫುಲ್ ಮಾಡ್ಬೇಕಂದ್ರೆ ಅಲ್ಲಿ ಕೋಶ ವಿಭಜನೆಗಳಾಗಬೇಕು. ಕೋಶ ವಿಭಜನೆಗಳಾಗ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ರೈಬೋಸೋಮ್ ಹೇಳ್ತಾನೆ ಬೇಗ ಬೇಗ ಪ್ರೋಟೀನ್ ಮಾಡ್ಕೊಂಡು ಬೇಗ ಬೇಗ ಪ್ರೋಟೀನ್ ಕಳಿಸಲ್ಲಿ, ಯಾಕಂದರೆ ಇಲ್ಲೆಲ್ಲ ತೆಗ್ಬಿದ್ದೈತೆ, ಇದನ್ನೆಲ್ಲ ಮುಚ್ಚಬೇಕು ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಅವ್ರು ಯಾರು ಹೇಳ್ತಾರಪ್ಪ ಅಂದ್ರೆ ನ್ಯೂಕ್ಲಿಯಸ್ ಹೇಳ್ತಾನೆ, ಎಲ್ಲ ನ್ಯೂಕ್ಲಿಯಸ್ ಕಂಟ್ರೋಲರ್ ಎಲ್ಲ ಅವ್ನು ಹೇಳ್ತಾನೆ. ಅದಕ್ಕೆ ಪ್ರಕ್ಕಂಗೆಲ್ಲ ರೈಬೋಸೋಮ್ ಪ್ರೋಟೀನ್ ರೆಡಿ ಮಾಡ್ತಾನೆ. ಪ್ರೋಟೀನ್ ಹೋಗ್ಬಿಟ್ಟು ಇಲ್ಲೆಲ್ಲ ಕುತ್ಕೊಳ್ತದೆ. ಯಾಕಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ ಅಂದರೆ ಯಾರು? ಪ್ರೋಟೀನ್ಸ್. ನಮ್ಮ ದೇಹ ರಚನೆ ಆಗಬೇಕಂದ್ರೆ ಏನು ಬೇಕು? ಜಾಸ್ತಿ ಪ್ರೋಟೀನ್ ಬೇಕು. ಸೊ ಅದಕ್ಕೆ ಇಲ್ಲಿ ಈಗ ಒಟ್ಟಾರೆಯಾಗಿ ಜೀವಕೋಶಗಳು ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಅದನ್ನು ಫುಲ್ ಆಗ್ತವೆ. ಆಗಬೇಕಂದ್ರೆ ಏನಾಗಬೇಕು? ಕೋಶ ವಿಭಜನೆ ಆಗಬೇಕು. ಆ ರೀತಿ ಕೋಶ ವಿಭಜನೆಗಳು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಆಗ್ತದಪ್ಪ ಅಂತ ಕೇಳಿದರೆ ಲಿವರ್ ಅಥವಾ ಯಕೃತ್ ಅಥವಾ ಪಿತ್ತಜನಕಾಂಗ. ಇದೇನಪ್ಪ ಅಂತಂದರೆ ಬೈಲ್ ಜ್ಯೂಸ್ ಅಂತೇಳಿ ಅಥವಾ ಬೈಲ್ ಜ್ಯೂಸ್ ಅಂತೇಳಿ ಒಂದು ಸ್ರವಿಕೆಯನ್ನು ಸ್ರವಿಸುತ್ತೆ. ಅದೇನಪ್ಪ ಅಂದರೆ ಫ್ಯಾಟನ್ನು ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ಫ್ಯಾಟ್ ಜೀರ್ಣ ಆಗೋದಕ್ಕೆ ಯಕೃತ್ನಲ್ಲಿರ್ತಕ್ಕಂಥ ಒಂದು ಗಾಲ್ ಬ್ಲಾಡರ್ ಇರ್ತದೆ, ಅದು ಬೈಲ್ ಜ್ಯೂಸ್ ಅಂತ ತಗೊಂಡು ರಿಲೀಸ್ ಮಾಡ್ತದೆ, ಅದರಿಂದ ಹೆಲ್ಪ್ ಆಗ್ತದೆ. ಗೊತ್ತಿರಲಿ, ಅದು ನೆಕ್ಸ್ಟ್ ಹೇಳೋಣ. ಬಟ್ ಜೀವಕೋಶಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಹೇಳೋಣ ನೋಡಿ. ಹಾಗಾದರೆ ಇನ್ನೊಂದು ಅದಕ್ಕೆ ತದ್ವಿರುದ್ಧವಾಗಿ ಕೋಶ ವಿಭಜನೆ ರಹಿತ. ಸರ್ ಇದು ಸಾಧ್ಯನಾ? ಯಾವ ಒಂದು ಜೀವಕೋಶದಲ್ಲಿ ವಿಭಜನೆನೇ ಆಗಲ್ಲ ನೋಡಿ. ನ್ಯೂರಾನ್, ನಾನು ಇಲ್ಲಿ ಚಿತ್ರ ಹಾಕಿದ್ದೀನಿ, ನಿಮಗೆ ಅಬ್ಸರ್ವ್ ಮಾಡ್ಬೋದು. ಎಲ್ಲಿದೆ ನ್ಯೂರಾನ್? ಇದು ಐ ಥಿಂಕ್ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ನ್ಯೂರಾನಲ್ಲಿ ಏನಂತಂದರೆ ವಿಭಜನೆ ಆಗಲ್ಲಂತೆ. ಸರ್ ಯಾಕೆ ಸರ್? ಮುಂದೆ ಹೇಳ್ತೀನಿ ನಿಮ್ಗೆ. ಹಂಗೆ ಅದು ಯಾವ ಒಂದು ಪಾಯಿಂಟ್ ಇದರಲ್ಲಿ ಇಲ್ಲ, ಅದು ಯಾವ ಒಂದು ಕಣದಂಗ ಇದರಲ್ಲಿಲ್ಲ, ಅದು ಕೋಶ ವಿಭಜನೆಗೆ ಹೆಲ್ಪ್ ಮಾಡ್ತದೆ ನೋಡಿ. ಇದರಲ್ಲಿ ಸೆಂಟ್ರಿಯೋಲ್ ಅಥವಾ ಸೆಂಟ್ರೋಸೋಮ್ ಅಂತಕ್ಕಂಥದ್ದು ಒಂದು ಕಣದಂಗ ಇಲ್ಲ. ಅದು ಇಲ್ಲದೆ ಇರುವುದರಿಂದ ಇಲ್ಲಿ ವಿಭಜನೆ ಆಗುವುದಿಲ್ಲ, ನ್ಯೂರಾನಲ್ಲಿ ವಿಭಜನೆ ಆಗುವುದಿಲ್ಲ. ಓಕೆನಾ? ಆ ಸೆಂಟ್ರೋಸೋಮ್ ಅಥವಾ ಸೆಂಟ್ರಿಯೋಲ್ ಅಂತಂದರೆ ನೆಕ್ಸ್ಟ್ ಹೇಳ್ತೀನಿ. ಅದು ಕೋಶ ವಿಭಜನೆ ಆಗೋದಕ್ಕೆ ಬೇಕಾಗಲೇ ಅಂದರೆ ಅವಶ್ಯಕತೆ ಇರಬೇಕಾದಂಥ ಒಂದು ಕಣದಂಗ. ಹಾಗಾದರೆ ಇಷ್ಟನ್ನು ನೋಡಿ. ಮಾನವನಲ್ಲಿ ದೊಡ್ಡ ಕೋಶ ಯಾವುದು? ಅಂಡಾಣು. ಚಿಕ್ಕ ಕೋಶ ಸ್ಪರ್ಮ್ ಅಥವಾ ವೀರ್ಯಾಣು. ಉದ್ದವಾದ ಕೋಶ ನ್ಯೂರಾನ್. ಕೋಶ ವಿಭಜನೆ ಹೆಚ್ಚು ಆಗ್ತಕ್ಕಂಥ ಭಾಗ ಲಿವರ್. ಕೋಶ ವಿಭಜನೆ ಆಗದೇ ಇರತಕ್ಕಂಥ ಭಾಗ ಮೆದುಳು. ಅಥವಾ ಮೆದುಳು ಎಲ್ಲಿರ್ತದೆ? ಇದೆ ನ್ಯೂರಾನ್ಸ್ ಎಲ್ಲಿರ್ತವೆ? ನರ್ವಸ್ ಸಿಸ್ಟಮ್ಸ್. ಎಲ್ಲ ನರಗಳಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಅಲ್ಲೆಲ್ಲ ಇರ್ತವೆ ನರ್ವಸ್ ಸಿಸ್ಟಮ್. ಅಲ್ಲಿ ಕೋಶ ವಿಭಜನೆ ಆಗೋದಿಲ್ಲ. ಓಕೆನಾ? ಇಷ್ಟು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್, ಇದು ಇಂಟ್ರೊಡಕ್ಷನ್. ಭಾಳ ಜನರಿಗೆ ಅರ್ಥ ಆಗಿಲ್ಲ ಅಂತಂದರೆ ಬೇಜಾರಾಗಬೇಡಿ, ಇಲ್ಲಿಂದ ಅರ್ಥ ಮಾಡ್ಕೊಳ್ಳಿ ಸಾಕು. ದಟ್ ಈಸ್ ಫ್ಯಾಕ್ಚುವಲ್ ಕ್ವಶನ್ಸ್ ಅವೆಲ್ಲ. ಇದು ಮೇನ್. ಇದು ಸೆಲ್ ಅಂದರೆ ಏನು? ಸೆಲ್ ಹೆಂಗಿರ್ತದೆ? ಸೆಲ್ಲಲ್ಲಿ ಏನೇನು ಇರ್ತವೆ? ಜೀವಕೋಶ ಏನಪ್ಪ, ಅದು ಹೆಂಗಿರ್ತದೆ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳೋಣ. ಇದು ಮೇನ್ ಇಂಪಾರ್ಟೆಂಟ್. ಓಕೆನಾ? ಇಲ್ಲಿಂದ ನೀವು ತಿಳ್ಕೊಳ್ಳಿ. ಮೇನಾಗಿ ನೋಡಿ, ಜೀವಕೋಶದ ರಚನೆ ಅಥವಾ ಸ್ಟ್ರಕ್ಚರ್ ಆಫ್ ಸೆಲ್ ವಾಟ್ ಇಟ್ ಕಂಟೈನ್ಸ್. ನೋಡಿ, ಮೊದಲು ಇಂಪಾರ್ಟೆಂಟಾಗಿ ಯಾವುದೇ ಒಂದು ಜೀವಕೋಶವನ್ನು ನಾವು ನೋಡಿದಾಗ, ಯಾವುದನ್ನಾಗಿಲ್ಲ ಜೀವಕೋಶ, ಆ ಜೀವಕೋಶವನ್ನು ನಾವು ನೋಡಿದಾಗ ಮೊಟ್ಟ ಮೊದಲನೇದಾಗಿ ಆ ಜೀವಕೋಶದಲ್ಲಿ 3 ಭಾಗಗಳು ಕಂಡು ಬರ್ತಾವೆ. ಮೊಟ್ಟ ಮೊದಲ ಯಾವಪ್ಪ ನೋಡಿ, ಇಲ್ಲಿ 3 ಭಾಗಗಳು. ಅದು ಯಾವ 3 ಭಾಗಗಳು ಅಂತಂದರೆ, ನೋಡಿ ಈ ಕಲರಿಂದ ಬರ್ತೀನಿ ನೋಡಿ. 3 ಭಾಗಗಳು ಕಂಡು ಬರ್ತವೆ. ಏನಪ್ಪ ಅಂತಂದರೆ ನೋಡಿ, ಇದು ಒಂದು ಭಾಗ, ಇದು ಒಂದು ಭಾಗ, ಇದು ಒಂದು ಭಾಗ. ಏನಪ್ಪ ಇದು ಭಾಗ ಏನು ನೋಡಿ? ಸೂಪರ್ಫಿಷಿಯಲ್ ಅಂದರೆ ಜೀವಕೋಶದ ಮೇಲ್ಭಾಗದಲ್ಲಿರ್ತಕ್ಕಂಥ ಪೊರೆಗೆ ನಾವೇನಂತ ಕರಿತೀವಿ? ಕೋಶ ಪೊರೆ. ನೋಡಿ, ಕೋಶ ಪೊರೆ, ಇದು ಕೋಶ ಪೊರೆ. ಓಕೆನಾ? ಅದರ ಒಳಗಡೆ ಇರ್ತಕ್ಕಂಥ ಒಂದು ದ್ರವ ರೂಪದ ವಸ್ತುಗೆ ನಾವೇನಂತ ಕರಿತೀವಿ? ಕೋಶ ದ್ರವ್ಯ. ದಿಸ್ ಈಸ್ ಸೆಲ್ ಮೆಂಬ್ರೇನ್. ದಿಸ್ ಈಸ್ ಸೈಟೋಪ್ಲಾಸಮ್. ಕೋಶ ದ್ರವ್ಯ. The liquid portion of a cell, okay, that is cytoplasm. Okay na? The outer cover of a cell is called ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಓಕೆನಾ? ಹಾಗಾದರೆ ಒಳಗಡೆ ಒಂದು ಕೇಂದ್ರ ಭಾಗದಲ್ಲಿ ಇರ್ತದೆ, ಒಂದು ದೊಡ್ಡ ಅಂಗ ಇರ್ತದೆ. ಅದಕ್ಕೆ ಏನು ಕರಿತೀವಪ್ಪ ಅಂದರೆ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇದು ಇಂಗ್ಲೀಷಲ್ಲಿ. ಸರ್ ಕನ್ನಡದಲ್ಲಿ ಏನು ಸರ್? ಕೋಶ ಕೇಂದ್ರ.
ಕೋಶದಲ್ಲಿರ್ತಕ್ಕಂಥ ಕೇಂದ್ರಕ್ಕೆ ಕೋಶ ಕೇಂದ್ರ ಅಂತೇಳಿ ಕರಿತೀವಿ. ಇದು ಕೋಶ, ಇದರಲ್ಲಿ ಕೇಂದ್ರ ಇದೆ, ಇದಕ್ಕೆ ನಾವು ಕೋಶ ಕೇಂದ್ರ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಬರ್ಕೊಳ್ಳಿ ಗೆಳೆಯರೆ, ಕೋಶ ಕೇಂದ್ರ. ಹಾಗಾದರೆ ನಿಮಗಿಷ್ಟು ಗೊತ್ತಿರಲಿ, ಯಾವುದೇ ಒಂದು ಜೀವಕೋಶವನ್ನು ನಾವು ಪ್ರಿಮಾಫಿಸಿಯಲ್ ಅಥವಾ ಒಂದು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದಾಗ ಏನು ಸಿಗ್ತದೆ ಅಂತಂದರೆ ಇಷ್ಟು 3 ಭಾಗಗಳು ಸಿಗ್ತವೆ ಮೇನ್ ವಿಶೇಷವಾಗಿ. ಏನಪ್ಪ, ಒಂದು ಮೇಲೆ ಕೋಶ ಪೊರೆ ಇರ್ತದೆ, ಆಮೇಲೆ ನೆಕ್ಸ್ಟು ಕೋಶ ದ್ರವ್ಯ ಇರ್ತದೆ, ಆಮೇಲೆ ನ್ಯೂಕ್ಲಿಯಸ್ ಇರ್ತದೆ, ಒಳಗಡೆ ನ್ಯೂಕ್ಲಿಯಸ್ ಇರ್ತದೆ. ಇಷ್ಟು ನಿಮಗೆ ಗೊತ್ತಿರಲಿ. ನೋಡಿ ಇಲ್ಲಿ ಯಾವಿದಾವೆ, ಕೋಶ ಪೊರೆ ಇದೆ, ಅದಕ್ಕೆ ಸೆಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಆಮೇಲೆ ಕೋಶ ದ್ರವ್ಯ ಇದೆ, ಅದಕ್ಕೆ ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ. ಕೋಶ ಕೇಂದ್ರ, ಅದಕ್ಕೆ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಈ 3 ಗೊತ್ತಿರಲಿ, ಇಂಪಾರ್ಟೆಂಟ್, ವೆರಿ ಬೇಸಿಕ್ ಗೊತ್ತಿರಲಿ ನಿಮಗೆ. ಯಾವುದೇ ಒಂದು ಜೀವಕೋಶ ನೋಡಿದಾಗ ಅದರಲ್ಲಿ ಕೋಶ ಪೊರೆ ಇರ್ತದೆ, ಸೈಟೋಪ್ಲಾಸಮ್ ಇರ್ತದೆ, ನ್ಯೂಕ್ಲಿಯಸ್ ಇರ್ತದೆ. ನೀವು ಇಲ್ಲಿ ಇಂಗ್ಲೀಷಲ್ಲಿ ತಿಳ್ಕೊಳ್ಬೇಕು, ಬರೀ ಕನ್ನಡದಲ್ಲಿ ಅಂತ ತಿಳ್ಕೊಂಡು ಕೂತ್ಕೊಳ್ಬಾರ್ದು. ಅರ್ಥ ಆಯ್ತಾ? ಈ ಸೆಲ್ ಚಾಪ್ಟ್ರಲ್ಲಿ ಇಂಗ್ಲೀಷ್ ಎಷ್ಟಾಗುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಇಂಗ್ಲೀಷನ್ನು ತಿಳ್ಕೊಳ್ಬೇಕು. ನೋಡಿ, ದಿಸ್ ಈಸ್ ಸೆಲ್ ಮೆಂಬ್ರೇನ್, ದಿಸ್ ಈಸ್ ಸೈಟೋಪ್ಲಾಸಮ್, ದಿಸ್ ಈಸ್ ನ್ಯೂಕ್ಲಿಯಸ್. ಓಕೆನಾ? ಈ 3 ಭಾಗಗಳು ಅತ್ಯಂತ ಪ್ರಮುಖವಾಗಿ ಇರ್ತವೆ. ಸೊ ಹಾಗಾದರೆ ನೆಕ್ಸ್ಟು ಇನ್ನೊಂದು ಏನು ಉಳಿದಿದೆಯಪ್ಪ ನೋಡಿ, ಇಲ್ಲೇ ಏನೋ ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಇದೆ. ಸಸ್ಯಗಳಲ್ಲಿ ಕೋಶ ಭಿತ್ತಿ ಇರ್ತದಂತೆ. ಹಾಗಾದರೆ ಪ್ರಾಣಿಗಳಲ್ಲಿ ಇದರರ್ಥ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಸಸ್ಯಗಳಲ್ಲಿ ಇಲ್ಲಿದೆಯಲ್ಲ, ಇದ್ರ ಮೇಲೆ ಇನ್ನೊಂದು ಪೊರೆ ಇರ್ತದಂತೆ. ಅದು ಹೆಂಗಿರ್ತದೆ ಅಂದರೆ ಹಿಂಗೆ ರೌಂಡ್ ಆಗಿರಲ್ಲ ನೋಡಿ, ಈ ರೀತಿ ಚೌಕವಾಗಿರ್ತದೆ, ಅಂದರೆ ಸೆಲ್ಗಳು. ನೋಡಿ, ಇದು ಕೋಶ ಭಿತ್ತಿ, ಇದು ಕೋಶ ಭಿತ್ತಿ. ಕೋಶ ಭಿತ್ತಿ ಎಲ್ಲಿರ್ತದೆ? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸಸ್ಯಗಳಲ್ಲಿ, ಅಂದರೆ ಪ್ರಾಣಿಗಳಲ್ಲಿ ಇರೋದಿಲ್ಲ, ನನ್ನಲ್ಲಿ ಇರೋದಿಲ್ಲ, ನಿಮ್ಮಲ್ಲಿ ಇರೋದಿಲ್ಲ. ಯಾವುದು? ಕೋಶ ಭಿತ್ತಿ. ಕೋಶ ಭಿತ್ತಿಗೆ ಕೋಶ ಪೊರೆಗೆ ಭಾಳ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕೋಶ ಭಿತ್ತಿಗೆ ಇಂಗ್ಲೀಷಲ್ಲಿ ಸೆಲ್ ವಾಲ್ ಅಂತೇಳಿ ಕರೀತಾರೆ. ಭಾಳಷ್ಟು ಜನ ಸೆಲ್ ಮೆಂಬ್ರೇನ್ ಅಂತ ತಿಳ್ಕೊಳ್ತಾರೆ, ಯಾಕಂದ್ರೆ ಮೇಲಿರ್ತದಲ್ಲ ಅಂತಲ್ಲ. ಅಲ್ಲ, ಶೆಲ್ ವಾಲ್. ಓಕೆನಾ? ಇಲ್ಲಿ ಸೆಲ್ ವಾಲ್ ಇರೋದ್ರಿಂದ ಕನ್ನಡದಲ್ಲಿ ಕೋಶ ಭಿತ್ತಿನ ಇನ್ನೊಂದು ಹೆಸರು ಕರೀತಾರೆ. ಸೆಲ್ ಅಂದರೆ ಕೋಶ, ವಾಲ್ ಅಂದರೆ ಗೋಡೆ. ಕೋಶ ಗೋಡೆನೂ ಅಂತ ಕರೀತಾರೆ. ಮತ್ತು ಸರ್ ಇದ್ಯಾವ ಸರ್ ಕೋಶ ಗೋಡೆ ಹೇಳಿಲ್ಲ ಅಂತ ಅನ್ಬೇಡಿ. ಅರ್ಥ ಆಯ್ತಾ? ಕೋಶ ಭಿತ್ತಿ ಅಂದರೂ ಅಷ್ಟೇ, ಕೋಶ ಗೋಡೆ ಅಂತಂದ್ರೂ ಅಷ್ಟೇ. ಬೆಟರ್ ನೀವು ಕೋಶ ಭಿತ್ತಿ ಅಂತ ಯೂಸ್ ಮಾಡ್ಕೊಳ್ಳಿ. ಗೋಡೆ ಅಂದರೆ ಅಷ್ಟೊಂದು ಕರೆಕ್ಟಾಗಿ ಸೂಕ್ತ ಪದ ಆಗಲ್ಲ. ಕೋಶ ಭಿತ್ತಿ. ಈ ಕೋಶ ಭಿತ್ತಿ ಎಲ್ಲಿರ್ತದೆ? ಇದು ಸಸ್ಯ ಜೀವಕೋಶದ ಹೊರಗಡೆ ಕಂಡು ಬರ್ತದೆ, ಪ್ರಾಣಿಗಳಲ್ಲಿ ಕಂಡು ಬರುವುದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಹಾಗಾದರೆ ನೋಡಿ, ಒಂದು ಜೀವಕೋಶವನ್ನು ನಾವು ಸ್ಟಡಿ ಮಾಡಿದಾಗ ಮೇಲ್ನೋಟಕ್ಕೆ ನಮ್ಗೆ ಯಾವ್ಯಾವ ಕಾಣ್ತವೆ ಅಂದರೆ, ಅದರಲ್ಲಿ ಕೋಶ ಪೊರೆ ಕಾಣ್ತದೆ, ಆಮೇಲೆ ಕೋಶ ದ್ರವ್ಯ ಕಾಣ್ತದೆ, ಆಮೇಲೆ ಕೋಶ ಕೇಂದ್ರ ಕಾಣ್ತದೆ. ಸಸ್ಯಗಳಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕೋಶ ಭಿತ್ತಿ ಕಂಡು ಬರ್ತದೆ ಗೆಳೆಯರೇ, ಗೊತ್ತಿರಲಿ. ಕೋಶ ಪೊರೆ, ಸೆಲ್ ಮೆಂಬ್ರೇನ್, ಕೋಶ ದ್ರವ್ಯ, ಸೈಟೋಪ್ಲಾಸಮ್, ಕೋಶ ಕೇಂದ್ರ, ನ್ಯೂಕ್ಲಿಯಸ್, ಕೋಶ ಭಿತ್ತಿ, ಸೆಲ್ ವಾಲ್. ಇದು ಸೆಲ್ ವಾಲ್ ಲಾಸ್ಟ್ನೇದು ಬರೀ ಸಸ್ಯದಲ್ಲಿ ಮಾತ್ರ ಕಂಡು ಬರುತ್ತೆ. ಎಸ್, ಹಾಗಾದರೆ ಮುಂದೆ ಹೋಗೋಣ. ನೋಡಿ, ಈಗ 1 by 1 ನಾವು ನೋಡೋಣ. ಏನಪ್ಪ ಏನು ನೋಡಿದ್ವಿ ನಾವೆಲ್ಲ? ಒಂದು ಜೀವಕೋಶ ನೋಡಿದಾಗ ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಇದಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕ್ಲಾಸ್ ಕೇಳಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆದಷ್ಟು ನಾನು ಕರೆಕ್ಟಾಗಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಏನಿರ್ತದಪ್ಪ ಜೀವಕೋಶದಲ್ಲಿ? ಕೋಶ ಪೊರೆ ಇರ್ತದೆ, ಕೋಶ ದ್ರವ್ಯ ಇರ್ತದೆ, ಕೋಶ ಕೇಂದ್ರ ಇರ್ತದೆ. ಹಾಗಾದರೆ ನಾವು ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಕೋಶ ಪೊರೆನ ಅಧ್ಯಯನ ಮಾಡೋಣ, ತಿಳ್ಕೊಳ್ಳೋಣ ಅಷ್ಟೇ. ಏನು ಸಿಂಪಲ್ಲಾಗಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ? ನೋಡಪ್ಪ, ಏನು ಕೋಶ ಪೊರೆ ಅಂತಂದ್ರೆ ಏನು? ಇಂಗ್ಲೀಷಲ್ಲಿ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತಪ್ಪ? ನೋಡಿ, ಇದು ಯಾವುದರಿಂದ ಮಾಡಲ್ಪಟ್ಟಿರ್ತದೆ? ಇದು ಪ್ರೋಟೀನ್ ಮತ್ತು ಲಿಪಿಡ್. ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಮಾಡಲ್ಪಟ್ಟಿರ್ತದೆ. ಓಕೆನಾ? ಯಾವುದಪ್ಪ? ಕೋಶ ಪೊರೆ ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗಾದರೆ ಇದ್ರ ಕೆಲಸ ಏನಪ್ಪ? ಇದು ಕಾರ್ಯ ಏನಪ್ಪ ಇದ್ರದ್ದು ಕಾರ್ಯ ಅಂತಂದರೆ, ನೋಡಿ, ಆಕಾರ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಕೋಶ ಪೊರೆ ಹೊರಗಡೆ ಇರ್ತದೆ. ಎಲ್ಲಿ? ಅತ್ಯಂತ ಹೊರಗಡೆ ಇರ್ತದೆ. ಎಲ್ಲಿ? ಪ್ರಾಣಿ ಜೀವಕೋಶದಲ್ಲಿ. ಇದು ಇಂಪಾರ್ಟೆಂಟು. ಪ್ರಾಣಿ ಜೀವಕೋಶದಲ್ಲಿ ಇರ್ತಕ್ಕಂಥ ಅತ್ಯಂತ ಹೊರಪದರ ಯಾವುದು? ಕೋಶ ಪೊರೆ. ಸಸ್ಯ ಜೀವಕೋಶದಲ್ಲಿ ಇರ್ತಕ್ಕಂಥ ಅತ್ಯಂತ ಹೊರಪದರ ಯಾವುದು? ಕೋಶ ಪೊರೆ ಅಲ್ಲ, ಕೋಶ ಭಿತ್ತಿ. ಇಲ್ಲಿ ತೆಗ್ಗಲು ಬೀಳಬೇಡಿ. ಓಕೆನಾ? ಕೋಶ ಪೊರೆ ಅಲ್ಲ, ಅಲ್ಲಿ ಸಸ್ಯಗಳಲ್ಲಿ ಕೋಶ ಭಿತ್ತಿ, ದಟ್ ಈಸ್ ಸೆಲ್ ವಾಲ್. ದಿಸ್ ಈಸ್ ಸೆಲ್ ಮೆಂಬ್ರೇನ್. ಓಕೆನಾ? ಆಯಿತು. ಹಾಗಾದರೆ ನೋಡಿ, ಹೊರಗಡೆ ಇರೋದ್ರಿಂದ ಏನು ಮಾಡ್ತಾ ಇದ್ದು? ಆಕಾರ ಕೊಡ್ತದೆ ಮತ್ತು ಒಂದು ರಕ್ಷಣೆಯನ್ನು ಕೊಡ್ತದೆ. ಆಯಿತು. ನೆಕ್ಸ್ಟ್ ಏನಪ್ಪ? ನೋಡಿ, ಪ್ಲಾಸ್ಮಾ ಮೆಂಬ್ರೇನ್. ಹಾಗಾದರೆ ಸೆಲ್ ಮೆಂಬ್ರೇನ್ಗೂ ಪ್ಲಾಸ್ಮಾ ಮೆಂಬ್ರೇನ್ಗೆ ಏನು ಡಿಫ್ರೆನ್ಸು? ನಥಿಂಗ್ ಡಿಫ್ರೆನ್ಸ್. ಎರಡೂ ಒಂದೇ. ನಾವು ಹೊರಗಡೆ ಇರ್ತಕ್ಕಂಥದ್ದಕ್ಕೆ, ಈ ಸೆಲ್ ಅಂದರೆ ಕೋಶ,
ಪೊರೆಗೆ ಮೆಂಬ್ರೇನ್ ಅಂತ ಕರಿತೀವಿ. ಇಲ್ಲಿ ಅದರಲ್ಲಿ ಇರ್ತಕ್ಕಂಥದ್ದು ಪ್ಲಾಸ್ಮಾ ಇರ್ತದೆ, ಸೊ ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಪ್ಲಾಸ್ಮಾ ಮೆಂಬ್ರೇನ್ ಅಂದರೂ ಅಷ್ಟೇ, ಸೆಲ್ ಮೆಂಬ್ರೇನ್ ಅಂದರೂ ಅಷ್ಟೇ, ಡಿಫ್ರೆನ್ಸ್ ಬೇಡ. ಓಕೆನಾ. ಪ್ರಾಣಿಲಿ ಇರ್ತಕ್ಕಂಥ ಒಂದು ಸೆಲ್ ಕೋಶ ಪೊರೆಗೆ ನಾವೇನಂತ ಕರಿತೀವಿ, ಪ್ಲಾಸ್ಮಾ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಇದನ್ನು ಸಸ್ಯಗಳಲ್ಲಿ ಕರೆಯಲ್ಲ, ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಂದರೂ ಒಂದೇ, ಈ ಸೆಲ್ ಮೆಂಬ್ರೇನ್ ಅಂದರೂ ಒಂದೇ ಅಂತ ಹೇಳ್ಕೊಂಡು ಗೊತ್ತಿರಬೇಕು. ಅದು ಯಾವುದಪ್ಪ, ಮೇಲೆ ಇರ್ತಕ್ಕಂಥ ಪೊರೆ ಇದೇ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್, ಬೋತ್ ಆರ್ ಸೇಮ್. ಆಯ್ತು. ಹಾಗಾದರೆ ಈಗ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ಎಲ್ಲಿದ್ದೀವಿ, ಈಗ ನಾವು ಕ್ಲಾಸಲ್ಲಿದ್ದೀವಲ್ಲ, ಇಲ್ಲಿದ್ದೀವಿ ಅಂದರೆ ಇಲ್ಲಿ ನಿಂತ್ಕೊಂಡಿದ್ದೀವಿ, ಇಲ್ಲಿ ನಿಂತ್ಕೊಂಡಿದ್ದೀವಿ ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಹೊರಗಡೆ ನಿಂತ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಗೊತ್ತಾ, ನಾವು ಕೋಶ ಪೊರೆಯಿಂದ ಒಳಗಡೆ ಹೋಗ್ಬೇಕು. ಏನೇನಿದೆ ನೋಡೋಣ, ಸ್ಟಡಿ ಮಾಡೋಣ, ಸಿಂಪಲಾಗಿ ಸ್ಟಡಿ ಮಾಡೋಣ, ಎಲ್ಲ ಅರ್ಥ ತಿಳಿಸ್ತೀನಿ. ಆಯಿತಾ. ಈಗ ಕೋಶ ಪೊರೆಯಲ್ಲಿದ್ದೀವಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಎಸ್ ಐ ಆಮ್ ಈಗ ಕೋಶ ಪೊರೆಯಲ್ಲಿದ್ದೀನಿ. ಕೋಶ ಪೊರೆಯಿಂದ ಒಳಗಡೆ ಹೋದರೆ ಹಂಗೆ ಧುಮುಕಿದ್ರೆ ಅಲ್ಲಿ ಸಮುದ್ರದಂಥ ಒಂದು ಎಲ್ಲ ದ್ರವರೂಪದಿರ್ತದೆ. ಅಲ್ಲಿ ಏನಪ್ಪ ಅಂದರೆ ಕೋಶ ದ್ರವ್ಯ ಇರ್ತದೆ. ಆಮೇಲೆ ಕೋಶ ದ್ರವ್ಯದಲ್ಲಿ ಏನಿದೆ ನೋಡೋಣ. ಎಸ್, ಹಾಗಾದರೆ ಬನ್ನಿ ನನ್ನ ಜೊತೆ. ನೆಕ್ಸ್ಟ್ ಈ ಕೋಶ ಪೊರೆಯಿಂದ ನಾವು ಕೋಶ ದ್ರವ್ಯಕ್ಕೆ ಹೋಗೋಣ, ಒಳಗಡೆ ಏನೇನಿದೆ ಸರ್ಚ್ ಮಾಡೋಣ. ಆಯ್ತು. ಹಾಗಾದರೆ ಕೋಶ ಪೊರೆ ಗೊತ್ತಾಯ್ತಾ, ಅದು ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಮಾಡಲ್ಪಟ್ಟಿರ್ತದೆ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಅದ್ರದ್ದು ಏನಪ್ಪ ಅಂತಂದರೆ ಆಕಾರ ಮತ್ತು ರಕ್ಷಣೆ ನೀಡ್ತದೆ. ಇಲ್ಲಿ ಏನಪ್ಪ ಅಂತಂದರೆ ಇದು ಪ್ಲಾಸ್ಮಾ ಮೆಂಬ್ರೇನ್ ಅಂತಲೂ ಕರೀತಾರೆ ಇದಕ್ಕೆ. ಇದರಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಏನಂತಂದರೆ ನೋಡಿ, ಕೋಶ ಪೊರೆ, ಈ ಕೋಶ ಪೊರೆ ಕಾರ್ಯ ಇಂಪಾರ್ಟೆಂಟ್. ಏನಪ್ಪ ಕಾರ್ಯ ಅಂದರೆ ಏನು ಮಾಡ್ತದೆ ನೋಡಿ, ಇಲ್ಲಿ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನೋಡಿ, ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಅಂದರೆ ಏನು ಅರ್ಥ? ಇಟ್ ಆ್ಯಕ್ಟ್ ಆ್ಯಸ್ ಎ ಟ್ರಾಫಿಕ್ ಪೊಲೀಸ್. ನಿಯಂತ್ರಿಸುತ್ತೆ ಅಂದರೆ ಯಾರನ್ನ ಬಿಡಬೇಕು ಬಿಡ್ತಾರೆ, ಯಾರನ್ನ ಬಿಡಲ್ಲ ಅಂದರೆ ಪಾಸು ಕರೆಕ್ಟ್ ಎಲ್ಲ ಇದು ಡಾಕ್ಯುಮೆಂಟ್ಸ್ ಇರ್ತಾರೆ ಬಿಡ್ತಾರೆ, ಇಲ್ಲೇ ಇರೋ ಬಿಡಲ್ಲ. ಅಂದರೆ ಅದರ ಅರ್ಥ ಏನು ಗೊತ್ತಾ, ಇದಕ್ಕೆ ಯಾರು ಕರೆಕ್ಟ್ ಅನಿಸುತ್ತೆ ಅವ್ರಿಗೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಕೋಶ ಪೊರೆ ಎಲ್ಲಿ, ಕೋಶ ಪೊರೆ ಒಳಗಡೆ ಹೋಗೋದಕ್ಕೆ ಈ ಪೊರೆಯಿಂದ ಹಿಂಗೆ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬೇಕು. ಒಳಗಡೆ ಅಂದರೆ ಎಲ್ಲಿ, ಕೋಶ ದ್ರವ್ಯದೊಳಗೆ ಹೋಗ್ಬೇಕು. ಮತ್ತು ಕೋಶ ದ್ರವ್ಯದಿಂದ ಹೊರಗಡೆ ಬರಬೇಕು. ಹೊರಗಡೆ ಅಂದರೆ ಕೋಶ ದ್ರವ್ಯದಿಂದ ಕೋಶ ಪೊರೆ ಆದ್ಬಿಟ್ಟು ಬರಬೇಕು. ಅದಕ್ಕೆ ಕಂಟ್ರೋಲ್ ಮಾಡೋರು ಯಾರು, ಕೋಶ ಪೊರೆ. ಆ ಕೋಶ ಪೊರೆ ಏನು ಮಾಡ್ತಾರೆ, ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಈ ಯಾರನ್ನ ಬಿಡಬೇಕು ಅವ್ರನ್ನ ಬಿಡ್ತಾನೆ, ಯಾರನ್ನ ಬಿಡಬಾರ್ದು ಅವ್ರನ್ನ ಬಿಡಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ ನಾವು, ಅರೆ ಪಾರಗಮ್ಯ ಪೊರೆ ಅಂತೇಳಿ ಕರಿತೀವಿ. ಯಾಕೆ, ಅರೆ ಪಾರಗಮ್ಯ ಪೊರೆ ಅಂತೇಳಿ ಕರಿತೀವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಯಾವುದಕ್ಕೆ, ಕೋಶ ಪೊರೆಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಬಿಕಾಸ್ ಅದನ್ನು ಸ್ವಲ್ಪ ಜನರಿಗೆ ಅಷ್ಟೇ ಒಳಗಡೆ ಬಿಡ್ತದೆ, ಸ್ವಲ್ಪ ಜನರಿಗೆ ಬಿಡಲ್ಲ. ಸೊ ಹಾಗಾದರೆ ಸರ್ ಅದು ಈ ಒಂದು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತಲ್ಲ ಸರ್, ಹೆಂಗೆ ನಿಯಂತ್ರಿಸುತ್ತದೆ ಸರ್? ಏನಾದರೂ ಅದಕ್ಕೆ ಪ್ರಕ್ರಿಯೆಗಳಿದ್ದಾವೆ ಅಥವಾ ವಿಧಾನಗಳಿದ್ದಾವೆ ಅಂತಂದರೆ ಎಸ್, ದೇರ್ ಆರ್ ಟೋಟಲ್ 3 ಮೆಥಡ್ಸ್. ಈ 3 ಮೆಥಡ್ ಇದ್ದಾವಲ್ಲ, ವೆರಿ ಇಂಪಾರ್ಟೆಂಟ್. ನಿಮಗೆ ಬಯಾಲಜಿಲಿ ಅಷ್ಟೇ ಅಲ್ಲ, ಕೆಮಿಸ್ಟ್ರಿಲಿ ಕೂಡ ಇವು ಇಂಪಾರ್ಟೆಂಟ್, ಈ ಒಂದು ಪ್ರಕ್ರಿಯೆಗಳು. ನಾನು ಅದಕ್ಕೆ ಓವರಾಲ್ ಆಗಿ ನಿಮಗೆ ಹೇಳಿದ್ದೀನಿ. ಇದು ಎಲ್ಲಿ ಬಂದ್ರೂ ಕರೆಕ್ಟಾಗಿ ತಿಳ್ಕೊಳ್ಬೇಕು ನೀವು. ಅರ್ಥ ಆಯ್ತಾ? ಸೊ ನಾನು ಇಲ್ಲೇ ತಿಳಿಸ್ತೀನಿ ನಿಮಗೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಕೋಶ ಪೊರೆಯಪ್ಪ, ಕೋಶ ಪೊರೆ ಇದೆ, ನಾವು ಅಲ್ಲಿಂದ ಒಳಗಡೆ ಹೋಗಬೇಕು ಅಥವಾ ಒಳಗಡೆ ಇರ್ತಕ್ಕಂಥವ್ರು ಹೊರಗಡೆ ಬರಬೇಕಂದ್ರೆ ಏನು, 3 ವಿಧಾನಗಳಿದ್ದಾವೆ. ಯಾವುದಪ್ಪ? ಒಂದು ವಿಸರಣೆ, ಎರಡನೇದು ಅಭಿಸರಣೆ, ಮೂರನೇದು ಕ್ರಿಯಾತ್ಮಕ ಸಾಗಾಣಿಕೆ. ಕರೆಕ್ಟಾಗಿ ತಿಳ್ಕೊಳ್ಳಿ ಗೆಳೆಯರೆ, ಸಿಂಪಲ್ ಆಗಿದೆ ಹೇಳ್ತೀನಿ ನೋಡಿ. ಮೊದಲನೇದು ಯಾವುದಪ್ಪ? ವಿಸರಣೆ. ಆಯಿತು, ವಿಸರಣೆ. ಹಾಗಾದರೆ ವಿಸರಣೆ ಅಂದ್ರೇನು ನೋಡಿ, ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಆ ಕಣಗಳ ಚಲನೆಗೆ ವಿಸರಣೆ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ. ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶ, ಇದು ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶ. ಈ ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಈ ಕಣಗಳ ಚಲನೆಗೆ, ಆ ಒಂದು ಚಲನೆಗೆ ನಾವೇನಂತ ಕರಿತೀವಿ? ವಿಸರಣೆ. ಸರ್ ಎಕ್ಸಾಂಪಲ್ ಕೊಡಿ ಸರ್. ಎಸ್, ಎಕ್ಸಾಂಪಲ್ ಕೊಡ್ತೀನಿ. ಈಗ ಇದು ಸೆಲ್, ಇದು ಜೀವಕೋಶ. ಇಲ್ಲೇನಪ್ಪ ಅಂತಂದರೆ ಎಲ್ಲ ಉಸಿರಾಡಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿಬಿಟ್ಟಿದೆ. ಉಸಿರಾಡಿದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ತಾನೆ, ಅಂದರೆ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆಯಪ್ಪ. ಹೊರಗಡೆ 0.003 ಇದೆ, ಕಡಿಮೆ ಇದೆ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಹಾಗಾದರೆ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಬರ್ತದೆ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅಂದರೆ ಹೊರಗಡೆ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತದೆ. ಆಯಿತಾ? ಹಾಗಾದರೆ ಇಲ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್. ಆಕ್ಸಿಜನ್, ಆಮ್ಲಜನಕ. ಇಲ್ಲಿ ಆಮ್ಲಜನಕ
ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ, ಅದೇ ಇಲ್ಲಿ ಇದ್ರ ಸುತ್ತಲೂ ಜಾಸ್ತಿ ಇದೆ. ಅಂದರೆ ಜೀವಕೋಶದ ಸುತ್ತಲೂ ಅಂದರೆ ಜೀವಕೋಶ ದೇಹದಲ್ಲಿರ್ತದೆ, ದೇಹದ ಸುತ್ತಲೂ ಈಗ ಇಲ್ಲೆಲ್ಲ ಜಾಸ್ತಿ ಇದೆಪ್ಪ, ಇದೆಲ್ಲ ಜಾಸ್ತಿ ಇದೆ ಆಕ್ಸಿಜನ್, ಆಮ್ಲಜನಕ. ನನ್ನಲ್ಲಿ ಒಳಗಡೆ ಕಡಿಮೆ ಇದೆ, ಯಾಕೆಂದರೆ ನಾನು ಖರ್ಚಾಗ್ತಾ ಇದೆ, ಅಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಆಕ್ಸಿಜನ್ನು ಖರ್ಚಾಗ್ತಾ ಇದೆ, ಖರ್ಚಾಗಿ ಕಡಿಮೆ ಇದೆ. ಇಲ್ಲೇ ಏನೂ ಆಗ್ತಾ ಇಲ್ಲ, ಹಂಗೆ ಫ್ರೀ ಅಂದರೆ ಮುಕ್ತ ರೂಪದಲ್ಲಿ ಸಿಗ್ತಾ ಇದೆ. ಈಗ ಜಾಸ್ತಿ ಇರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ನು ಕಡಿಮೆ ಆಕ್ಸಿಜನ್ ಇರ್ತಕ್ಕಂಥ ನನ್ನ ದೇಹದಲ್ಲಿ ಆಟೋಮೆಟಿಕ್ ಹೋಗ್ತದೆ. ಅದು ನಾವೆಲ್ಲ ಎಲ್ಲಿದೆಯಪ್ಪ ಆಕ್ಸಿಜನ್ ಎಲ್ಲಿದೆ ಹಂಗೆ ಅಂತ ಹುಡ್ಕಾಡಿ ಯಾರು ತೊಗೊಳಲ್ಲ, ಅರ್ಥ ಆಯ್ತಾ? ನಾವೇನು ಹಂಗೆ ಮಾಡ್ತೀವಾ? ಇಲ್ಲಿ ತಡಿ ಆಕ್ಸಿಜನ್ ಇಲ್ಲಿ ಬೇಡ, ಇಲ್ಲಿ ಐತೆ ಅಂತಕೊಂಡು ಹಿಂಗೆ ಮಾಡ್ತೀವಾ? ಮಾಡಲ್ಲ. ಮಕ್ಕೊಂಡಾಗೂ ತಂತಾನೆ ಬರ್ತದೆ, ಅರ್ಥ ಆಯ್ತಾ? ನಮಗೆ ಎಚ್ಚರಿಲ್ಲ ಅಂತಂದ್ರೆ ತಂತಾನೆ ಆಕ್ಸಿಜನ್ ಹೊರಗಡೆ ಇರ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ಆಕ್ಸಿಜನ್ನು ಕಡಿಮೆ ಇರ್ತಕ್ಕಂಥ ಆಕ್ಸಿಜನ್ ಕಡೆ ಹೋಗ್ತದೆ. ಅದು ಯಾವ ಕ್ರಿಯೆಯಿಂದ ಹೋಗ್ತದೆ? ವಿಸರಣೆ, ಡಿಫ್ಯೂಷನ್, ಅರ್ಥ ಆಯ್ತಾ? ಯಾವುದನ್ನಾಗಿರಲಿ ಅದು. ಇಲ್ಲಿ ಪರ್ಫ್ಯೂಮ್ ನೋಡಿದಿವಾ, ಅಲ್ಲಿ ಪರ್ಫ್ಯೂಮ್ ಇಲ್ಲ, ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಪರ್ಫ್ಯೂಮ್ ಕಣಗಳು ಕಡಿಮೆ ಅಥವಾ ಇಲ್ಲದೇ ಇರತಕ್ಕಂಥ ಪರ್ಫ್ಯೂಮ್ ಕಣಗಳ ಕಡೆಗೆ ಆ ಕಣಗಳ ಚಲನೆಗೆ ನಾವೇನಂತ ಕರಿತೀವಿ? ವಿಸರಣೆ, ಅರ್ಥ ಆಯ್ತಾ? ಎಸ್. ಏನಾಗಾದರೆ ಒಟ್ಟಿನಲ್ಲಿ ನೀವು ತಿಳ್ಕೊಳ್ಬೇಕು, ವಿಸರಣೆ ಆರ್ ಡಿಫ್ಯೂಷನ್ ಅಂತಂದರೆ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್, ದಿಸ್ ಈಸ್ ಕಾಲ್ಡ್ ಡಿಫ್ಯೂಷನ್. ಓಕೆನಾ? ಏನದ ಅರ್ಥ? ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್, ದಿಸ್ ಫೆನಾಮಿನಾ ಈಸ್ ಕಾಲ್ಡ್ ಡಿಫ್ಯೂಷನ್. ಓಕೆನಾ? ಈಗ ಡಿಫ್ಯೂಷನ್ ನಿಮ್ಗೆ ಅರ್ಥ ಆಯಿತು ಅಂದರೆ ಆಸ್ಮೋಸಿಸ್ ಇದೆ ಕೆಳಗಡೆದು, ವಿಸರಣೆ. ಆಸ್ಮೋಸಿಸ್ ಏನು ದೊಡ್ಡ ಏನಲ್ಲ, ಎಕ್ಸಾಕ್ಟ್ ಏನಪ್ಪ ಅಂದರೆ ಸೇಮ್ ಪ್ರೊಸೆಸ್ಸು, ಬಟ್ ಅಲ್ಲಿ ಮೂಮೆಂಟ್ ಆಗ್ತಕ್ಕಂಥ ಕಣಗಳಿದಾವಲ್ಲ ಅದು ಬರೀ ನೀರಿನ ಕಣಗಳು. ಆ ಮೂಮೆಂಟ್ ಆಗ್ತಕ್ಕಂಥ ಕಣಗಳು ಬರೀ ನೀರಿತ್ತಂದರೆ ಅದಕ್ಕೆ ನಾವು ಡಿಫ್ಯೂಷನ್ ಅಂತ ಕರಿತೀವಿ, ಮತ್ತು ಬೇರೆ ಏನೂ ಇಲ್ಲ. ಎಕ್ಸಾಂಪಲ್ ಸರ್, ಡೆಫಿನಿಷನ್ ಹೆಂಗೆ ಸರ್ ಹೇಳೋದು? ಆಯ್ತಂಗ ನೋಡಿ, ಹೆಚ್ಚು ನೀರಿನ ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ನೀರಿನ ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಆ ನೀರಿನ ಕಣಗಳ ಚಲನೆಗೆ ಅಭಿಸರಣೆ ಅಂತೇಳಿ ಕರಿತೀವಿ, ಆಸ್ಮೋಸಿಸ್ ಅಂತೇಳಿ ಕರಿತೀವಿ. ಆಸ್ಮೋಸಿಸ್ ಅಂತಂದರೆ ದ ಮೂಮೆಂಟ್ ಆಫ್ ವಾಟರ್ ಪಾರ್ಟಿಕಲ್ಸ್ ಫ್ರಮ್ ದ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್, ಅರ್ಥ ಆಯ್ತಾ? ಇಲ್ಲಿ ವಾಟರ್ ಪಾರ್ಟಿಕಲ್ಸ್ ಇಂಪಾರ್ಟೆಂಟ್, ನೀರಿನ ಕಣಗಳು ಇಂಪಾರ್ಟೆಂಟ್. ನೀರಿನ ಕಣಗಳು ಬಂತ ಅದು ನಾವು ಅಭಿಸರಣೆ ಅಂತ ಹೇಳ್ಬೇಕು. ಈಗ ಜೀವಕೋಶದಲ್ಲಿ ನೀರು ಹೆಂಗೆ ಹೋಗ್ತದೆ ಸರ್? ಇದೇ ಮೆಥಡಿಂದ. ಈಗ ಜೀವಕೋಶದಲ್ಲಿ ಆಕ್ಸಿಜನ್ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕು, ಅಥವಾ ಆಕ್ಸಿಜನ್ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕಂದ್ರೆ ಆಕ್ಸಿಜನ್ ಹೋಗೋದೂ ವಿಸರಣೆಯಿಂದನೇ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದೂ ವಿಸರಣೆಯಿಂದನೇ. ಸರ್ ಹಾಗಾದರೆ ನೀರು ಹೆಂಗೆ ಹೋಗ್ತದೆ ಸರ್? ಅದು ಬೇರೆ ಮೆಥಡಿಂದ. ಅದು ಯಾವ ಮೆಥಡ್ ಸರ್? ಅಭಿಸರಣೆ. ಓಕೆ, ಅರ್ಥ ಆಯ್ತಾ? ಅಭಿಸರಣೆಯಿಂದ ನೀರು ಹೋಗ್ತದೆ, ಆ ಗ್ಯಾಸ್ ಎಕ್ಸ್ಚೇಂಜು ವಿಸರಣೆಯಿಂದ ಆಗ್ತದೆ. ನಿಮ್ಗೆ ಯಾವ ಟೈಪ್ ಬೇಕಾದ್ರೆ ಎಕ್ಸಾಮ್ ಕೇಳ್ಬೋದು, UPSC ಅಥವಾ KPSC ಅಥವಾ ಬೇರೆ ಬೇರೆ ಎಕ್ಸಾಮ್ಸ್, ದೊಡ್ಡ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಹಾಗಾದರೆ ಜೀವಕೋಶದಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತದೆ, ಯಾವ ಫೆನಾಮಿನಾ, ಯಾವ ಒಂದು ವಿಚ್ ಫೆನಾಮಿನಾ ಅಂತ ಕೇಳಿದ್ರೆ ನೀವು ಅಲ್ಲಿ ಹೇಳ್ಬೇಕು ವಿಸರಣೆ ಅಥವಾ ಡಿಫ್ಯೂಷನ್. ನೀರು ಎಕ್ಸ್ಚೇಂಜ್ ಆದರೆ ಆಸ್ಮೋಸಿಸ್. ಲಾಸ್ಟ್ ಒಂದಿದೆ. ಹಾಗಾದರೆ ಇದೇನಂತಂದರೆ ಇದಕ್ಕೆ ಸ್ವಲ್ಪ ಅಪೋಸಿಟ್ ಅಂತಂದ್ರೆ ಏನು ಗೊತ್ತಾ? ನಾವು ಇಲ್ಲಿ ತನಕ ಏನು ತಿಳ್ಕೊಂಡಿದ್ದೀವಿ? ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಹೋಗ್ತದೆ ಅಂತ ಹೇಳ್ಕೊಂಡು. ಇದು ರಿವರ್ಸ್ ಅಂದ್ರೆ ಏನು? ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಹೋಗ್ಬೇಕು, ಅರ್ಥ ಆಯ್ತಾ? ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಕ್ರಿಯಾತ್ಮಕ ಸಾಗಾಣಿಕೆ ಅಂತೇಳಿ ಕರಿತೀವಿ. ಅಲ್ಲಿ ನೀರಿನ ಕಣಗಳಂತ ಡಿವಿಷನ್ ಇಲ್ಲ, ಅಥವಾ ಯಾವುದೋ ಜನರಲ್ ಕಣಗಳಂತಲ್ಲ, ಯಾವುದೇ ಆಗಿರಲಿ, ಎಲ್ಲದಕ್ಕೂ ಏನಪ್ಪ ಅಂದರೆ ಕಡಿಮೆ ಕಣಗಳಿಂದ ಹೆಚ್ಚು ಕಣಗಳಿಗೆ ಆ ಕಣಗಳ ಚಲನೆ ಆಯ್ತಪ್ಪ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಕ್ರಿಯಾತ್ಮಕ ಸಾಗಾಣಿಕೆ. ಎಕ್ಸಾಂಪಲ್ ಅಪ್ಪ ನಾನು ಹೇಳ್ತೀನಿ ನಿಮಗೆ. ಈಗ ನೀವು ಒಂದು 4 ಫ್ಲೋರ್ ಮನೆ ಇದೆ, ಮೇಲೆ ಟ್ಯಾಂಕ್ ಇಟ್ಟಿದ್ದೀರಾ, ಆ ಟ್ಯಾಂಕಲ್ಲಿ ನೀರಿದೆ, ಕೆಳಗಡೆ ನಲ್ಲಿಲಿ ನೀರಿಲ್ಲ. ನಲ್ಲಿ ಆನ್ ಮಾಡಿದ ತಕ್ಷಣ ಏನಾಗ್ತದೆ? ಹೆಚ್ಚು ಕಣಗಳಿರ್ತಕ್ಕಂಥ ಟ್ಯಾಂಕಿನಿಂದ ಕಡಿಮೆ ಅಥವಾ ಇಲ್ಲದೆ ಇರ್ತಕ್ಕಂಥ ಟ್ಯಾಪ್ಗೆ ಆ ನೀರು ಬರುವುದಕ್ಕೆ ನಾವೇನಂತ ಕರಿತೀವಿ? ಜನರಲ್ ಡೆಫಿನಿಷನ್ ಅಂದರೆ ವಿಸರಣೆ. ಆದರೆ ಅಲ್ಲಿ ನೀರಾಗಿರೋದ್ರಿಂದ ಅಭಿಸರಣೆ. ಓಕೆನಾ? ಅದು ನೀರು ಬಿಟ್ಟು ಬೇರೆ ಯಾವುದನ್ನಾಗಿರಲಿ ಅದನ್ನು ವಿಸರಣೆ ಅಂತ, ಆ ಡೆಫಿನಿಷನ್ ಜನರಲ್ ಆಗಿ ವಿಸರಣೆ ಅಂತ ಕರಿತೀವಿ. ನೀರಾಗಿರೋದ್ರಿಂದ ಅಭಿಸರಣೆ ಆಯಿತು. ಹಾಗಾದರೆ ನೆಕ್ಸ್ಟ್ ಸ್ಟಾಪ್ ಹೋಗೋದು, ಆ ಟ್ಯಾಂಕ್ ಖಾಲಿ ಆಯಿತು, ನೆಕ್ಸ್ಟ್ ಟ್ಯಾಂಕಿಗೆ ನೀರು ಏರಿಸ್ಬೇಕಲ್ಲ, ಹಂಪ್ ಇರ್ತದೆ, ಆ ಸಂಪ್ ಇರ್ತದೆ, ಸಂಪ್ನಿಂದ ನೀರು ಏರಿಸ್ಬೇಕು. ಅಂದರೆ ಅರ್ಥ ಏನು ಗೊತ್ತಾ? ಇಲ್ಲಿ ಮೇಲಲ್ಲಿ ನೀರೇ ಇರಲ್ಲ, ಇಲ್ಲಿ ಜಾಸ್ತಿ ಇರ್ತದೆ. ಅಂದರೆ ನೀರು ಮೇಲಕ್ಕೆ ಏರಿಸ್ಬೇಕಪ್ಪ ಅಂದ್ರೆ ಅಲ್ಲಿ ಏನು ಬೇಕು? ಸ್ವಲ್ಪ ಎನರ್ಜಿ ಬೇಕು, ಶಕ್ತಿ ಬೇಕು. ಸೊ ಹಾಗಾಗಿ ಏನಪ್ಪ ಅಂದರೆ ಕಡಿಮೆ ಕಣಗಳಿರ್ತಕ್ಕಂಥ ಪ್ರದೇಶದಿಂದ ಹೆಚ್ಚು ಕಣಗಳಿರ್ತಕ್ಕಂಥ ಪ್ರದೇಶಕ್ಕೆ ಈ ಕಣಗಳ ಚಲನೆಗೆ ನಾವೇನಂತ ಕರಿತೀವಿ? ಕ್ರಿಯಾತ್ಮಕ ಸಾಗಾಣಿಕೆ. ಈ ಕಡಿಮೆ ಕಣಗಳಿಂದ ಹೆಚ್ಚು ಕಣಗಳಿಗೆ ಹೋಗ್ಬೇಕಂದ್ರೆ ಸುಮ್ಮನೆ ತಾನೇ ಹೋಗಲ್ಲ, ಅದಕ್ಕೆ ಎನರ್ಜಿ ಬೇಕು, ಶಕ್ತಿ ಬೇಕು. ಸೊ ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ
ಇಲ್ಲಿ ಶಕ್ತಿ ಬೇಕಾಗ್ತದೆ. ಎಲ್ಲಿ? ಈ ಒಂದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ. ಸರ್ ನಮ್ಮ ದೇಹದಲ್ಲಿ ಒಂದು ಡೆಫಿನಿಷನ್ ಹೇಳಿ ಸರ್. ಆಯ್ತು ಹೇಳ್ತೀನಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ರಕ್ತದಲ್ಲಿ ಸೋಡಿಯಂ ಇರುತ್ತೆ. ಅರ್ಥ ಆಯ್ತಾ? ರಕ್ತದಲ್ಲಿ ಸೋಡಿಯಂ. ಈ ಸೋಡಿಯಂ ನಮಗೆ ಹಾರ್ಟಿಗೆ ಬೇಕು. ಹಾರ್ಟ್ ಕೆಲಸ ಮಾಡೋದಕ್ಕೆ ನಮಗೆ ಸೋಡಿಯಂ ಬೇಕು. ಹಾಗಾದರೆ ಈಗ ರಕ್ತಕ್ಕೆ ಕಂಪೇರ್ ಮಾಡಿದರೆ ಹಾರ್ಟಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇರ್ತದೆ. ಆದಾಗ್ಯೂ ಮತ್ತೆ ರಕ್ತದಲ್ಲಿರ್ತಕ್ಕಂಥ ಸೋಡಿಯಂ ಪ್ರಮಾಣನ ಹಾರ್ಟ್ ತಗೊಳ್ತದೆ. ಅರ್ಥ ಆಯ್ತಾ? ಹಾಗಾದರೆ ಅದರ ಅರ್ಥ ಹಾರ್ಟಿಗೆ ಬೇಕಂದರೆ ಹಾರ್ಟ್ಗಿಂತ ರಕ್ತದಲ್ಲಿ ಜಾಸ್ತಿ ಇರಬೇಕಂತೇನಿಲ್ಲ. ಕಡಿಮೆ ಇದ್ದರೂ ಕೂಡ ಹಾರ್ಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ ರಕ್ತದಲ್ಲಿ ಕಡಿಮೆ ಇದೆ ಸೋಡಿಯಂ ಪ್ರಮಾಣ, ಆದರೂ ಹಾರ್ಟ್ ರಕ್ತದಲ್ಲಿರ್ತಕ್ಕಂಥ ಸೋಡಿಯಂನ ಹೇಳ್ಕೊಳ್ತಾ ಇದೆ. ಅದು ಯಾವ ಪ್ರಕ್ರಿಯೆ? ಕ್ರಿಯಾತ್ಮಕ ಸಾಗಾಣಿಕೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಓಕೆನಾ? ಎಸ್. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಈ ಒಂದು 3 ಕ್ರಿಯೆಗಳು ಗೊತ್ತಾಯ್ತು ನಿಮಗೆ. ಇದು ಕೋಶ ಪೊರೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಕೋಶ ಪೊರೆ ಹೊರಗಡೆ ಹೋಗೋದಕ್ಕೆ ಹೊರಗಡೆ ಬರೋದಕ್ಕೆ ಈ ಒಂದು 3 ಮೆಥಡ್ನಿಂದ ಆಗ್ತದೆ. ಅದನ್ನು ತಿಳ್ಕೊಳ್ಳಿ. ಎಸ್. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನಾವು ಕೋಶ ಪೊರೆ ನೋಡಿದ್ವಿ. ನೆಕ್ಸ್ಟು ಇನ್ನೊಂದು ಕೋಶ ಭಿತ್ತಿ ಇತ್ತು ಅಂತ ಹೇಳಿದ್ವಿ ನಾವು. ಎಲ್ಲಿ? ಪ್ಲ್ಯಾಂಟ್ಸಲ್ಲಿ ಅಥವಾ ಸಸ್ಯಗಳಲ್ಲಿ ಕೋಶ ಭಿತ್ತಿ ಅಂತಂದು ಹೇಳಿದ್ವಿ ತಾನೆ. ಹಾಗಾದರೆ ಕೋಶ ಪೊರೆ ಲಿಪಿಡ್ ಮತ್ತು ಪ್ರೋಟೀನಿಂದ ಆಗಿದೆ. ಹಾಗಾದರೆ ಈ ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಇದು ಯಾವುದರಿಂದ ಆಗಿದೆ ನೋಡೋಣ. ನೋಡಿ, ಇದು ಸಸ್ಯಗಳಲ್ಲಿ ಕಂಡು ಬರ್ತದೆ. ಎಸ್, ನಾವು ಹೇಳಿದ್ದೀವಿ ಆವಾಗಲೇ, ಇದು ಸಸ್ಯಗಳಲ್ಲಿ ಕಂಡು ಬರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನು ತಿಳ್ಕೊಳ್ಳಿ. ಫಸ್ಟ್ ಯಾವುದರಲ್ಲಿ ಬರ್ತದೆ? ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಸಸ್ಯಗಳಲ್ಲಿ ಬರ್ತದೆ. ಹಾಗಾದರೆ ಈ ಸಸ್ಯಗಳಲ್ಲಿ ಬಂದರೆ ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಯುಲೋಸ್. ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಏನದು? ಸೆಲ್ಯುಲೋಸ್ ಅಂತಕ್ಕಂಥದ್ದು ಏನು ಹೇಳಿ ನೋಡೋಣ. ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಪಿಷ್ಟ, ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಸಕ್ಕರೆ, ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್. ಇಟ್ ಈಸ್ ನಾಟ್ ಎ ಪ್ರೋಟೀನ್, ನಾಟ್ ಎ ಲಿಪಿಡ್, ನಾಟ್ ಎ ವಿಟಮಿನ್, ನಾಟ್ ಎ ಫೈಬರ್, ನಾಟ್ ಎನಿಥಿಂಗ್. ಇಟ್ ಈಸ್ ಓನ್ಲಿ ಕಾರ್ಬೋಹೈಡ್ರೇಟ್. ಇಟ್ ಈಸ್ ಓನ್ಲಿ ಸಕ್ಕರೆ. ಇದು ಸೆಲ್ಯುಲೋಸ್ ಅಂತಕ್ಕಂಥದ್ದೇನು? ಸಕ್ಕರೆ. ಗೊತ್ತಿರಲಿ, ಇದು ಕಾರ್ಬೋಹೈಡ್ರೇಟ್, ಇದು ಪಿಷ್ಟ. ಎಂಥ ಪಿಷ್ಟ? ಪಾಲಿಸ್ಯಾಕ್ರೈಡ್. ನಾನು ಹೇಳಿದ್ದೀನಿ ನಿಮ್ಮನ್ನು, ಮತ್ತೆ ನೆಕ್ಸ್ಟ್ ಬೇಕಾದ್ರೆ ಹೇಳ್ತೀನಿ. ಮೋನೋಸ್ಯಾಕ್ರೈಡ್, ಡೈಸ್ಯಾಕ್ರೈಡ್, ಪಾಲಿಸ್ಯಾಕ್ರೈಡ್ ಅಂತ ಬರ್ತದೆ. ಇದು ಬಹುಶರ್ಕರ ಪಿಷ್ಟ, ಪಾಲಿಸ್ಯಾಕ್ರೈಡ್. ಯಾವುದಪ್ಪ ಇದು? ಸೆಲ್ಯುಲೋಸ್. ಈಗ ಒಟ್ಟಿನಲ್ಲಿ ಇಷ್ಟೇ ತಿಳ್ಕೊಳ್ಳಿ, ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಸೆಲ್ಯುಲೋಸಿಂದ ಮಾಡಲ್ಪಟ್ಟಿರುತ್ತದೆ. ಹಾಗಾದರೆ ಇದೇನು ಮಾಡ್ತದೆ? ಆಕಾರ ಮತ್ತು ದೃಢತೆ ಎರಡನ್ನೂ ನೀಡುತ್ತದೆ. ಎಕ್ಸಾಂಪಲ್ ಏನು ಸರ್? ಹತ್ತಿ ಇದೆಯಲ್ಲ, ಹತ್ತಿ ಆಗಿರಬೇಕು ಅಥವಾ ಬೇರೆ ಬೇರೆ ಫೈಬರ್ಸ್ ಆಗಿರಬೇಕು. ಇವು ಯಾವುದರಿಂದ ಯಾವುದರಿಂದ ಆಗಿರ್ತದೆ ಆ್ಯಕ್ಚುಲಿ ಅಂದರೆ ಸೆಲ್ ವಾಲ್ ಅಂದರೆ ಕೋಶ ಭಿತ್ತಿಯಿಂದ ಆಗಿರ್ತದೆ. ಹತ್ತಿ ಇರ್ತದಲ್ಲ ಉದ್ದಕ್ಕೆ ಎಳೆ ಎಳೆಯಾಗಿ, ಅದು ಕೋಶ ಭಿತ್ತಿ. ಅದು ಆ ಪ್ರತಿಯೊಂದು ಜೀವಕೋಶದ ಮೇಲೆ ಕೋಶ ಭಿತ್ತಿ ಇರ್ತದಲ್ಲ, ಅದೇ ಕೋಶ ಭಿತ್ತಿನೇ ಇದು ಹತ್ತಿ. ಹಾಗಾದರೆ ಈ ಕೋಶ ಭಿತ್ತಿ ಇದು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರ್ತದೆ. ಇದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬಂದಿರ್ತದೆ. ಇದಕ್ಕೆ ಎಕ್ಸಾಂಪಲ್ಲು ಹತ್ತಿ. ಓಕೆನಾ? ಸೆಲ್ಯುಲೋಸ್ ಅಂತಕ್ಕಂಥದ್ದು ಒಂದು ಕಾರ್ಬೋಹೈಡ್ರೇಟ್. ಸೊ ಹಾಗಾದರೆ ನೆಕ್ಸ್ಟು ಮುಂದೆ ಹೋಗೋಣ. ಎಸ್, ಕೋಶ ದ್ರವ್ಯ. ಅವಾಗಲೇ ಹೇಳಿದ್ವಲ್ಲ ನಾವು, ಕೋಶ ಪೊರೆಯಲ್ಲಿ ಇದ್ದೀವಿ. ಕೋಶ ಪೊರೆಯಿಂದ ಎಲ್ಲರೂ ಸೇರಿ ಕ್ಲಾಸ್ ಕೇಳೋಂಥವ್ರು ನೀವು ನಾವೆಲ್ಲರೂ ಸೇರಿ ದುಮ್ಕೋಣ. ಈಜು ಬರಲಿ, ಈಜು ಬರದೇ ಇರಲಿ. ಅರ್ಥ ಆಯ್ತಾ? ಯಾವುದ್ರಲ್ಲಿ ದುಮ್ಕೋಣ? ಈ ಒಂದು ಕೋಶ ದ್ರವ್ಯದಲ್ಲಿ. ಅಂದರೆ ಎಕ್ಸಾಂಪಲ್ ಇದೊಂದು ರೂಮ್ ಕೋಶ ದ್ರವ್ಯ ಇದೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ಗೋಡೆ. ಈ ಕೋಶ ದ್ರವ್ಯ ಅಂದರೆ ಈಗ ಒಳಗಡೆ ಇಲ್ಲಿ ಕೋಶ ದ್ರವ್ಯದಲ್ಲಿ ದುಮ್ಕೋಣ. ಆದರೆ ನಿಮ್ಗೆ ಈಜು ಬರಲಿಲ್ಲ ಅಂತಂದ್ರೆ ನೀವು ಮುಳುಗಲ್ಲ. ಯಾಕೆ ಹೇಳಿ? ಆ ಕೋಶ ದ್ರವ್ಯ ಹೆಂಗಿರ್ತದೆ ಅಂತಂದರೆ, ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಈ ಪ್ರೈಮರಿ ಸ್ಕೂಲಲ್ಲಿ ಅಥವಾ LKG UKGಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬ್ಯಾಗ್ ಹಾಕೊಂಡು ಹಿಂಗೆ ಓಡ್ತಾ ಇದ್ದೀನಿ ನೋಡು. ಓಡಬೇಕಂದ್ರೆ ಊಟ ಮಾಡ್ಕೊಂಡು ಹೋಗ್ಬೇಕಂತಂದರೆ ಟಿಫನ್ ಬಾಕ್ಸ್ ಎಲ್ಲ ಇದ್ದವೆಲ್ಲ ಸೌಂಡ್ ಮಾಡ್ತಾಯಿತ್ತು. ಅರ್ಥ ಆಯ್ತಾ? ಆ ಸೌಂಡ್ ಮಾಡಬಾರ್ದು ಅಂದರೆ ಏನಪ್ಪ ಅಂದ್ರೆ, ಆ ಬ್ಯಾಗ್ ಫುಲ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಜೇನುತುಪ್ಪ ಹಾಕ್ಕೊಳ್ಳಿ. ಜೇನುತುಪ್ಪ ಫುಲ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಬಾಕ್ಸ್ಗೆ ಹಾಕಿ ಎಲ್ಲೆಲ್ಲೆಲ್ಲಿ ನೀವು ಎಷ್ಟೇ ಓಡಿ ಸೌಂಡ್ ಮಾಡಲ್ಲ. ಅರ್ಥ ಆಯ್ತಾ? ಅಂದರೆ ಅದರ ಅರ್ಥ ಏನು ಗೊತ್ತಾ? ಅಷ್ಟು ಗಟ್ಟಿಯಾದಂಥ, ಈ ಕಡೆ ಸಾಲಿಡ್ ಇರಲ್ಲ, ಈ ಕಡೆ ಲಿಕ್ವಿಡ್ ಇರಲ್ಲ, ಸೆಮಿ ಸಾಲಿಡ್, ಅಷ್ಟು ಹಂಗೆ ಆ ಟೈಪ್ ಇರ್ತಕ್ಕಂಥ ಒಂದು ದ್ರವ ಇರ್ತದೆ ಇದರಲ್ಲಿ. ಸೊ ಅಂಥ ಒಂದು ದ್ರವ ಇದ್ದಾಗ ಮಾತ್ರ ಅದರಲ್ಲಿ ಮೈಟೋಕಾಂಡ್ರಿಯಾ ಇರ್ತದೆ, ಇದ್ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ, ರೈಬೋಸೋಮ್ ಇರ್ತದೆ, ಪ್ಲಾಸ್ಟಿಡ್ಸ್ ಇರ್ತವೆ. ಇವೆಲ್ಲ ಒಂದಕ್ಕೊಂದು ತಾಗಿ ಅವಕ್ಕೆ ಹಾನಿ ಆಗಲ್ಲ. ಯಾಕೆ ಹೇಳಿ? ದ್ರವ ಹಂಗಿರಲ್ಲ, ಫುಲ್ ಒಂದಕ್ಕೊಂದು ತಾಗೋದೇ ಇಲ್ಲ, ಅಷ್ಟೊಂದು ಗಟ್ಟಿಯಾಗಿರ್ತದೆ ದ್ರವ. ಅರ್ಥ ಆಯ್ತಾ? ಅಂಥ ಒಂದು ದ್ರವರೂಪದ ವಸ್ತುಗೆ ನಾವೇನಂತ ಕರಿತೀವಿ? ಕೋಶ ದ್ರವ್ಯ, ಅಥವಾ ಇಂಗ್ಲೀಷಲ್ಲಿ ಸೈಟೋಪ್ಲಾಸಮ್. ನೋಡಿ ಇಲ್ಲಿ, ಕೋಶ ದ್ರವ್ಯ, ಕೋಶ ದ್ರವ್ಯ ಅಥವಾ ಇಂಗ್ಲೀಷಲ್ಲಿ ಸೈಟೋಪ್ಲಾಸಮ್. ಸೈಟೋ ಅಂದರೆ ಕೋಶ, ಪ್ಲಾಸಮ್ ಅಂದರೆ ಅಲ್ಲಿರ್ತಕ್ಕಂಥ ಒಂದು ನೀರಿನ ಅಂಶ, ಸೈಟೋಪ್ಲಾಸಮ್. ಈಗ
ಇಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಇದು ಕೋಶ ಕೇಂದ್ರ, ಇದು ಕೋಶ ಕೇಂದ್ರ, ಇಲ್ಲಿರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ನಾವು. ಈ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಒಳಗಡೆ ಇರ್ತಕ್ಕಂಥ ಒಂದು ನೀರಿನ ಭಾಗಕ್ಕೆ ನಾವೇನಂತ ಕರಿತೀವಿ? ಕೋಶ ದ್ರವ್ಯ ಅಂತೇಳಿ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ. ಹಾಗಾದರೆ ನೋಡಿ, ಕೋಶದೊಳಗಿರುವ ದ್ರವ ರೂಪದ ವಸ್ತು ಡೆಫಿನಿಷನ್ ಗೊತ್ತಾಗಿದೆ ಸಿಂಪಲ್ ಆಗಿ. 80% ನೀರಿನಿಂದಾಗಿದೆ ಅಂತೆ. ಆ ಕೋಶ ದ್ರವ್ಯದಲ್ಲಿ 80% ಬರೀ ನೀರೇ ಇದೆ. ಹಾಗಾದ್ರೆ 20% ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀರಂದ್ರೆ ನೀರ ಬಗ್ಗೆ ಸ್ಟಡಿ ಮಾಡೋದು ಬೇಡ, ನಾವು ಕೆಮಿಸ್ಟ್ರಿಲಿ ಮಾಡೋಣ, ಅದು ಗೊತ್ತು. ಇನ್ನು 20% ಏನಿದೆಯಪ್ಪ ನೋಡಿ, ಅದರಲ್ಲಿ ಏನಪ್ಪ ರಿಮೈನಿಂಗ್ ಏನಿದೆ ಅಂತಂದರೆ, ಈಗ ಕೋಶ ದ್ರವ್ಯದೊಳಗೆ ಬಂದಿದ್ದೀವಿ ನಾವೆಲ್ಲ, ಇದರಲ್ಲಿ ಧುಮುಕಿದ್ದೀವಿ, ಈಸ್ ಬರಲಿ ಬಿಡಲಿ. ಇದರಲ್ಲಿ ಏನೇನಿದೆ ಅಂದರೆ ಪ್ರಮುಖವಾಗಿ 2 ವಸ್ತುಗಳಿದ್ದಾವೆ. ಒಂದು ಏನಪ್ಪ ಅಂತಂದರೆ ಜೈವಿಕ ಭಾಗಗಳಿಂದ ಇದ್ದಾವೆ, ಇನ್ನೊಂದು ನಿರ್ಜೀವ ಭಾಗಗಳು ಅಥವಾ ಜೀವ ಇಲ್ಲದಿರ್ತಕ್ಕಂಥ ಭಾಗಗಳು. ಹಾಗಾದರೆ ಈ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ಜೈವಿಕ ಭಾಗಗಳು ಏನಿದಾವಲ್ಲ, ಎಕ್ಸಾಂಪಲ್ ಏನಂದು ನೋಡಿ, ಇಲ್ಲಿ ಮೈಟೋಕಾಂಡ್ರಿಯಾ ಇದೆ. ಇದ್ರ ಬಗ್ಗೆ ಹೆಸರು ಕೇಳಿ ಭಾಳ ಎದೆ ಹೊಡಿಬೇಡ್ರಿ ಭಾಳ ಜನ. ಇದ್ರ ಬಗ್ಗೆ ನಾವು ಭಾಳಷ್ಟು ಫ್ರೆಂಡ್ಲಿ ನಿಮಗೆಲ್ಲ ಫ್ರೆಂಡ್ಸ್ ಮಾಡ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಬರ್ತಾ ಮುಂದಿನ ಕ್ಲಾಸಲ್ಲಿ. ಇನ್ನು ರೈಬೋಸೋಮ್ ಇದ್ದಾರೆ, ಇನ್ನು ಲೈಸೋಸೋಮ್ ಇದ್ದಾರೆ, ಇತ್ಯಾದಿಗಳು. ಇವರೆಲ್ಲ ಎಲ್ಲಿದ್ದಾರೆ ಅಂದರೆ ಜೀವಂತ ಇರ್ತಕ್ಕಂಥ ಭಾಗದಲ್ಲಿ ಇರ್ತಾರೆ. ಹಾಗಾದರೆ ನಿರ್ಜೀವದಲ್ಲಿರ್ತಕ್ಕಂಥ ಭಾಗದಲ್ಲಿ ಏನಿದ್ದಾರೆ ಅದು ಮುಂದೆ ನೋಡೋಣ. ಈಗ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ಜೀವಂತ ಇರ್ತಕ್ಕಂಥ ಭಾಗಗಳು ಏನಿದಿಲ್ಲ ಇದಾವಲ್ಲ, ಇವುಗಳಿಗೆ ನಾವೇನಂತ ಕರಿತೀವಿ? ಕಣದಂಗಗಳು ಅಂತೇಳಿ ಕರಿತೀವಿ. ಕಣದಂಗಗಳು ಅಥವಾ ಇಂಗ್ಲೀಷಲ್ಲಿ ಆರ್ಗನಲೇಸ್ ಅಂತೇಳಿ ಕರಿತೀವಿ. ಓಕೆನಾ? ದ ಲಿವಿಂಗ್ ಪಾರ್ಟ್ ಆಫ್ ದ ಸೈಟೋಪ್ಲಾಸಮ್ ಈಸ್ ಕಾಲ್ಡ್ ಆರ್ಗನಲೇಸ್. ಓಕೆನಾ? ಅವು ಯಾವ್ಯಾವ ಇದಾವೆ ಅಂತ ತಿಳ್ಕೊಂಡು ಮುಂದೆ ನೋಡೋಣ. ಇಲ್ಲಿ ಮೈಟೋಕಾಂಡ್ರಿಯಾ ಇದೆ, ರೈಬೋಸೋಮ್ ಇದೆ, ಮತ್ತು ಲೈಸೋಸೋಮ್ ಇದೆ. ಇಷ್ಟು ಗೊತ್ತಿರಲಿ. ಇದು ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ್ಯ. ಅಥವಾ ಇಲ್ಲಿ ಈಗ ನಾವೆಲ್ಲಿ ಬಂದಿದ್ದೀವಿ? ಕೋಶ ಪೊರೆನೆ ದಾಟಿಕೊಂಡು ಕೋಶ ದ್ರವ್ಯದೊಳಗೆ ಸುತ್ತಾಡ್ತಾ ಇದ್ದೀವಿ, ಟೂರ್ ಮಾಡ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಯಾರ್ಯಾರು ಸಿಗ್ತಾರೆ, ಒಬ್ಬರಿಗೆ ಸಲ್ಯೂಟ್ ಹೊಡ್ಕೊಂಡು ಎಲ್ಲರ ಬಗ್ಗೆ ಪರಿಚಯ ಮಾಡ್ಕೊಂಡು ಬರೋಣ. ಓಕೆನಾ? ಆಯಿತು. ಹಾಗಾದರೆ ನೆಕ್ಸ್ಟು ಮುಂದಿನ ಸ್ಲೈಡ್. ಎಸ್, ಒಂದನೇದೇನಪ್ಪ ಅಂದರೆ ಜೀವ ಇರ್ತಕ್ಕಂಥ ಜೀವಂತ ಭಾಗಗಳು. ಎರಡನೇದು ಅಜೈವಿಕ ಭಾಗಗಳೇನಪ್ಪ ನೋಡಿ. ಅದರಲ್ಲಿ ಈ ಕೋಶ ದ್ರವ್ಯ ಇದೆಯಲ್ಲ, ಅದರಲ್ಲಿ ಬರೀ ಜೀವಂತ ಭಾಗಗಳಷ್ಟೇ ಇಲ್ಲ, ಅದರಲ್ಲಿ ಗ್ಲೂಕೋಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಗ್ಲೈಕೋಜನ್ ಇರ್ತದೆ, ಬೇರೆ ಬೇರೆ ಎಲ್ಲವೂ ನೋಡಿ. ಏನಪ್ಪ ಅಂದರೆ ಪಿಗ್ಮೆಂಟ್ಗಳಿರ್ತವೆ. ಎಕ್ಸಾಂಪಲ್ ಪಿಗ್ಮೆಂಟ್ ಅಂದರೆ ಚರ್ಮಕ್ಕೆ ಬಣ್ಣ ಕೊಡ್ತಕ್ಕಂಥ ಮೆಲಾನಿನ್ ಇರ್ತದೆ, ಬೇರೆ 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 ಇರ್ತವೆ ನೋಡಿ. ಮೆಲಾನಿನ್ ಇದೆ, ಬೇರೆ ಇವೆಲ್ಲವೂ ಇದೇನಪ್ಪ ಅಂದರೆ ಅಜೈವಿಕ ಭಾಗಗಳು. ಯಾವುದ್ರದ್ದು? ಸೈಟೋಪ್ಲಾಸಮ್ದು ಅಥವಾ ಕೋಶ ದ್ರವ್ಯದು ಅಜೈವಿಕ ಭಾಗಗಳು ಇವು. ಓಕೆನಾ? ಈಗ ಜೈವಿಕ ಭಾಗಗಳನ್ನು ಸ್ಟಡಿ ಮಾಡೋಣ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಯಾವುದಪ್ಪ ಜೈವಿಕ ಭಾಗಗಳು ಅಂದರೆ ನೋಡಿ, ವೆರಿ ಇಂಪಾರ್ಟೆಂಟು. ನೀವು ಈ ಸ್ಲೈಡನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಈ ಸ್ಲೈಡ್. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ರೆ ಸಾಕು. ಈ ಚಾಪ್ಟ್ರಲ್ಲಿ ಮೇನ್ ಇದು ತಿಳ್ಕೊಬೇಕು ಕಂಪ್ಲೀಟ್. ನೋಡಿ ಇಲ್ಲಿ ಈಗ ನಾವು ಎಲ್ಲಿದ್ದೀವಿ? ಕೋಶ ದ್ರವ್ಯದೊಳಗಡೆ ಧುಮುಕಿದ್ದೀವಿ. ಒಂದು ಬಾಯಿ ಇದೆ ಅಂತಂದರೆ ಈಗ ಅದರಲ್ಲಿ ಧುಮುಕಿದ್ದೀವಿ ಕೋಶ ದ್ರವ್ಯದಲ್ಲಿ. ಅಲ್ಲಿ ಯಾರ್ಯಾರು ಸಿಕ್ಕರು ನಮಗೆ? ಜೀವ ಇಲ್ಲಾರ್ದಂಥವ್ರು ಸಿಕ್ಕರು, ಜೀವ ಇದ್ದವರು ಸಿಕ್ಕರು. ಜೀವ ಇಲ್ಲದೆ ಇರ್ತಕ್ಕಂಥವ್ರು ಗ್ಲೂಕೋಸು, ಗ್ಲೈಕೋಜನ್ನು, ಪ್ರೋಟೀನು, ಇಲ್ಲಿ ಯಾವುದು ಮೆಲಾನಿನ್, ಇವರೆಲ್ಲ ಸಿಕ್ಕರು. ಇವ್ರ ಬಗ್ಗೆ ಭಾಳ ತಲೆ ಕೆಡಿಸ್ಬೇಡ, ಬಿಟ್ಟಾಕಿ. ಇನ್ನು ಜೀವ ಇರ್ತಕ್ಕಂಥವ್ರ ಬಗ್ಗೆ ನೋಡೋಣ. ಯಾರ್ಯಾರಿದ್ದಾರಪ್ಪ ನೋಡಿ, ಇಷ್ಟಿದ್ದಾರೆ. ಜೀವ ಇರ್ತಕ್ಕಂಥವ್ರಲ್ಲಿ ಪ್ರಮುಖವಾಗಿ ನಾವು ಸ್ಟಡಿ ಮಾಡೋಣ. ಏನು ಸ್ಟಡಿ ಮಾಡೋಣ? ಯಾವ ಒಂದು ಈಗ ಜೀವ ಇರ್ತಕ್ಕಂಥ ಭಾಗಗಳಿಗೆ ನಾವೇನಂತ ಕರಿತೀವಿ? ಕಣದಂಗಗಳಂತೇಳಿ ಕರಿತೀವಿ. ಗೊತ್ತಾಯ್ತಾ? ಆರ್ಗನಲೈಸ್. ಈಗ ಯಾವ ಕಣದಂಗಗಳಿಗೆ ಮೇಲೆ ಕೌದಿ ವಚ್ಚಾರ ಅಂದರೆ, ಕೌದಿ ವಚ್ಚಾರ ಅಂದರೆ ಗೊತ್ತಾಗುತ್ತಿಲ್ಲ ನಮ್ಮ ಕಡೆ, ಬ್ಲ್ಯಾಂಕೆಟ್ ಹಾಕ್ಯಾರ ಅಂದರೆ ಅದಕ್ಕೆ ಯಾರನ್ನ ಏನಾದರೂ ಒಂದು ಪದರ ಹಾಕಿದರೆ ಅದಕ್ಕೆ ಪೊರೆ ಸಹಿತ ಕಣದಂಗಳು ಅಂತಾರೆ. ಯಾವುದಕ್ಕೆ ಕೌದಿ ವಚ್ಚಿಲ್ಲ ಅಂದರೆ ಬ್ಲ್ಯಾಂಕೆಟ್ ಹಾಕಿಲ್ಲ, ಅದಕ್ಕೆ ಪೊರೆ ರಹಿತ ಕಣದಂಗಳಂತೇಳಿ ನಾವು ನಮ್ಮ ಒಂದು ಜ್ಞಾನಕ್ಕೆ, ನಮ್ಮ ಒಂದು ಸ್ಟಡಿ ಪರ್ಪಸ್ಗೆ ನಾವು ಇದು ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಒಂದು ಇನ್ಸೆನ್ಸ್ ಏನಂದರೆ ಕಲಿಯೋಕ್ಕೆ ಸಿಲೆಬಸ್ ಹಿಂಗೆ ಇದೆ, ಹಿಂಗೆ ಕಲಿಬೇಕು. ಅಂದರೆ ಯಾವುದಕ್ಕೆ ಪೊರೆ ಇದೆ, ಯಾವುದಕ್ಕೆ ಪೊರೆ ಇಲ್ಲ. ಈಗ ಪೊರೆ ಇರದೇ ಇರತಕ್ಕಂಥವು ಎರಡೇ. ಯಾವುದು ಕಣದಂಗಳಂದರೆ ಎರಡೇ. ಒಂದು ರೈಬೋಸೋಮು, ಇನ್ನೊಂದು ಸೆಂಟ್ರಿಯೋಲ್. ಇದೇ ಜೀವಕೋಶ ವಿಭಜನೆ ಆಗಬೇಕು ಅಂತಂದರೆ ಇದು ಇಲ್ಲದೇ ಇರೋದರಿಂದನೇ ನ್ಯೂರಾನ್ನಲ್ಲಿ ಕೋಶ ವಿಭಜನೆ ಆಗುವುದಿಲ್ಲ. ನಮ್ಮ ದೇಹದಲ್ಲಿ ಯಾವ ಜೀವಕೋಶದಲ್ಲಿ ಕೋಶ ವಿಭಜನೆ ಆಗುವುದಿಲ್ಲವೋ ಅಂತ ಕೇಳಿದ್ರೆ ಕ್ವಶನ್ನು, ಅದು ನ್ಯೂರಾನ್ನಲ್ಲಿ. ಸಪೋಸ್ ಅಕಸ್ಮಾತ್ ಎಕ್ಸ್ಟೆಂಡೆಡ್ ವರ್ಷನ್ ಯಾಕೆ ಆಗುವುದಿಲ್ಲ, ಏನು ಇರದೇ ಇರೋದ್ರಿಂದ ಜೀವಕೋಶ ವಿಭಜನೆ ಆಗುವುದಿಲ್ಲ ಅಂತ ಕೇಳಿ ಆಪ್ಷನ್ಸ್ ಕೊಟ್ಬಿಟ್ಟು, ಆಪ್ಷನ್ ಎ ಲೈಸೋಸೋಮ್, ಆಪ್ಷನ್ ಬಿ ಸೆಂಟ್ರಿಯೋಲ್, ಆಪ್ಷನ್ ಸಿ ಮೈಟೋಕಾಂಡ್ರಿಯಾ, ಆಪ್ಷನ್ ಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟರೆ ನೀವು ಸೆಂಟ್ರೋಸೋಮ್ ಹಾಕಬೇಕು ಅಥವಾ ಸೆಂಟ್ರಿಯೋಲ್ ಹಾಕಬೇಕು. ಓಕೆನಾ? ಈ ಸೆಂಟ್ರಿಯೋಲೇ ಕೋಶವನ್ನು ವಿಭಜನೆ ಮಾಡ್ತದೆ. ಯಾವುದಾದ್ರೂ ಗಾಯ ಇದ್ದರೆ ಅಲ್ಲಿ ಸಿಕ್ಕಾಪಟ್ಟೆ ವಿಭಜನೆ ಮಾಡಿಬಿಟ್ಟು, ಹೋಗಪ್ಪ ಅಲ್ಲೆಲ್ಲ ಗಾಯ ಆಗಿದೆ, ಅಲ್ಲಿ ತೆಗ್ಬಿದ್ದಿದೆ, ಹೋಗಿ ಮುಚ್ಚಬಾ ಅಂತ ಹೇಳ್ಕೊಂಡು ಕಳಿಸ್ತದೆ. ಅಲ್ಲಿ ಹೋಗಿ ಎಲ್ಲ ವಿಭಜನೆ ಆಗಿ ಮುಚ್ಚುತ್ತದೆ. ಅರ್ಥ ಆಯ್ತಾ? ಅದಕ್ಕೆ ಕೋಶ ವಿಭಜನೆ ಆಗಬೇಕು ಸೆಂಟ್ರಿಯೋಲೆ. ಇಲ್ಲಿ ನಾವು ಗೊತ್ತಿರಲಿ ಪೊರೆ ಸಹಿತ, ಪೊರೆ ರಹಿತ. ಓಕೆನಾ? ಇನ್ನು
ಪೊರೆ ರಹಿತ ಎರಡೇ ನೆನ್ಪಿಟ್ಕೊಳ್ಳಿ, ಏನು ಅಂತಂದರೆ ರೈಬೋಸೋಮ್, ಸೆಂಟ್ರಿಯೋಲ್ ಎರಡೇ. ಹಾಗಾದರೆ ಪೊರೆ ರಹಿತ ಯಾವಿದಾವಪ್ಪ ನೋಡಿ, ಪೊರೆ ರಹಿತ ಯಾವಿದಾವೆ, ವೆರಿ ಇಂಪಾರ್ಟೆಂಟ್. ಪೊರೆ ರಹಿತ ಯಾವಿದಾವೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಸರು ಕೇಳಿ ಗಾಬರಿ ಆಗಬೇಡ್ರಿ. ಹಾಂ, ಅರ್ಥ ಆಯ್ತಾ? ಗ್ರಾಮೀಣದಲ್ಲಿ ಇರ್ತಕ್ಕಂಥವ್ರು ಗಾಬರಿ ಆಗಬೇಡ್ರಿ, ಗ್ರಾಮೀಣ ಹುಡುಗರು, ನಾನು ಇದ್ದೀನಿ, ಡೋಂಟ್ ವರಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು 4 ಸಾರಿ ಏನ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮುಗಿದೋಯ್ತು. ಅರ್ಥ ಆಯ್ತಾ? ಇನ್ನು ಎರಡು ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್. ಡೋಂಟ್ ಕನ್ಫ್ಯೂಸ್ ದಿಸ್ ಲೈಸೋಸೋಮ್ ವಿತ್ ರೈಬೋಸೋಮ್. ಭಾಳಷ್ಟು ಜನರಿಗೆ ಲೈಸೋಸೋಮು ರೈಬೋಸೋಮ್ ಎರಡು ಸೇರಿಸಿ ಇನ್ನೊಂದು ಬೇರೆ ಯಾವುದೋ ಒಂದು ಹೊಸದು ಮಾಡಿಬಿಟ್ಟಿರ್ತಾರೆ. ಯಾವುದಪ್ಪ ಇಲ್ಲಾಂದ್ರೆ ರೈಸೋಸೋಮ್ ಮಾಡಿರ್ತಾರೆ, ಇಲ್ಲಾಂದರೆ ಲೈಸೋಸೋಮ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಲೈಸೋಸೋಮೆ ಬೇರೆ, ರೈಬೋಸೋಮೆ ಬೇರೆ. ಅರ್ಥ ಆಯ್ತಾ? ಮತ್ತು ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು, ರಸದಾನಿ. ಸ್ವಲ್ಪ ಇಲ್ಲಿ ಹುಷಾರಿದ್ದಂಥವ್ರು ಇನ್ನೊಂದು ಕೇಳ್ತಾರೆ, ಸರ್ ಕ್ಲೋರೋಪ್ಲಾಸ್ಟ್ನ ಎಲ್ಲಿ ಬಿಟ್ರಿ ಸರ್? ಅರ್ಥ ಆಯ್ತಾ? ಕ್ಲೋರೋಪ್ಲಾಸ್ಟ್ ಭಾಳ ಇಂಪಾರ್ಟೆಂಟ್ ಅಲ್ಲ ಸರ್, ಎಲ್ಲಿ ಬಿಟ್ರಿ ಸರ್? ಹಾಂ, ಕ್ಲೋರೋಪ್ಲಾಸ್ಟ್ ಇಲ್ಲಿ ಬರ್ತಾನೆ ಒಳಗಡೆ, ಕ್ಲೋರೋಪ್ಲಾಸ್ಟ್ ಬರ್ತಾನೆ, ಲ್ಯೂಕೋಪ್ಲಾಸ್ಟ್ ಬರ್ತಾನೆ, ಕ್ರೋಮೋಪ್ಲಾಸ್ಟ್ ಬರ್ತಾರೆ. 3 ಜನರ ಆಮೇಲೆ ಕರ್ಸೋಣ. ಎಲ್ಲಿ? ಈ ಒಂದು ಪ್ಲಾಸ್ಟಿಡಲ್ಲಿ. ಅಲ್ಲಿ ತನಕ ಬೇಡ, ಇದಕ್ಕೆಲ್ಲ ಸೇರಿಸಿ ಪ್ಲಾಸ್ಟಿಡ್ ಅಂತ ಕರೀತಾರೆ, ಗೊತ್ತಿರಲಿ. ಮತ್ತು ಈ ಪ್ಲಾಸ್ಟಿಡ್ಸ್ಗಳು ಆ್ಯನಿಮಲ್ನಲ್ಲಿ ಇರಲ್ಲ, ಅಂದರೆ ಪ್ರಾಣಿಗಳಲ್ಲಿರಲ್ಲ, ಬರೀ ಸಸ್ಯದಲ್ಲಿ ಇರ್ತಾರೆ. ಹೆಂಗೆ ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಅಥವಾ ಕೋಶಗೋಡೆ ಬರೀ ಸಸ್ಯದಲ್ಲಿ ಮಾತ್ರ ಕಂಡು ಬರ್ತದೋ, ಅದೇ ರೀತಿ ಈ ಒಂದು ಪ್ಲಾಸ್ಟಿಡ್ ಬರೀ ಸಸ್ಯದಲ್ಲಿ ಮಾತ್ರ ಕಂಡು ಬರ್ತದೆ. ಅದ್ರ ಬಗ್ಗೆ ಬಂದಾಗೆ ನೋಡೋಣ ಅಂತ. ಈಗ ಸಿಂಪಲ್ಲಾಗಿ ಎಷ್ಟು ತಿಳ್ಕೊಳ್ಳಿ, ಈ ಒಂದು ಕಣದಂಗಗಳಂದ್ರೆ ಏನಪ್ಪ? ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ಜೀವಂತ ಭಾಗಗಳಿಗೆ ನಾವು ಕಣದಂಗಗಳಂತೇಳಿ ಕರಿತೀವಿ. ನಿರ್ಜೀವ ಭಾಗಗಳು ಬೇರೆ, ಗ್ಲೂಕೋಸು, ಗ್ಲೈಕೋಜನ್ನು, ಮೆಲನಿನ್ ಬೇರೆ ಇದಾವೆ, ಅವ ಬಗ್ಗೆ ಸ್ಟಡಿ ಮಾಡೋದು ಬೇಡ. ಈಗ ಜೀವಂತ ಇರ್ತಕ್ಕಂಥ ಕಣದಂಗಗಳಲ್ಲಿ ನಾವು ನಮ್ಮ ಸ್ಟಡಿ ಪರ್ಪಸ್ ಒಂದು ಯಾವುದಕ್ಕೆ ಪೊರೆ ಇದೆ ಅದಕ್ಕೆ ಪೊರೆ ಸಹಿತ ಅಂತೇಳಿ ಕರಿತೀವಿ, ಯಾವುದಕ್ಕೆ ಪೊರೆ ಇಲ್ಲ ಅದಕ್ಕೆ ಪೊರೆ ರಹಿತ ಅಂತೇಳಿ ಕರಿತೀವಿ. ಪೊರೆ ರಹಿತ ಎರಡೇ, ಒಂದು ರೈಬೋಸೋಮು, ಇನ್ನೊಂದು ಸೆಂಟ್ರಿಯೋಲು. ಇದು ಬಿಟ್ಟಾಕೆ ಈಗ ನಾವೇನು ಸ್ಟಡಿ ಮಾಡೋಣ? ಪೊರೆ ಇರ್ತಕ್ಕಂಥವು ಯಾವುದಪ್ಪ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂಪಾರ್ಟೆಂಟ್. ಯಾಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಸ್ಟ್ ಸ್ಟಡಿ ಮಾಡ್ತೀವಪ್ಪ ಅಂದರೆ, ಹಿಂಗೆ ಜೀವಕೋಶ ಬಂದಾಗ ಫಸ್ಟ್ ಅದೇ ಇರ್ತದೆ. ಅರ್ಥ ಆಯ್ತಾ? ನೀವು ಬೇಕಾದರೆ ಅದನ್ನು ಇಲ್ಲಿ ನೋಡ್ಬೋದು. ಎಲ್ಲಿ? ಫಸ್ಟ್ ಸ್ಲೈಡ್ ನೋಡೋಣ ನಾವು. ಹಾಂ, ಇಲ್ಲಿ ನೋಡಿ. ಈಗ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇದು ಪ್ಲ್ಯಾಂಟ್, ಇದು ಸಸ್ಯ ಒಂದು ಜೀವಕೋಶ, ಇದು ಪ್ರಾಣಿ ಜೀವಕೋಶ. ನೋಡಿ ಇಲ್ಲಿದೆ. ಇದೇನಪ್ಪ ಇದು? ಇದೇನಪ್ಪ ಇದು? ಇದೇನಿದು? ಮೇಲೆ ಪೊರೆ ಇರ್ತಕ್ಕಂಥದ್ದು ಕೋಶ ಪೊರೆ ಅಥವಾ ಸೆಲ್ ಮೆಮ್ಬ್ರೇನ್, ಹೌದಾ? ಹಾಗಾದರೆ ಇಲ್ಲಿ ಸೆಲ್ ಮೆಮ್ಬ್ರೇನ್ ಎಲ್ಲಿದೆ ಸರ್? ಇಲ್ಲಿದೆ ಸೆಲ್ ಮೆಮ್ಬ್ರೇನ್. ಸೆಲ್ ಮೆಮ್ಬ್ರೇನ್ನ ಹೊರತಾಗಿಯೂ ಕೂಡ ಇನ್ನೊಂದು ಮೆಮ್ಬ್ರೇನ್ ಇದೆ, ಅಬ್ಸರ್ವ್ ಮಾಡಿ. ಯಾವುದದು? ಸೆಲ್ ವಾಲ್. ಇದು ಸೆಲ್ ಮೆಮ್ಬ್ರೇನ್. ಅರ್ಥ ಆಯ್ತಾ? ಇದು ಸೆಲ್ ಮೆಮ್ಬ್ರೇನ್, ಇದು ಸೆಲ್ ವಾಲ್. ಎಲ್ಲಿ? ಪ್ಲಾಂಟ್ ಸೆಲ್, ಸಸ್ಯ ಜೀವಕೋಶದಲ್ಲಿ ಈ ಒಂದು ಸೆಲ್ ಮೆಮ್ಬ್ರೇನ್ಗೆ ಒಂದು ಎಕ್ಸ್ಟ್ರಾ ಕವರ್ ಇದೆ, ಅದೇ ಸೆಲ್ ವಾಲ್, ಕೋಶಗೋಡೆ, ಕೋಶ ಭಿತ್ತಿ. ಓಕೆನಾ? ಹಾಗಾದರೆ ಇಲ್ಲಿ ನೋಡಿ ಒಂದೇ ಇದೆ, ಕೋಶ ಪೊರೆ ಒಂದೇ ಇದೆ. ಅರ್ಥ ಆಯ್ತಾ? ಆ ಕೋಶ ಪೊರೆನ ಒಳಗಡೆ ದಾಟ್ಬಿಟ್ಟು ನಾವೆಲ್ಲಿ ಬಂದೀವಿ? ಇಲ್ಲಿ ಬಂದೀವಿ. ಗೊತ್ತಿರಲಿ, ಇಂಪಾರ್ಟೆಂಟ್. ಇಲ್ಲಿ ಬಂದೀವಿ. ಇದು ಅಂದರೆ ಏನಿದು? ನೋಡಿ, ಇಲ್ಲಿ ಏನಿದು? ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ನಲ್ಲಿ ಏನಿರ್ತದೆ? ಜೀವಂತನೂ ಇದೆ, ನಿರ್ಜೀವನೂ ಇದ್ದಾವೆ. ನಿರ್ಜೀವ ಬಿಟ್ಟಾಕಿ, ಜೀವಂತ ಏನಿದಾವಪ್ಪ ನೋಡಿ, ಇವೆಲ್ಲ ಇದಾವೆ. ಇದರಲ್ಲಿ ಎರಡು, ಒಂದು ಪೊರೆ ಸಹಿತ, ಒಂದು ಪೊರೆ ರಹಿತ. ಆಮೇಲೆ ನೋಡೋಣ. ಪೊರೆ ಸಹಿತ ನೋಡ್ರಿ, ಏನಪ್ಪ ಪೊರೆ ಸಹಿತ? ನೋಡಿ ಇಲ್ಲಿ ಫಸ್ಟ್ ಇದು ಇಂಪಾರ್ಟೆಂಟ್, ಇಲ್ಲಿದೆ ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ಅಬ್ಸರ್ವ್ ಮಾಡಿ, ಆಮೇಲೆ ನಾನು ಚಿತ್ರ ತೆಗಿತೀನಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಇದೆ ನೋಡಿ, ಇದು ಕೋಶ ಕೇಂದ್ರ. ಈ ಕೋಶ ಕೇಂದ್ರದಿಂದ ಕೋಶ ಪೊರೆ ಕನೆಕ್ಟ್ ಇದೆ, ಹಿಂಗೆ ಲೈನ್. ಅರ್ಥ ಆಯ್ತಾ? ಕೋಶ ಕೇಂದ್ರದಿಂದ ಕೋಶ ಪೊರೆಗೆ ಜಾಲ ರೂಪ ಅಥವಾ ಪೊರೆಗಳ ರೂಪದಲ್ಲಿ ಕನೆಕ್ಟ್ ಇರ್ತದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ. ಹಾಗಾದರೆ ನೆಕ್ಸ್ಟ್ ಮುಂದೆ ನೋಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆದಾಗ ಮತ್ತೆ ಮುಂದೆ ಏನೇನಿದ್ದಾವೆ? ಬೇರೆ ಮೈಟೋಕಾಂಡ್ರಿಯಾ ಇದೆ. ಇಲ್ಲಿ ಮೈಟೋಕಾಂಡ್ರಿಯಾ ಇದೆ ನೋಡಿ, ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಹಿಂಗಿರ್ತದೆ ಗಾಲ್ಗಿ ಕಾಂಪ್ಲೆಕ್ಸು. ಇಲ್ಲಿ ಲೈಸೋಸೋಮ್ಸ್ ಇದೆ, ಇವೆಲ್ಲ ರೈಬೋಸೋಮ್ಗಳು ನೋಡಿ. ಇದಕ್ಕೆ ಸೈಟೋಪ್ಲಾಸಮ್ ಅಂತೇಳಿ ಕರೀತಾರೆ ನೋಡಿ. ರೈಬೋಸೋಮ್ಗಳು ಇಲ್ಲೊಂದು ಡಾಟ್ ಇರೋದೆಲ್ಲ ರೈಬೋಸೋಮ್ಗಳು. ಅರ್ಥ ಆಯ್ತಾ? ಇದ್ರ ಮೇಲೆ ಇರ್ತಕ್ಕಂಥ ಕೂಡ ರೈಬೋಸೋಮ್ಗಳೇ, ಗೊತ್ತಿರಲಿ. ನೋಡಿ, ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕೂಡ ಇಲ್ಲಿ ರೈಬೋಸೋಮ್ಗಳಿದ್ದಾವೆ. ಇಲ್ಲಿ ಅರ್ಧ ರೈಬೋಸೋಮು ಇದ್ದಾವೆ, ಇಲ್ಲಿ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಇಲ್ಲ, ಇಲ್ಲಿ ಇದ್ದಾವೆ ನೋಡಿ. ಇಲ್ಲಿ ರೈಬೋಸೋಮ್ಗಳಿಲ್ಲ ಮೇಲೆ, ಇಲ್ಲಿ ರೈಬೋಸೋಮ್ಗಳಿದ್ದಾವೆ. ಇಲ್ಲಿ ರೈಬೋಸೋಮ್ಗಳಿದ್ದಾವೆ, ಇಲ್ಲಿದ್ದಾವೆ. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ
ಅರ್ಧ ಭಾಗದಲ್ಲಿ ಇದ್ದಾವೆ, ಅರ್ಧ ಭಾಗದಲ್ಲಿ ಇಲ್ಲ. ನೆಕ್ಸ್ಟ್ ಮುಂದೆ ಹೇಳ್ತೀನಿ, ಹೆಲ್ಪ್ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಆಯಿತು, ಹಾಗಾದರೆ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ. ಎಲ್ಲಿ? ರೈಟ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಂ, ಎಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಂ, ಈಗ ನೋಡಿ, ಫಸ್ಟ್ನೇದೇನಿದೆ ನಮಗೆ ಜೀವಕೋಶದ ಕಣದಂಗಳಲ್ಲಿ ಪೊರೆ ಸಹಿತದಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್, ಈ ಮೂರೇ ನೋಡೋಣ. ಓಕೆನಾ? ಈ ಮೂರು ನೋಡೋಣ. ಈ ಮೂರು ಮತ್ತು ಈ ಭಾಗದಲ್ಲಿ ಒಂದು ರೈಬೋಸೋಮ್, ಇಷ್ಟು ನೋಡೋಣ. ಮತ್ತು ನಾಳೆ ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ಮಾಡೋಣ. ಇವತ್ತಿನ ಕ್ಲಾಸ್ ನೋಡಿ, 4 ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಪ್ಪ, ಇದನ್ನು ಏನಿದೆ, ಇನ್ನೊಂದು 5ರಿಂದ 8 ನಿಮಿಷ ಆಗ್ಬೋದು ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾನು ಹೇಳಿದ್ದೀನಿ, ಇದು ಬೇರೆ ಯಾರು ಅಲ್ಲ, ಇವು 4 ಸಾರಿ ಹೇಳ್ಕೊಂಡ್ರೆ ನಮ್ಮ ಫ್ರೆಂಡೇ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಂಗಿತ್ತು? ಕೋಶ ಕೇಂದ್ರದಿಂದ ಕೋಶ ಪೊರೆಗೆ ಕನೆಕ್ಟ್ ಇತ್ತು. ಓಕೆನಾ? ನೋಡಿ, ಕೋಶ ಪೊರೆಯಿಂದ ಅವ್ನು ರಿವರ್ಸ್ ಅಲ್ಲಿಂದ ಹೇಳಿದ್ದೀನಿ, ಹೊರಗಡೆಯಿಂದನೇ ನಾನು ಒಳಗಡೆಯಿಂದ ಹೇಳಿದ್ದೀನಿ. ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೆ ಹಬ್ಬಿರ್ತಕ್ಕಂಥ ಒಂದು ಪೊರೆಗಳ ಜಾಲಕ್ಕೆ ನಾವೇನಂತ ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆನಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಏನು ಸರ್ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತದೆ? ಇದು ಕೂಡ ವಸ್ತುಗಳನ್ನು ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಅಥವಾ ಕೋಶ ಕೇಂದ್ರದಿಂದ ಕೋಶ ಪೊರೆ ಅಥವಾ ಕೋಶ ಪೊರೆಯಿಂದ ಹೊರಗಡೆ ಕಳ್ಸೋಕ್ಕೆ ಹೆಲ್ಪ್ ಮಾಡ್ತದೆ. ಎಲ್ಲಿಂದ? ಕೋಶ ಕೇಂದ್ರದಿಂದ. ಈಗ ಎಕ್ಸಾಂಪಲ್ಲು, ಕೋಶ ಕೇಂದ್ರದಲ್ಲಿ DNA ಇದೆ. DNA ಏನಾದರೂ ಒಂದು ಸೂಚನೆ ಕೊಡಬೇಕಪ್ಪ ಅಂದರೆ ಎಲ್ಲಿಂದ ಪಾಸ್ ಆಗ್ತದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಹೋಗ್ತದೆ. ಅರ್ಥ ಆಯ್ತಾ? ಹಾಗಾದರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ಭಾಗ, ಸಿಂಪಲಾಗಿ ಏನೂ ಇಲ್ಲ. ಆ 2 ಭಾಗ ಯಾವುದ್ರ ಮೇಲೆ ನಾವು ಡಿಸೈಡ್ ಮಾಡಿದ್ದೀವಿ ಅಂತಂದರೆ, ನೋಡಿ ಇಲ್ಲೇ ಸಿಂಪಲಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಒಂದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎರಡನೇದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಿಸ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ದಿಸ್ ಒನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆನಾ? ದಿಸ್ ಈಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಿಸ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸರ್ ಏನು ಸರ್ ಅದು? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೇನು, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೇನು? ನೋಡಿ, ಸಿಂಪಲಾಗಿ ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಸ್ವಲ್ಪ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳು ಕೂತ್ಕೊಂಡಿದ್ದಾವೆ, ಸ್ವಲ್ಪ ಜನ ಕೂತ್ಕೊಂಡಿಲ್ಲ ಅಂತ ಹೇಳಿದೆ. ಇಲ್ಲಿ ಸಿಂಪಲಾಗಿ ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳು ಕೂತ್ಕೊಂಡಿದ್ದಾವೋ ಅದಕ್ಕೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ ಕರಿತೀವಿ. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳು ಇಲ್ಲವೋ ಅಥವಾ ಆಬ್ಸೆಂಟೋ ಅಥವಾ ಗೈರುಹಾಜರಿಯೋ ಇಲ್ಲವೋ ಅದಕ್ಕೆ ನಾವು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ ಕರಿತೀವಿ. ಸಿಂಪಲ್ ಅಪ್ಪ. ಏನು? ಈಗ ಇದೊಂದು ಪೆನ್ನು, ಇದಕ್ಕೆ ಏನಾರು ಹತ್ತೈತೆ ಅಂದರೆ ಇದಕ್ಕೆ ರಫ್ ಆಗುತ್ತೆ, ಏನು ಹತ್ತಿಲ್ಲ ಅಂದರೆ ಸ್ಮೂತ್ ಇರ್ತದೆ. ಅರ್ಥ ಆಯ್ತಾ? ಏನಾರು ಹತ್ತೈತೆ ಅಂದರೆ ರೈಬೋಸೋಮ್ಗಳು, ಅದಕ್ಕೆ ರೈಬೋಸೋಮ್ಗಳು ಇರೋದ್ರಿಂದ ರಫ್, ರೈಬೋಸೋಮ್ ಇಲ್ಲ ಅಂದರೆ ಸ್ಮೂತ್. ಹಾಗಾದರೆ ಸರ್ ನೋಡಿ, ರೈಬೋಸೋಮ್ಗಳನ್ನು ಒಳಗೊಂಡಿರುತ್ತದೆ ಯಾವುದು? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ರೈಬೋಸೋಮ್ಗಳನ್ನು ಒಳಗೊಂಡಿರುವುದಿಲ್ಲ. ಸರ್ ಹಾಗಾದರೆ ಎರಡರದ್ದು ಕಾರ್ಯ ಏನು ಸರ್? ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಅದು ಯಾವುದಕ್ಕೆ ಹೆಲ್ಪ್ ಆಗ್ತದೆ? ಪ್ರೋಟೀನ್ ಉತ್ಪಾದನೆಗೆ ಹೆಲ್ಪ್ ಆಗ್ತದೆ. ಹಾಗಾದರೆ ಪ್ರೋಟೀನ್ ಕಾರ್ಖಾನೆ ಅಂತ ಯಾವುದು ಕರಿತೀವಿ ಸರ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಅಲ್ಲ ಸರ್, ಅದಕ್ಕೆ ಎಂಡೋಪ್ಲಾಸ್ಮಿಕ್ ಅಲ್ಲ, ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ಅಥವಾ ಪ್ರೋಟೀನ್ ಕಾರ್ಖಾನೆ ಯಾವುದು? ಪ್ರೋಟೀನ್ ಉತ್ಪಾದನೆ ಯಾವ್ದು ಮಾಡ್ತದೆ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತ ಯಾವುದು ಕರಿತೀವಿ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ಕರೆಯೋದಿಲ್ಲ, ಬದಲಾಗಿ ರೈಬೋಸೋಮ್ ಕರಿತೀವಿ. ಯಾಕೆಂದರೆ ನೋಡಿ ಇಲ್ಲಿ ರೈಬೋಸೋಮೇ ಪ್ರೋಟೀನ್ನ ಉತ್ಪಾದನೆ ಮಾಡ್ತದೆ. ಹಾಗಾದರೆ ಆ ರೈಬೋಸೋಮ್ಗಳು ಎಲ್ಲಿರ್ತವೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರ್ತವೆ, ಮತ್ತು ಕೋಶ ದ್ರವ್ಯದಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತವೆ. ನಾವು ಡಾಟ್ ತೋರಿಸಿದೆ ನಿಮಗೆ, ಅಲ್ಲೆಲ್ಲೆಲ್ಲಿ ಕೋಶ ಅಲ್ಲೆಲ್ಲೆಲ್ಲಿ ರೈಬೋಸೋಮ್ಗಳು ಇದ್ದಾವೆ ಅಂತೇಳಿ. ಆದರೆ ಅವೇ ರೈಬೋಸೋಮ್ಗಳು ಎಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುಂತು ಅಂದರೆ ಅದಕ್ಕೆ ರಫ್ ಅಂತ ಕರಿತೀವಿ, ಎಲ್ಲಿ ಇಲ್ಲ ಅಂದರೆ ಅದಕ್ಕೆ ಸ್ಮೂತ್ ಅಂತ ಕರಿತೀವಿ. ನೋಡಿ, ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಸ್ಮೂತ್ ಅಥವಾ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದ್ರ ಕೆಲಸ ಏನಪ್ಪ ಅಂದರೆ ಇದು ಪ್ರೋಟೀನನ್ನು ಉತ್ಪಾದನೆ ಮಾಡ್ತದೆ. ಸರ್ ಹಾಗಾದರೆ ಸ್ಮೂತ್ ಏನು ಸರ್? ಅದೇನು ಕೆಲಸ ಇಲ್ವಾ? ವೇಸ್ಟ್ ಬಾಡಿನ ಅದು? ಇಲ್ಲ, ಅದೇನು ಮಾಡ್ತದೆ ಅಂತಂದರೆ ನೋಡಿ ಇಲ್ಲಿ ಕೊಬ್ಬು ಅಥವಾ ಲಿಪಿಡನ್ನು ಉತ್ಪಾದನೆ ಮಾಡ್ತದೆ. ಯಾವುದು? ಸ್ಮೂತ್. ಗೊತ್ತಿರಲಿಲ್ಲ ನಿಮಗೆ? ಹಾಗಾದರೆ ಈಗ ನಮ್ಗೇನು ಗೊತ್ತಾಯಿತು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡನ್ನೂ ಮಾಡ್ತದೆ. ಏನು? ಲಿಪಿಡ್ ಉತ್ಪಾದನೆ ಮಾಡ್ತದೆ, ಪ್ರೋಟೀನ್ ಉತ್ಪಾದನೆ ಮಾಡ್ತದೆ. ಓಕೆನಾ? ಒರಟು ಪ್ರೋಟೀನ್ ಉತ್ಪಾದನೆ ಮಾಡ್ತದೆ, ಸ್ಮೂತು ಲಿಪಿಡ್ ಉತ್ಪಾದನೆ ಮಾಡ್ತದೆ. ಇಷ್ಟು ನಮಗೆ ಗೊತ್ತಿರಲಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶ ಕೇಂದ್ರದಿಂದ ಕೋಶ ಪೊರೆಗಳಿಗೂ ಕನೆಕ್ಟ್ ಇರ್ತದೆ ಅಂತ ಗೊತ್ತಿರಬೇಕು. ಕೆಲವೊಂದು ಕೋಶ ಕೇಂದ್ರದಲ್ಲಿರ್ತಕ್ಕಂಥ ಸೂಚನೆಗಳನ್ನು ಆ ಒಂದು ಮುಖಾಂತರ ಕಳಿಸುತ್ತೆ. ಇದರಲ್ಲಿ 2 ವಿಧ, ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಇರ್ತಕ್ಕಂಥದ್ದು ಪ್ರೋಟೀನ್ ಉತ್ಪಾದನೆಯಲ್ಲಿ ಮಾಡ್ತದೆ, ಪ್ರೋಟೀನನ್ನು ಸಂಶ್ಲೇಷಣೆ ಮಾಡ್ತದೆ. ಈ ಒಂದು ಪ್ರೋಟೀನ್ ಸಂಶ್ಲೇಷಣೆ ಮಾಡಿದಂಥ ಪ್ರೋಟೀನನ್ನು ನೆಕ್ಸ್ಟ್ ಯಾರು ತೊಗೊಂಡು ಹೋಗ್ತಾರೆ ಹೇಳ್ತೀನಿ. ಅರ್ಥ ಆಯ್ತಾ?
ಭಾರಿ ಇಂಪಾರ್ಟೆಂಟ್ ಈ ಚಾಪ್ಟ್ರು. ಪ್ರತಿಯೊಂದು ಕರೆಕ್ಟಾಗಿ ತಿಳ್ಕೊಂಡ್ರೆ ಬೇಸಿಕ್ ಇದು. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಇದನ್ನ ತಿಳ್ಕೊಂಡ್ರೆ ನಿಮಗೆ ಮುಂದೆ ಪ್ರತಿಯೊಂದು ಅರ್ಥ ಆಗ್ತದೆ. ನೆಕ್ಸ್ಟ್ ಅಂಗಾಂಶಗಳು ಬರ್ತವೆ, ಬ್ಲಡ್ ಬರ್ತದೆ, ಬೋನ್ ಬರ್ತದೆ, ಕಾರ್ಟಿಲೇಜ್ ಬರ್ತದೆ, ಟೆಂಡಾನ್ ಬರ್ತದೆ, ಇವೆಲ್ಲ ಲಿಗಮೆಂಟ್ ಬರ್ತವೆ, ಏನೇನು ಬರ್ತವೆ ಎಲ್ಲ ಹೇಳ್ತೀನಿ ಈಸಿಯಾಗಿ. ಇಷ್ಟು ತಿಳ್ಕೊಳ್ಳಿ ಫಸ್ಟು. ಈಗ ಇವರು ಪ್ರೋಟೀನನ್ನು ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಆ ಪ್ರೋಟೀನನ್ನು ಪ್ಯಾಕ್ ಮಾಡಿ ಸಂಸ್ಕರಣೆ ಮಾಡಿ ಯಾರು ತೊಗೊಂಡು ಹೋಗ್ತಾರೆ ಆಮೇಲೆ ಹೇಳ್ತೀನಿ, ಓಕೆನಾ. ಇಷ್ಟು ಪ್ರೋಟೀನ್ ಉತ್ಪಾದನೆ ಮಾಡೋಂಥವ್ರು ಯಾರು ಗೊತ್ತಿರಲಿ. ಆಯ್ತು, ಯಾರು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಂ, ಎಸ್. ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ, ನಾನು ಹೇಳಿದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳಿದ್ದರೆ ರಫ್ ಅಂತ ಕೇಳಿದೆ, ಇಲ್ಲಾಂದರೆ ಸ್ಮೂತ್ ಅಂತ ಹೇಳಿದೆ. ಈಗ ನೆಕ್ಸ್ಟು ಮುಂದಿನ ಒಂದು ಕಣದಂಗ ರೈಬೋಸೋಮ್. ಇದು ಯಾವುದರಲ್ಲಿ? ಪೊರೆಸ್ ರಹಿತ. ಪೊರೆ ರಹಿತದಲ್ಲಿ ಒಂದು ರೈಬೋಸೋಮ್ ಇದ್ದಾರೆ, ಇನ್ನೊಂದು ಸೆಂಟ್ರಿಯೋಲ್ ಇದ್ದಾರೆ ಅಂತ ಹೇಳಿದೆ. ಅದರಲ್ಲಿ ಒಬ್ಬನ ತೊಗೊಂಡಿದ್ದೆ ನಾವು ರೈಬೋಸೋಮ್. ಯಾಕೆ ಇಲ್ಲೇ ತೊಗೊಂಡಿದ್ದೀವಿ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುಂತಾರೆ ಇವರು. ಅದಕ್ಕೆ ಅವ್ರು ಅಲ್ಲಿ ತನಕ ಹೋಗಿದ್ದೀವಿ ಅಂದಮೇಲೆ ಮತ್ತೆ ಅವ್ರನ್ನ ಹೆಂಗೆ ಬಿಟ್ಟು ಹೋಗಿದ್ವಿ? ಅವ್ರು ಬಿಟ್ಟು ಹೋದ್ರೆ ಮತ್ತೆ ನಮ್ಮನ್ನು ಮಾತಾಡ್ಸಿಲ್ಲ ಅಂತಾರೆ, ಅರ್ಥ ಆಯ್ತಾ? ಅದಕ್ಕೆ ಅವನು ಕರ್ಕೊಂಡು ಹೋಗೋಣ. ಎಲ್ಲಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುಂತಿದ್ರಲ್ಲ, ಸ್ವಲ್ಪ ಜನ ಕಟ್ಟಿ ಕುಂದಿರ್ತಾರಲ್ಲ ಕೆಲಸ ಇಲ್ಲಾರ್ದ, ಏನೋ ಚಕ್ಕೆರೆ ಆಡ್ಕೊಳಕ್ಕೆ, ಹಂಗೆ ಇವ್ರೇನಪ್ಪ ಅಂದರೆ ಕುಂತಿದ್ರು ಎಲ್ಲಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ. ಅಂಥವ್ರನ್ನ ಕರ್ಕೊಂಡು ಬಂದಿದ್ವಿ ನಾವು. ಈಗ ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಯಾಕಪ್ಪ ನಿಮ್ದೇನು ಏನು ಕೆಲಸ ಅಂತೇಳಿ, ಅರ್ಥ ಆಯ್ತಾ? ಇವ್ರು ಹೇಳ್ತಾರೆ ಅವಾಗ, ಸರ್ ನಾವೆಲ್ಲ ರೈಬೋಸೋಮ್ಗಳು ಸರ್, ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುಂದಿರ್ತೀವಿ, ನಾವು ಅಲ್ಲಿ ಕುಂತ್ರೆ ನಮಗೆ ರಫ್ ಅಂತ ಕರೀತಾರೆ, ನಾವು ಕುಂತಿಲ್ಲ ಅಂದರೆ ನಮಗೆ ಸ್ಮೂತ್ ಅಂತ ಕರೀತಾರೆ. ಹಾಗಾದರೆ ನಿಮ್ಮ ಕೆಲಸ ಏನಪ್ಪ? ಈಗ ರೈಬೋಸೋಮ್ಗೆ ಹೇಳ್ತಾರೆ, ಸರ್ ನಮ್ಮ ಕೆಲಸ ಪ್ರೋಟೀನ್ ಉತ್ಪಾದನೆ ಮಾಡೋದು ಸರ್. DNA ಏನು ಹೇಳ್ತಾನಲ್ಲ ನಮಗೆ ಪ್ರೋಟೀನ್ ಉತ್ಪಾದನೆ ಮಾಡೋಂತಂದರೆ ನಾವು ಪ್ರೋಟೀನ್ ಉತ್ಪಾದನೆ ಮಾಡ್ತೀವಿ ಸರ್. ಮತ್ತು ನೀವು ಯಾರಿಗೇನು ತೊಗೊಂಡೋಗಿ ಕೊಡ್ತೀರಾ? ಇಲ್ಲ ಸರ್, ಅದು ಬೇರೆ ಮಾಡ್ತಾರೆ ಸರ್ ಯಾಕೆ ಕೆಲಸ, ನಾವು ಬರೀ ಪ್ರೋಟೀನ್ ಉತ್ಪಾದನೆ ಮಾಡ್ತೀವಿ ಸರ್ ಅಷ್ಟೇ ಅಂತ ಹೇಳ್ತಾರೆ. ಯಾರು? ರೈಬೋಸೋಮ್. ನೋಡಿ ಇಲ್ಲೇನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರ್ತವೆ, ಮತ್ತು ಕೋಶ ದ್ರವ್ಯದಲ್ಲಿ ಕೂಡ ಅಲ್ಲೆಲ್ಲ ಇರ್ತವೆ. ಹಾಗಾದರೆ ಇದ್ರ ಕಾರ್ಯ ಏನು ನೋಡಿ, ಇಂಪಾರ್ಟೆಂಟ್ ಕಾರ್ಯ ಏನಿದೆ ನೋಡಿ, ಏನಿದೆಪ್ಪ ಅಂದರೆ ಪ್ರೋಟೀನ್ ಉತ್ಪಾದನೆ. ಪ್ರೋಟೀನ್ ಉತ್ಪಾದನೆ ಮಾಡ್ತಾರೆ ಯಾರು? ರೈಬೋಸೋಮ್ಗಳು ಪ್ರೋಟೀನ್ ಉತ್ಪಾದನೆ ಮಾಡ್ತಾರೆ. ನೋಡಿ, ಅದಕ್ಕೆ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರೀತಾರೆ, ಪ್ರೋಟೀನ್ ಫ್ಯಾಕ್ಟ್ರಿ. ಯಾವುದಕ್ಕೆ ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಕರಿತೀವಪ್ಪ ಅಂತಂದರೆ ಈ ಒಂದು ರೈಬೋಸೋಮ್ಗಳಿಗೆ ಕರಿತೀವಿ. ರೈಬೋಸೋಮ್ಗಳಿಗೆ ಪ್ರೋಟೀನ್ ಫ್ಯಾಕ್ಟ್ರಿ ಅಂತೇಳಿ ಕರಿತೀವಿ. ರೈಬೋಸೋಮ್ಗಳಿಗೆ ಪ್ರೋಟೀನ್ ಫ್ಯಾಕ್ಟ್ರಿ ಅಂತೇಳಿ ಕರಿತೀವಿ. ಹಾಗಾದರೆ ಸಿಂಪಲ್ ಆಗಿ ಏನು ಗೊತ್ತಿರಲಿ ಅಂತ ಹೇಳಿದ್ರೆ, ಇದು ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ನು ಆದರೂ ಗೊತ್ತಿರಲಿ. ರೈಬೋಸೋಮ್ಗಳಲ್ಲಿ ಎರಡು ವಿಧ, ಒಂದು ATS, ಇನ್ನೊಂದು 70S. ಒಂದು ATS ರೈಬೋಸೋಮ್ ಅಂತಿದೆ, ಒಂದು 70S ರೈಬೋಸೋಮ್ ಅಂತಿದೆ. ಈ ATS ರೈಬೋಸೋಮ್ ಅಂತಕ್ಕಂಥದ್ದು ಯೂಕ್ಯಾರಿಯೋಟಿಕಲ್ಲಿ ಕಂಡು ಬರ್ತದೆ. ಈ ಒಂದು 70S ಅಂತಕ್ಕಂಥದ್ದು ಪ್ರೋಕ್ಯಾರಿಯೋಟಿಕ್ ಅಂತಲ್ಲಿ ಕಂಡು ಬರ್ತದೆ. ಸರ್ ಏನು ಸರ್ ಪ್ರೈಮರಿಯಿಂದ ಈ ಪ್ರೋಕ್ಯಾರಿಯೋಟಿಕ್ ಅಂದ್ರೇನು, ಯೂಕ್ಯಾರಿಯೋಟಿಕ್ ಅಂದ್ರೇನು? ಭಾಳ ಕನ್ಫ್ಯೂಷನ್ ಇದೆ ಸರ್. ನೋಡಿ ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಅಂದರೆ ಡಿಫ್ರೆನ್ಸ್ ನೋಡಿ. ಈಗ ಇದೊಂದು ಸೆಲ್ ಇದೆ, ಇಲ್ಲಿ ಇದೇನಪ್ಪ ಅಂದರೆ ನೋಡಿ, ಹಾಂ, ಇದು ನಮ್ಮ ಒಂದು ಪ್ರಾಣಿ ಜೀವಕೋಶ, ಇದು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಳ್ಳಿ. ಇಲ್ಲೇನಪ್ಪ ಅಂತಂದರೆ ನ್ಯೂಕ್ಲಿಯಸ್ ಇದೆಯಲ್ಲ, ನ್ಯೂಕ್ಲಿಯಸ್ ಸ್ಪಷ್ಟವಾಗಿ ಕಾಣ್ತಾ ಇರ್ತದೆ. ಎಲ್ಲಿ? ಪ್ರೋಕ್ಯಾರಿಯೋಟಿಕಲ್ಲಿ, ಸಾರಿ ಯೂಕ್ಯಾರಿಯೋಟಿಕಲ್ಲಿ. ಹಾಂ, ಇಲ್ಲಿ ಯೂಕ್ಯಾರಿಯೋಟಿಕಲ್ಲಿ ಸ್ಪಷ್ಟವಾಗಿ ನ್ಯೂಕ್ಲಿಯಸ್ ಕಾಣ್ತಾ ಇರ್ತದೆ. ಇದು ಪ್ರೋಕ್ಯಾರಿಯೋಟಿಕ್ ಅಂದರೆ ಆದಿಜೀವಿಗಳಲ್ಲಿ ಅಥವಾ ಏಕಕೋಶ ಜೀವಿಗಳಲ್ಲಿ ಪ್ರೋಕ್ಯಾರಿಯೋಟಿಕ್ ಅಂದರೆ ಇಲ್ಲಿ ಸ್ಪಷ್ಟವಾದ ನ್ಯೂಕ್ಲಿಯಸ್ ಇದೆಯೇನು? ಇಲ್ಲ. ಅರ್ಥ ಆಯ್ತಾ? ಯಾವ ಜೀವಕೋಶದಲ್ಲಿ ಸ್ಪಷ್ಟವಾದ ನ್ಯೂಕ್ಲಿಯಸ್ ಇಲ್ಲವೋ ಅದಕ್ಕೆ ಪ್ರೋಕ್ಯಾರಿಯೋಟಿಕ್ ಅಂತ ಕರೀತಾರೆ. ಯಾವುದು ಮೇಲ್ವರ್ಗದ ಜೀವಿಗಳು, ಎಕ್ಸಾಂಪಲ್ ಸಸ್ಯ, ಪ್ರಾಣಿ, ಮಾನವ, ನಾವೆಲ್ಲರೂ ಏನಪ್ಪ ಅಂದರೆ ಮೇಲ್ವರ್ಗದ ಜೀವಿಗಳು, ನಾವು ಅಭಿವೃದ್ಧಿ ಹೊಂದಿದ ಜೀವಿಗಳು. ಅರ್ಥ ಆಯ್ತಾ? ಅಂತಲ್ಲಿ ಏನಪ್ಪ ಅಂದರೆ ನ್ಯೂಕ್ಲಿಯಸ್ ಸ್ಪಷ್ಟವಾಗಿರ್ತದೆ. ಇನ್ನೊಂದು ನ್ಯೂಕ್ಲಿಯಸ್ ಏನಪ್ಪ ಅಂತಂದರೆ ಜೆನೆಟಿಕ್ ಮೆಟೀರಿಯಲ್, ಆ ನ್ಯೂಕ್ಲಿಯಸ್ ಏನಪ್ಪ ಅಂದರೆ ಪೊರೆಯಿಂದ ಆವೃತ ಆಗಿರ್ತದೆ. ನೋಡಿ ಇಲ್ಲಿ ಇದಕ್ಕೆ ಪೊರೆ ಇದೆ, ಇದಕ್ಕೆ ಯಾವುದೇ ಪೊರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಪೊರೆ ಇಲ್ಲ. ಈಗ ನಾನು ಹಾಕ್ತೀನಿ ಪೊರೆ, ಅರ್ಥ ಆಯ್ತಾ? ಇಲ್ಲಿ ಪೊರೆಯನ್ನು ಆವೃತ ಆಗಿರುವುದಿಲ್ಲ, ಜಸ್ಟ್ ಏನಪ್ಪ ಅಂದರೆ ಅಲ್ಲೆಲ್ಲ ಹರಡಿರ್ತದೆ. ಈಗ ಇದು ಬ್ಯಾಕ್ಟೀರಿಯಾ ಸೆಲ್ ಹಿಂಗೆ ಇರ್ತದೆ. ಅದರಲ್ಲಿ ಏನಪ್ಪ ಅಂದರೆ ಬ್ಯಾಕ್ಟೀರಿಯಾ, ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಅದು ಪ್ರೋಕ್ಯಾರಿಯೋಟಿಕ್ಕೆ. ಇದು ಯೂಕ್ಯಾರಿಯೋಟಿಕ್ ಎಕ್ಸಾಂಪಲ್ ಅಂದರೆ ಮಾನವ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು ಯೂಕ್ಯಾರಿಯೋಟಿಕಲ್ಲಿ. ಹಾಗಾದರೆ ಈ ಯೂಕ್ಯಾರಿಯೋಟಿಕಲ್ಲಿ ATS ಅಂತಕ್ಕಂಥ ರೈಬೋಸೋಮ್ ಕಂಡು ಬರ್ತದೆ, ಇಲ್ಲಿ 70S ಅಂತಕ್ಕಂಥ ರೈಬೋಸೋಮ್ ಕಂಡು ಬರ್ತದೆ. ರೈಬೋಸೋಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಚಟುವಟಿಕೆಗಳಾಗಬೇಕು ಅಂತಂದರೆ ಪ್ರೋಟೀನ್ ಬೇಕು. ಪ್ರೋಟೀನ್ ಇಲ್ಲಾಂದರೆ ಯಾವುದೂ ಕೆಲಸ ಆಗಲ್ಲ. ಅಂಥ ಪ್ರೋಟೀನನ್ನು ಉತ್ಪಾದನೆ ಮಾಡ್ತಕ್ಕಂಥ ಏಕೈಕ ಕಣದಂಗ ಯಾವುದು ಅಂತಂದರೆ ಅದು ರೈಬೋಸೋಮ್. ಅದಕ್ಕೆ ನಾವೇನಂತ ಕರಿತೀವಿ? ಪ್ರೋಟೀನ್ ಫ್ಯಾಕ್ಟ್ರಿ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರಿತೀವಿ. ಯಾರಿಗೆ? ರೈಬೋಸೋಮ್ಗಳು. ಇವರೆಲ್ಲಿರ್ತಾರೆ?
ಕೋಶ ದ್ರವ್ಯದಲ್ಲಿ ಅಲ್ಲೆಲ್ಲೆಲ್ಲಿ ಹರಡ್ಕೊಂಡಿರ್ತಾರೆ. ವಿಶೇಷವಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡ್ರೆ ರಫ್ ಎಂಡೋಪ್ಲಾಸ್ಮಿಕ್, ಕೂತ್ಕೊಳ್ಳಿಲ್ಲ ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್. ಎಸ್, ಹಾಗಾದರೆ ನೆಕ್ಸ್ಟು ಏನಪ್ಪ ಅಂತಂದರೆ ಮುಂದಿನ ಸ್ಲೈಡ್ಗೆ ಹೋಗೋಣ. ಎಸ್, ಲಾಸ್ಟ್ ಸ್ಲೈಡ್ ಗಾಲ್ಗಿ, ಲಾಸ್ಟ್ ಬಟ್ ಒನ್, ಇನ್ನೂ 2 ಇದೆ ಸ್ಲೈಡ್ ಅಷ್ಟೇ. ಹಾಗಾದರೆ ನೋಡಿ, ಎರಡನೇದು ಏನಪ್ಪ ನಾವು ನೋಡಿದ್ವಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡಿದ್ವಿ, ಅದ್ರ ಮೇಲೆ ಇರ್ತಕ್ಕಂಥ ರೈಬೋಸೋಮ್ಗಳು ನೋಡಿದ್ವಿ. ನೆಕ್ಸ್ಟ್ ಏನಪ್ಪ, ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ. ಇದನ್ನ ಯಾರು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೋಡಿ, ಕೆಮಿಲಿಯೋ ಗಾಲ್ಗಿ ಅಂತಕ್ಕಂಥವ್ರು ಕಂಡಿಡಿದ್ದಾರೆ. ಸೈಂಟಿಸ್ಟ್ ದಟ್ ಮಚ್ ನಾಟ್ ಇಂಪಾರ್ಟೆಂಟ್, ಆದರೂ ಇರಲಿ. ಕೆಮಿಲಿಯೋ ಗಾಲ್ಗಿ ಅಂತಕ್ಕಂಥವ್ರು ಕಂಡಿಡಿದ್ದಾರೆ. ಇದ್ರ ಕಾರ್ಯ ಏನಪ್ಪ, ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ನಾನು ಆವಾಗಲೇ ಹೇಳಿದೆ ನಿಮಗೆ, ರೈಬೋಸೋಮ್ಗಳನ್ನ ಹಿಂಗೆ ಹಿಡಿದ್ಬಿಟ್ಟು ಎಲ್ಲೋಗ್ತೀವಿ, ಏನು ಕೆಲಸ ನಿನ್ಗಂದ, ಸರ್ ನಾವೆಲ್ಲ ಪ್ರೋಟೀನ್ ಉತ್ಪಾದನೆ ಮಾಡ್ತೀವಿ ಸರ್, ಮತ್ತು ಇದು ಉತ್ಪಾದನೆ ಮಾಡಿದ ಪ್ರೋಟೀನ್ಗಳು ಏನು ಮಾಡ್ತೀಯ ಕೆಲಸ ಅಂದರೆ, ಸರ್ ಇದನ್ನ ಬೇರೆ ತೊಗೊಂಡೋಗ್ತಾರೆ ಸರ್. ಯಾರು ತೊಗೊಂಡೋಗ್ತಾರೆ ಅಂದರೆ ಇವ್ರು ತೊಗೊಂಡೋಗ್ತಾರೆ. ನೋಡಿ ಇಲ್ಲಿ ಆಹಾರ ಅಂದ್ರೇನು, ಪ್ರೋಟೀನ್ ಉತ್ಪಾದನೆ ಮಾಡಿದಾಗ ಈ ರೈಬೋಸೋಮ್ಗಳು ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕುತ್ಕೊಂಡು ಏನು ಉತ್ಪಾದನೆ ಮಾಡಿದ್ರಲ್ಲ ಅವ್ರ ಕೆಲಸ, ಆ ಒಂದು ಪ್ರೋಟೀನನ್ನ ಬೇರೆ ಕಡೆ ಬೇಕಲ್ಲ, ಬೇರೆ ಕಿಡ್ನಿಗೆ ಬೇಕು, ಹಾರ್ಟಿಗೆ ಬೇಕು, ಲಂಗ್ಸಿಗೆ ಬೇಕು, ಲಿವರ್ಗೆ ಬೇಕು, ಬೇರೆ ಬೇರೆ ಅಂಗಗಳಿಗೆ ಬೇಕಲ್ಲ, ಅಲ್ಲಿ ಯಾರು ತೊಗೊಂಡೋಗ್ತಾರಪ್ಪ ಅಂತಂದರೆ ಇವರು ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ ಇವ್ರು ತೊಗೊಂಡೋಗ್ತಾರೆ. ಆಹಾರವನ್ನು ಸಂಸ್ಕರಿಸಿ ಸಾಗಿಸ್ತವೆ, ಅಂದರೆ ಸಂಸ್ಕರಿಸಿ ಸಾಗಾಣಿಕೆ ಮಾಡ್ತಾರೆ. ಯಾರು ಮಾಡ್ತಾರೆ, ಪ್ರೊಸೆಸಿಂಗ್ ಮತ್ತು ಪ್ಯಾಕಿಂಗ್, ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಅಷ್ಟೆಲ್ಲ ರೆಡಿಮೇಡ್ ಮಾಡಿ ಕೊಡ್ತಾರೆ. ಯಾರು, ಗಾಲ್ಗಿ ಕಾಂಪ್ಲೆಕ್ಸ್. ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಹಂಚ್ತಾರೆ, ಊಟ ಹಂಚೋಂತಾರೆ ಇವರೆಲ್ಲ. ಮತ್ತೇನಪ್ಪ ಅಂದ್ರೆ ನೋಡಿ, ಎರಡನೇದು ಕೋಶೀಯ ಚಟುವಟಿಕೆಗಳಿಗೆ ಬೇಕಾಗ್ತಕ್ಕಂಥ ರಾಸಾಯನಿಕಗಳನ್ನು ಸ್ರವಿಸ್ತಾರೆ. ನೋಡಿ, ಫುಡ್ ಪ್ಯಾಕ್ ಮಾಡಿ ಕೊಡ್ತಾರೆ ಒಂದು. ಇನ್ನೊಂದು, ಈಗ ಜೀವಕೋಶ ಕೆಲಸ ನಡಿಬೇಕಪ್ಪ ಅಂದರೆ ಅಲ್ಲಿ ರಾಸಾಯನಿಕಗಳನ್ನು, ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಯಾರು, ಗಾಲ್ಗಿ ಕಾಂಪ್ಲೆಕ್ಸ್. ಅದಕ್ಕೆ ಜೀವಕೋಶದ ರಾಸಾಯನಿಕ ಫ್ಯಾಕ್ಟ್ರಿ ಯಾವುದು ಅಂತ ಕೇಳಿದರೆ, ಪ್ರೋಟೀನ್ ಫ್ಯಾಕ್ಟ್ರಿ ಯಾವುದು, ರೈಬೋಸೋಮ್. ರಾಸಾಯನಿಕ ಫ್ಯಾಕ್ಟ್ರಿ, ಕೆಮಿಕಲ್ ಫ್ಯಾಕ್ಟ್ರಿ, ವಿಚ್ ಇಸ್ ದ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಸೆಲ್ ಅಂತ ಕೇಳಿದ್ರೆ ನೀವೇನು ಅನ್ಬೇಕು, ಗಾಲ್ಗಿ ಸಂಕೀರ್ಣ. ಆದರೆ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಇಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಸೆಲ್, ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕೇಳಿದ್ರೆ ಇದು ಗಾಲ್ಗಿ ಕಾಂಪ್ಲೆಕ್ಸ್ ಹಾಕಬೇಕು. ದೇಹದ ರಾಸಾಯನಿಕ ಕಾರ್ಖಾನೆ ಅಥವಾ ದ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಬಾಡಿ ಅಥವಾ ಬಾಡಿದು ಕೇಳಿದ್ರೆ ನೀವೇನು ಹಾಕ್ಬೇಕಲ್ಲಿ, ಲಿವರ್ ಹಾಕಬೇಕು. ಲಿವರ್ ಅಥವಾ ಪಿತ್ತಜನಕ ಅಂಗ ಅಥವಾ ಯಕೃತ್ತು, ಅದು ದೇಹದಲ್ಲಿ ರಾಸಾಯನಿಕಗಳನ್ನು ಸೀಕ್ರೆಟ್ ಮಾಡ್ತಾ ಇರ್ತದೆ. ಬಟ್ ನಾವಿಲ್ಲಿ ಸೆಲ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಇದು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿದ್ರೆ ಇಲ್ಲಿ ಗಾಲ್ಗಿ ಸಂಕೀರ್ಣ ಆಯಿತು. ಹಾಗಾದರೆ ಜೀವಕೋಶ ರಾಸಾಯನಿಕ ಕಾರ್ಖಾನೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇದು ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಇದಿಲ್ಲ ಅಂತಂದರೆ ನಾವಿಷ್ಟು ಆ್ಯಕ್ಟಿವ್ ಆಗಿರ್ತಿರಲಿಲ್ಲ. ಇದು ಲೈಸೋಜೋಮ್ಗಳನ್ನು ಉತ್ಪಾದಿಸುತ್ತದೆ ಅಂತೇಳಿ, ಲೈಸೋಜೋಮ್ಗಳನ್ನು ಉತ್ಪಾದಿಸುತ್ತದೆ. ಯಾರು ಲೈಸೋಜೋಮ್ಗಳನ್ನು ಉತ್ಪಾದನೆ ಮಾಡ್ತಾರೆ, ಗಾಲ್ಗಿ ಸಂಕೀರ್ಣ. ಸರ್ ಯಾಕೆ ಸರ್ ಅಷ್ಟೊಂದು ಇಂಪಾರ್ಟೆಂಟಾ ಸರ್ ಲೈಸೋಜೋಮ್? ಎಸ್, ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಅದ್ರ ಕಾರ್ಯ ಏನಂದ್ರೆ ಭಾರಿ ಇಂಪಾರ್ಟೆಂಟ್ ವೆಪನ್ ಅದೆಲ್ಲ. ಯಾರ್ಯಾರು ಏನೋ ಕೆಲಸ ಮಾಡಿಲ್ಲಪ್ಪ ಅಂದರೆ ಶೂಟ್ ಮಾಡಿ ಕೊಂದ್ಬಿಡ್ತದೆ ಎಲ್ಲರಿಗೂ, ಅರ್ಥ ಆಯ್ತಾ? ನೆಕ್ಸ್ಟ್ ಏನು, ಗಾಲ್ಗಿ ಸಂಕೀರ್ಣ ಬಗ್ಗೆ ಗೊತ್ತಿರಲಿ. ಅದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಕೆಮಿಲಿಯೋ ಗಾಲ್ಗಿ. ಆಮೇಲೆ ಅದನ್ನು ಆಹಾರವನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ಕಳಿಸ್ತದೆ. ಎರಡನೇ ಕೆಲಸ ಏನಪ್ಪ ಅಂದರೆ, ಕೋಶೀಯ ಚಟುವಟಿಕೆಗಳಿಗೆ ಬೇಕಾದಂಥ ಒಂದು ರಾಸಾಯನಿಕಗಳನ್ನು ಅದು ರಿಲೀಸ್ ಮಾಡ್ತದೆ. ಸೊ ಅದಕ್ಕೋಸ್ಕರನೇ ಅದಕ್ಕೆ ಕೋಶೀಯ ರಾಸಾಯನಿಕ ಕಾರ್ಖಾನೆ ಅಂತೇಳಿ ಕರಿತೀವಿ. ಇನ್ನು ಮೂರನೇದು ಏನಪ್ಪ ಅಂತಂದರೆ, ಅದು ಲೈಸೋಜೋಮ್ಗಳನ್ನು ರಿಲೀಸ್ ಮಾಡ್ತದೆ. ಹಾಗಾದರೆ ಲೈಸೋಜೋಮ್ಗಳ ಬಗ್ಗೆ ನೋಡೋಣ. ಲಾಸ್ಟ್ ಸ್ಲೈಡ್ ನಿಮಗೆ ಕನ್ಫರ್ಮೇಷನ್ಗೆ ನೆಕ್ಸ್ಟ್ ಧನ್ಯವಾದ ಇದೆ. ಲಾಸ್ಟ್ ಸ್ಲೈಡ್. ಎಸ್, ಲೈಸೋಜೋಮ್ ವೆರಿ 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 ಇಂಪಾರ್ಟೆಂಟ್. ನಮ್ಮಲ್ಲಿರ್ತಕ್ಕಂಥ DNA ಏನಪ್ಪ ಅಂದರೆ ಕಂಟ್ರೋಲ್ ರೂಮ್ ಆಫ್ ಸೆಲ್ ಅಂತೇಳಿ ಕರಿತೀವಿ. ಆ ನ್ಯೂಕ್ಲಿಯಸ್ ಬಗ್ಗೆ ಮಾತಾಡಿಲ್ಲ. ನ್ಯೂಕ್ಲಿಯಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅಂದಾಗ ವಿಶೇಷವಾಗಿ ಮಾತಾಡ್ತೀನಿ. ನ್ಯೂಕ್ಲಿಯಸ್ಸು, ಮೈಟೋಕಾಂಡ್ರಿಯಾ, ಈ ಕ್ಲೋರೋಪ್ಲಾಸ್ಟ್, ಇದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಡೀಟೇಲ್ ಆಗಿರ್ತದೆ. ಇಲ್ಲಿ ನ್ಯೂಕ್ಲಿಯಸ್ ಏನು ಕಂಟ್ರೋಲ್ ರೂಮ್ ಅಂದರೆ ಅವನೇನು ಕೊಡ್ತಾನೆ ಕೆಲಸ ಮಾಡಬೇಕು. ಅದ್ರಂಗೆ ಈಗ ಯಾರಾದರೂ ಕೊಟ್ಟಂಥ ಕೆಲಸಗಳು ಕಿಡ್ನಿ ಮಾಡಿಲ್ಲ ಅಂತಂದರೆ, ಲೈಸೋಜೋಮ್ ಹೋಗಲ್ಲ, ಕಿಡ್ನಿಗೆಲ್ಲ ಕೊಂದ್ಬಿಡು ಅಂತಂದರೆ ಲೈಸೋಜೋಮ್ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ ಅಂದರೆ ಕಿಡ್ನಿ ಮೇಲೆ ಹೈಡ್ರೋಲೈಟಿಕ್ ಎಂಜೈಮ್ ಅಂತ ಇರ್ತದೆ, ಅಲ್ಲ ಎಂಜೈಮ್ ಬಿಟ್ಬಿಟ್ಟು ಕೊಂದ್ಬಿಡ್ತಾನೆ. ಅರ್ಥ ಆಯ್ತಾ? ಅಂದರೆ ಯಾವ್ದಾರ ಕೆಲಸ ಮಾಡಲಾರ್ತಕ್ಕಂಥ ಜೀವಕೋಶಗಳು ವೇಸ್ಟ್ ಬಾಡಿಗಳಿದ್ದು ಅಂದರೆ ಅದನ್ನ ತೆಗೆದಾಕ್ಬಿಡ್ತದೆ. ಯಾವುದಾದ್ರೂ ವಯಸ್ಸಾಗಿದ್ದು ಅಥವಾ ಮುದಿ ಅಥವಾ ಏನಪ್ಪ ಅಂದರೆ ಕೆಲಸ ಮಾಡದೇ ಇರತಕ್ಕಂಥವು ಅಥವಾ ರೋಗಗ್ರಸ್ತ ಇರತಕ್ಕಂಥ ಈ ಜೀವಕೋಶಗಳಿದ್ದು ಅಂತಂದರೆ ಹೋಗಿ ಅದರೊಳಗೆ ಒಂದು ಎಂಜೈಮ್ ಇರ್ತದೆ. ಎಂಜೈಮ್ ಇಂಪಾರ್ಟೆಂಟ್, ಹೈಡ್ರೋಲೈಟಿಕ್ ಎಂಜೈಮ್ ಅಂತ ಕರೀತಾರೆ. ಜಲ ವಿಭಜಕ ಕಿಣ್ವ ಅಂತೇಳಿ ಕರೀತಾರೆ. ಅವನೇನು ಮಾಡ್ತಾನೆ, ಅದನ್ನು ಬಿಟ್ಬಿಡ್ತಾನೆ, ಬರ್ಸ್ಟ್ ಮಾಡ್ಕೊಂಡು ಅದರಿಂದ ಕೊಂದ್ಬಿಡ್ತಾನೆಲ್ಲ. ಹಂಗೆ ಹೊರಗಡೆ ಇದ್ದರೆ ಭಾಳ ಚೆನ್ನಾಗಲ್ಲ. ಯಾರು ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಅವ್ನು ಶೂಟ್ ಮಾಡಿಬಿಡೋದು. ಇವನು ಹಂಗೆ ಮಾಡ್ತಾನೆ. ಯಾರೇನು ಕೆಲಸ ಮಾಡಿಲ್ಲ ಅಂತಂದರೆ DNA ನ್ಯೂಕ್ಲಿಯಸ್ ಹೇಳ್ತಾನೆ, ಲೈಸೋಜೋಮ್ ಹೋಗು,
ಅವ್ನು ಕೊಂದ್ಬಿಡು ಅಂತ ಹೇಳಿದ್ರು. ಅವಾಗ ಲೈಸೋಸೋಮಿಗೆ ಡಗ್ 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 ಎಲ್ಲ ಫುಲ್ ಹೈಡ್ರೋಲೈಟಿಕ್ ಎಂಜೈಮ್ ಬಿಟ್ಟು ಅವ್ರನ್ನ ಕೊಂದ್ಬಿಡ್ತಾನೆ. ಒಂದು ಗೊತ್ತಿರಲಿ, ಯಾವ್ದಾದ್ರು ಜೀವಕೋಶದಲ್ಲಿ ಏನಾದರೂ ಬೇರೆ ಬೇರೆ ಕಣದಂಗಳು ಕೆಲಸ ಮಾಡಿಲ್ಲಪ್ಪ ಅಂದ್ರೂ ಅದಕ್ಕೂ ಅಲ್ಲಿ ಹೈಡ್ರೋಲೈಟಿಕ್ ಎಂಜೈಮ್ ಬಿಟ್ಬಿಟ್ಟು ಸಾಯಿಸೋದ್ರ ಜೊತೆಗೆ ಆ ಜೀವಕೋಶ ಕಂಪ್ಲೀಟಾಗಿ ಸಾಯ್ತದೆ, ಅಂದರೆ ತಾನೂ ಸಾಯ್ತದೆ. ಲೈಸೋಸೋಮು ಆ ಒಂದು ಬೇರೆ ಕಣದಂಗಳು ಸಾಯಿಸೋದ್ರಿಂದ ತಾನೂ ಸಾಯೋದ್ರಿಂದ ಅದಕ್ಕೆ ಏನಪ್ಪ ಅಂತ ಕರಿತೀವಿ ನಾವು, ಅದಕ್ಕೆ ಆತ್ಮಹತ್ಯಾ ಚೀಲಗಳು ಅಂತೇಳಿ ಕರಿತೀವಿ. ಏನು? ಸೂಸೈಡ್ ಬ್ಯಾಗ್ ಆಫ್ ಸೆಲ್. ಜೀವಕೋಶದ ಆತ್ಮಹತ್ಯಾ ಚೀಲಗಳು ಯಾರಪ್ಪ ಅಂತಂದರೆ ಲೈಸೋಸೋಮ್. ಯಾಕೆ ಅಂತಂದರೆ ನೋಡಿ, ಇದು ದುರ್ಬಲವಾದ, ವಯಸ್ಸಾದ ಮತ್ತು ರೋಗಗ್ರಸ್ತಾದಂಥ ಸೆಲ್ಗಳನ್ನು ಕೊಲ್ಲುತ್ತದೆ. ಅದ್ರ ಜೊತೆಗೇನಪ್ಪ ಅಂದರೆ ತಾನೂ ಸಾಯೋದ್ರಿಂದ ಇದಕ್ಕೇನಪ್ಪ ಅಂದ್ರೆ ನಾವು ಕರಿತೀವಿ ಸೂಸೈಡ್ ಬ್ಯಾಗ್ಸ್ ಅಥವಾ ಸೂಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂತೇಳಿ ಕರಿತೀವಿ, ಆತ್ಮಹತ್ಯಾ ಚೀಲಗಳಂತೇಳಿ ಕರಿತೀವಿ. ಅದಕ್ಕೆ ಕಿಣ್ವ ಏನಪ್ಪ ಅಂತಂದರೆ ಹೈಡ್ರೋಲೈಟಿಕ್ ಎಂಜೈಮ್ ಅಂತೇಳಿ ಕರಿತೀವಿ. ನೋಡಿ, ಸಿಂಪಲ್ಲಾಗಿ ಇವತ್ತಿನ ಕ್ಲಾಸ್ ನಿಮಗೆ ಇಂಪಾರ್ಟೆಂಟ್ ಆಗಿತ್ತು. ಏನಪ್ಪ ಸೆಲ್, ಜೀವಕೋಶ ಅಂತಂದ್ರೂ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ಜೀವಕೋಶ ಅಂತೇಳಿ ಕರಿತೀವಿ. ಇಂಥ ಒಂದು ಜೀವಕೋಶವನ್ನು ಕಂಡುಹಿಡಿದಿರ್ತಕ್ಕಂಥವ್ರು ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಕಂಡುಹಿಡಿದ್ರು. ಅಲ್ಲಿ ಏನಪ್ಪ ಅಂದರೆ ಸೆಲ್ ಥೇರಿ ಅಂತ ಬರ್ತದೆ, ಅಥವಾ ಕೋಶ ಸಿದ್ಧಾಂತ ಅಂತ ಬರ್ತದೆ. ಕೋಶ ಸಿದ್ಧಾಂತವನ್ನು ಕೊಟ್ಟಂಥವ್ರು ಯಾರು? ಶ್ವಾನ್ ಮತ್ತು ಸಿಡೆಲ್ ಅಂತವ್ರು ಕೊಟ್ಟಿರ್ತಾರೆ. ಹಾಗಾದರೆ ನೆಕ್ಸ್ಟ್ಗಳು ನಿಮ್ಗೆ ಬರ್ತವೆ. ದೊಡ್ಡ ಜೀವಕೋಶ ಯಾವುದು? ಉಷ್ಟ್ರಪಕ್ಷಿಯ ಮೊಟ್ಟೆ. ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸಮ್. ಮಾನವನಲ್ಲಿರ್ತಕ್ಕಂಥ ದೊಡ್ಡ ಜೀವಕೋಶ ಯಾವುದು? ಅಂಡಾಣು. ಚಿಕ್ಕ ಜೀವಕೋಶ ಯಾವುದು? ವೀರ್ಯಾಣು. ಉದ್ದ ಇರತಕ್ಕಂಥ ಜೀವಕೋಶ ಯಾವುದು? ನ್ಯೂರಾನ್. ಹಾಗಾದರೆ ಎಲ್ಲಿ ಜಾಸ್ತಿ ಜೀವಕೋಶಗಳು ಮಲ್ಟಿಪ್ಲಿಕೇಶನ್ ಆಗ್ತದೆ? ಯಕೃತ್ತಲ್ಲಿ ಅಥವಾ ಲಿವರಲ್ಲಿ. ಎಲ್ಲಿ ಆಗುವುದಿಲ್ಲ? ನ್ಯೂರಾನಲ್ಲಿ. ಯಾಕೆ ಆಗುವುದಿಲ್ಲ? ಅದರಲ್ಲಿ ಸೆಂಟ್ರಿಯೋಲ್ ಇರೋದಿಲ್ಲ ಅಥವಾ ಸೆಂಟ್ರೋಸೋಮ್ ಇರೋದಿಲ್ಲ. ಅದೇ ಕೋಶ ವಿಭಜನೆಗೆ ಆಗ್ತದೆ. ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ನೀವೇನಾದರೂ ಒಂದು ಜೀವಕೋಶ, ಮಾದರಿ ಜೀವಕೋಶವನ್ನು ಮೇಲ್ನೋಟಕ್ಕೆ ಅಬ್ಸರ್ವ್ ಮಾಡಿದಾಗ ನಿಮಗೆ ಎಷ್ಟು ಕಾಣ್ತದಪ್ಪ ಭಾಗಗಳು ಅಂದರೆ ಪ್ರಮುಖವಾಗಿ 3 ಭಾಗಗಳು ಕಾಣ್ತವೆ. ನಾನೇನು ಹೇಳ್ತಾ ಇದ್ದೀನಿ ಇಮ್ಯಾಜಿನ್ ಮಾಡ್ಕೋಬೇಕು, ಇನ್ನೊಂದ್ಸರಿ ಕೇಳ್ಬೇಕು ನೀವು. ಎಸ್ ನನಗೇನು ಅರ್ಥ ಆಗೈತೆ ಅಂತೇಳಿ. ಅರ್ಥ ಆಯ್ತಾ? ಈಗ ಪ್ರಮುಖವಾಗಿ ಮೇಲ್ಭಾಗದ ಪದರಿಗೆ ನಾವೇನಂತ ಕರಿತೀವಿ? ಕೋಶ ಪೊರೆ ಅಂತೇಳಿ ಕರಿತೀವಿ, ಸೆಲ್ ಮೆಮ್ರೇನ್ ಅಂತೇಳಿ ಕರಿತೀವಿ. ಅದರೊಳಗಡೆ ಇರತಕ್ಕಂಥ ಒಂದು ಲಿಕ್ವಿಡ್ ಫಾರ್ಮ್ಗೆ ನಾವು ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ, ಕೋಶ ದ್ರವ್ಯ ಅಂತೇಳಿ ಕರಿತೀವಿ. ಅದರಲ್ಲಿ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಭಾಗಕ್ಕೆ ನಾವು ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ, ಕೋಶ ಕೇಂದ್ರ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಇದನ್ನು ಹೊರತಾಗಿ ಸಸ್ಯದಲ್ಲಿ ಇನ್ನೊಂದು ಭಾಗ ಬರ್ತದೆ, ಅದು ಕೋಶ ಭಿತ್ತಿ ಅಂತೇಳಿ ಕರಿತೀವಿ. ಅದೇನಪ್ಪ ಅಂದರೆ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ನಿಂದ ಆಗಿರುತ್ತೆ ಕೋಶ ಭಿತ್ತಿ. ಹಾಗೆ ನಾವು ನೋಡಿದಾಗ ಕೋಶ ಪೊರೆಯನ್ನು ನೋಡಿದಾಗ ಇದನ್ನು ಕಂಟ್ರೋಲ್ ಮಾಡ್ತದೆ. ಇದರಲ್ಲಿ ಕಂಟ್ರೋಲ್ ಮಾಡೋದಕ್ಕೆ 3 ವಿಧಗಳಿದ್ದಾವೆ: ವಿಸರಣೆ, ಅಭಿಸರಣೆ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಆಗ್ತದೆ. ಇಲ್ಲಾದಮೇಲೆ ನೆಕ್ಸ್ಟ್ ಕೋಶ ದ್ರವ್ಯದಲ್ಲಿ ಬಂದಾಗ ಅಥವಾ ಸೈಟೋಪ್ಲಾಸಮ್ದಲ್ಲಿ ಬಂದಾಗ ಅಲ್ಲಿ ನಮಗೆ ವಿಶೇಷವಾಗಿ 2 ಭಾಗಗಳನ್ನ ಡಿವೈಡ್ ಮಾಡ್ತೀವಿ. ಒಂದು ಜೀವ ಇರ್ತಕ್ಕಂಥ, ಒಂದು ನಿರ್ಜೀವ ಇರ್ತಕ್ಕಂಥವು. ಒಂದು ನಿರ್ಜೀವ ಇರ್ತಕ್ಕಂಥದ್ದಕ್ಕೆ ಏನಪ್ಪ ಅಂದರೆ ಗ್ಲೂಕೋಸು ಅವು ಇವು ಬೇರೆ ಬೇರೆ ಇರ್ತವೆ. ಈಗ ಜೀವ ಇರ್ತಕ್ಕಂಥವು ಏನಪ್ಪ ಅಂದರೆ ಅದರಲ್ಲಿ ಕಣದಂಗಳು ಅಂತೇಳಿ ಕರಿತೀವಿ ನಾವು, ಆರ್ಗನಲೈಸ್, ಸೆಲ್ ಆರ್ಗನಲೈಸ್ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು 2 ಭಾಗ ಮಾಡಿಕೊಂಡು ಒಂದು ಪೊರೆ ಸಹಿತ, ಒಂದು ಪೊರೆ ರಹಿತ ಅಂತ ಮಾಡ್ತೀವಿ. ಪೊರೆ ರಹಿತದಲ್ಲಿ ರೈಬೋಸೋಮು ಮತ್ತು ಸೆಂಟ್ರೋಸೋಮ್ ಅಥವಾ ಸೆಂಟ್ರಿಯೋಲ್ ಬಂದರೆ, ಈ ಕಡೆ ಪೊರೆ ಸಹಿತದಲ್ಲಿ ಏನು ಬರ್ತದೆಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರ್ತದೆ, ರೈಬೋಸೋಮ್ ಬರ್ತದೆ, ಗಾಲ್ಗಿ ಕಾಂಪ್ಲೆಕ್ಸ್ ಬರ್ತದೆ, ಲೈಸೋಸೋಮ್ ಬರ್ತದೆ, ಮೈಟೋಕಾಂಡ್ರಿಯಾ ಬರ್ತದೆ, ಪ್ಲಾಸ್ಟಿಡ್ ಬರ್ತದೆ, ರಸದಾನಿ ಬರ್ತದೆ, ಕೊನೆಗೆ ನ್ಯೂಕ್ಲಿಯಸ್ ಬರ್ತದೆ. ದ ಮೇನ್ ಬಾಸ್ ಆಫ್ ದ ಸೆಲ್ ಯಾರು? ಕಂಟ್ರೋಲ್ ರೂಮ್. ಇವ್ರ ಬಗ್ಗೆ ಇನ್ನು ನೆಕ್ಸ್ಟ್ ಎಲ್ಲ ನಾವು ನೋಡಿದ್ದೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನೋಡಿದ್ದೀವಿ, ಗಾಲ್ಗಿ ಕಾಂಪ್ಲೆಕ್ಸ್ ನೋಡಿದ್ದೀವಿ, ಲೈಸೋಸೋಮ್ ನೋಡಿದ್ದೀವಿ, ಇನ್ನು ರೈಬೋಸೋಮ್ಗಳ ಬಗ್ಗೆ 4 ಬಗ್ಗೆ ನೋಡಿದ್ದೀವಿ. ನೆಕ್ಸ್ಟ್ ನಾಳೆಯಿಂದ ಏನಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಆಯಿತು, ಕ್ಲೋರೋಪ್ಲಾಸ್ಟ್ ಆಯಿತು, ಅಂದರೆ ಪ್ಲಾಸ್ಟಿಡ್ ಆಯಿತು, ನ್ಯೂಕ್ಲಿಯಸ್ ಆಯಿತು. ವೆರಿ ಇಂಪಾರ್ಟೆಂಟಾಗಿ DNA ಲೆವೆಲಿಂದ ಹಿಡ್ಕೊಂಡು ಕ್ರೋಮೋಸೋಮ್ ಲೆವೆಲಿಂದ ಹಿಡ್ಕೊಂಡು ಎಲ್ಲನೂ ಡೀಟೇಲಾಗಿ ಚರ್ಚೆ ಮಾಡೋಣ. ಸೊ ಇವತ್ತಿನ ಒಂದು ಕ್ಲಾಸು ಇಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಆಯಿತು, ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಟೈಮ್ ತೊಗೊಂಡು ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ ಇನ್ಮೇಲಿಂದ. ಸೊ ದಯವಿಟ್ಟು ಇದರದ್ದು ಬೆನಿಫಿಟ್ ತೊಗೊಳ್ಳಿ. ಆಯಿತು, ಇಷ್ಟು ಹೇಳ್ತಾ ಮತ್ತೆ ಕ್ಲಾಸ್ ವಿರಾಮ ಮಾಡೋಣ.